everyone, this is Amisha P. Padagal. ಈಗ ಫಿಫ್ತ್ ಚಾಪ್ಟರ್ ಆಫ್ ಮ್ಯಾಥಮ್ಯಾಟಿಕ್ಸ್ ದಟ್ ಈಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆ ಚಾಪ್ಟರ್ನ ನಾವು ಕಲಿಯಕ್ಕೆ ಹೋಗ್ತಾ ಇದ್ದೀವಿ. ಈಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ ಇದೆಯಲ್ಲ, ಅದನ್ನು ನಾವು ಅಷ್ಟುದ್ದ ಬರೆಯೋಕ್ಕಿಂತ AP ಅಂತ ನಾವು ಡಿನೋಟ್ ಮಾಡ್ತೀವಿ. ದಿಸ್ ವಾಸ್ ದ ಫಸ್ಟ್ ಥಿಂಗ್ ಐ ವಾಂಟೆಡ್ ಟು ಸೇ. ಆಯಿತಾ, ಇವಾಗ ಅದು ಆಯಿತು. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಏನು ಅನ್ನೋದಕ್ಕೆ ಇಲ್ಲಿ ಒಂದು ನಾನು ಡೆಫಿನೇಷನ್ ಬರೆದಿದ್ದೀನಿ. ಏನಂದರೆ ಅ ಸೀಕ್ವೆನ್ಸ್ ಆಫ್ ನಂಬರ್ಸ್ ಇನ್ ಆರ್ಡರ್ ಇನ್ ವಿಚ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಟೂ ಕಾನ್ಸಿಕ್ಯೂಟಿವ್ ನಂಬರ್ಸ್ ಇಸ್ ಎ ಕನ್ಸ್ಟೆಂಟ್ ವ್ಯಾಲ್ಯೂ ಅಂತ. ಇದು ಕೆಲವು ಜನಕ್ಕೆ ಅರ್ಥ ಆಗುತ್ತೆ, ಕೆಲವು ಜನಕ್ಕೆ ಅರ್ಥ ಆಗಲ್ಲ. ಸೊ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ಆಯಿತಾ. 2, 4, 6, 8, 10 ಅಂತ ಇಲ್ಲಿ ನಂಬರ್ಸ್ ಇದೆ. ಒಂದು ಸಿರೀಸ್ ಆಫ್ ನಂಬರ್ಸ್ ಇದೆ. ಯಾವುದೋ ಒಂದು ನಂಬರ್ಸು ಒಂದು ಆರ್ಡರಲ್ಲಿದೆ, ಅಸೆಂಡಿಂಗ್ ವ್ಯಾಲ್ಯೂಲ್ಲಿದೆ. ಚಿಕ್ಕ ನಂಬರಿಂದ ದೊಡ್ಡ ನಂಬರ್ ತನಕ ಹೋಗಿದೆ. 2, 4, 6, 8, 10 ಆಯಿತಾ. ಇವಾಗ ನಾವು ಇದರೊಳಗೆ 2ನ ಫಸ್ಟ್ ಟರ್ಮ್ ಅಂತ ಕರೆಯೋಣ, 3ನ ಸೆಕೆಂಡ್ ಟರ್ಮ್ ಅಂತ ಕರೆಯೋಣ, 4ನ ಸೆಕೆಂಡ್ ಟರ್ಮ್ ಅಂತ ಕರೆಯೋಣ, 6ನ ಥರ್ಡ್ ಟರ್ಮ್ ಅಂತ ಕರೆಯೋಣ, 8ನ ಫೋರ್ತ್ ಟರ್ಮ್, 10ನ ಫಿಫ್ತ್ ಟರ್ಮ್. ಈಗ ನಾವು ಅದನ್ನು ಟರ್ಮ್ ಆಗಿ ಡಿನೋಟ್ ಮಾಡೋದಕ್ಕೆ 2ನ ನಾನು A1 ಅಂತ ತೊಗೊಂಡಿದ್ದೀನಿ, 4ನ A2, 6ನ A3, 8ನ A4 ಮತ್ತು 10ನ A5 ಅಂತ ಡಿನೋಟ್ ಮಾಡಿದ್ದೀನಿ ಆಯಿತಾ. ಇವಾಗ ಇದು ಒಂದು ಸಿರೀಸ್ ಆಫ್ ನಂಬರ್ಸ್ ಒಂದು ಆರ್ಡ್ರಲ್ಲಿದೆ. ಇದರೊಳಗೆ ಎರಡು ಕಾನ್ಸಿಕ್ಯೂಟಿವ್ ನಂಬರಿಂದ ಡಿಫ್ರೆನ್ಸ್. ಈಗ ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂದರೆ ಏನು? ಒಂದಾದ್ಮೇಲೆ ಒಂದು ಬರೋ ನಂಬರ್ಸ್ನ ಕಾನ್ಸಿಕ್ಯೂಟಿವ್ ನಂಬರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ 2ಗೆ ಕಾನ್ಸಿಕ್ಯೂಟಿವ್ ನಂಬರ್ ಯಾವುದು? 2 ಆದ ತಕ್ಷಣ ಯಾವ ನಂಬರ್ ಬಂದಿದೆ? ಇಲ್ಲಿ ಯಾವ ನಂಬರ್ ಬಂದಿದೆ? 4 ತಾನೆ. ಸೊ 2ಗೆ ಕಾನ್ಸಿಕ್ಯೂಟಿವ್ ನಂಬರ್ ಬಂದುಬಿಟ್ಟು 4 ಆಗುತ್ತೆ. ಆ್ಯಂಡ್ 4ಗೆ ಕಾನ್ಸಿಕ್ಯೂಟಿವ್ ನಂಬರ್ ಇಸ್ 6. 6ಗೆ ಕಾನ್ಸಿಕ್ಯೂಟಿವ್ ನಂಬರ್ ಯಾವುದು? 8. 8ಗೆ ಕಾನ್ಸಿಕ್ಯೂಟಿವ್ ನಂಬರ್ ಯಾವುದು? 10. ಅದು ಹಿಂದ್ಗಡೆ ವ್ಯಾಲ್ಯೂರ್ ಆಗಿರ್ಬೋದು, ಮುಂದ್ಗಡೆ ವ್ಯಾಲ್ಯೂರ್ ಆಗಿರ್ಬೋದು. ಹಿಂದ್ಗಡೆ ಇದ್ದರೆ ಅದನ್ನು ನಾವು ಪ್ರಿಸೀಡಿಂಗ್ ಕಾನ್ಸಿಕ್ಯೂಟಿವ್ ನಂಬರ್ ಅಂತೀವಿ, ಮುಂದ್ಗಡೆ ಇದ್ದರೆ ಸಕ್ಸೀಡಿಂಗ್ ಕಾನ್ಸಿಕ್ಯೂಟಿವ್ ನಂಬರ್ ಅಂತ ಕರಿತೀವಿ. ಓಕೆ, ಕ್ಲಿಯರ್? ಈಗ ಹಾಗೆ ಯೂಶ್ವಲ್ ಆಗಿ 1ಗೆ ಕಾನ್ಸಿಕ್ಯೂಟಿವ್ ನಂಬರ್ ಯಾವುದು ಅಂದರೆ 2 ಅಂತ ಅಂತೀವಿ, 2ಗೆ ಕಾನ್ಸಿಕ್ಯೂಟಿವ್ ನಂಬರ್ ಯಾವುದು ಅಂದರೆ 3 ಅಂತ ಹೇಳ್ತೀವಿ. ಬಟ್ ಇಲ್ಲಿ ನಂಬರ್ಸ್ ಯಾವಾಗಾದರೂ ಕೊಟ್ಟಾಗ ಕಾನ್ಸಿಕ್ಯೂಟಿವ್ ನಂಬರ್ಸ್ ಯಾವುದು ಅಂದರೆ ಅದ್ರ ನೆಕ್ಸ್ಟ್ ವ್ಯಾಲ್ಯೂ ಇಲ್ಲ ಅದ್ರದ್ದು ಹಿಂದಿನ ವ್ಯಾಲ್ಯೂ ಅಂತ ಹೇಳಬೇಕಾಗುತ್ತೆ ಆಯಿತಾ. ಓಕೆ, ಇವಾಗ ನಾನು ಕಾನ್ಸಿಕ್ಯೂಟಿವ್ ನಂಬರ್ಸ್ ಇದೆ, ಅದ್ರದ್ದು ಡಿಫ್ರೆನ್ಸ್ ಮಾಡಿದ್ರೆ ಈಗ ಇಲ್ಲಿ 2 ಮತ್ತು 4 ಕಾನ್ಸಿಕ್ಯೂಟಿವ್ ನಂಬರ್ಸ್. ಈಗ 4 - 2 ಡಿಫ್ರೆನ್ಸ್ ಅಂದರೆ ಏನು? ಸಬ್ಟ್ರ್ಯಾಕ್ಟ್ ಮಾಡೋದು ಅಂತ ಅರ್ಥ. ಇವೆರಡು ನಂಬರ್ಸಿಂದ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ನನಗೇನು ಬರುತ್ತೆ? 2 ಬರುತ್ತೆ. ಅದೇ ಥರ ಈಗ ಮತ್ತೆ ಇನ್ನೊಂದು ಕಾನ್ಸಿಕ್ಯೂಟಿವ್ ನಂಬರ್ ತೊಗೊಳ್ಳೋಣ, 4 and 6. ಇವೆರಡು ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಲ್ವಾ? ಇವೆರಡನ್ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 6 - 4 ಮಾಡಿದ್ರೆ ಮತ್ತೆ 2 ಬಂತು. ಹೋದ ಸತಿನೂ 2 ಬಂದಿತ್ತು, ಈ ಸತಿನೂ 2 ಬಂತು. ಈಗ ಮತ್ತೆ ಇನ್ನೂ ಒಂದು ಕಾನ್ಸಿಕ್ಯೂಟಿವ್ ನಂಬರ್ ತೊಗೊಳ್ಳೋಣ, 6 and 8. ಈಗ 8 - 6 ಮಾಡಿದ್ರೆ ಎಷ್ಟು ಬರುತ್ತೆ? ಮತ್ತೆ 2 ಬಂತು. ಇದು ಇವೆರಡು ಕಾನ್ಸಿಕ್ಯೂಟಿವ್ ನಂಬರ್ಸ್ ಡಿಫ್ರೆನ್ಸ್ ಕೂಡ 2 ಬಂತು. ಈಗ ಸೇಮ್ ಡಿಫ್ರೆನ್ಸ್ ಬರ್ತಾ ಇದೆ, 2, 2, 2 ಅಂದರೆ ಒಂದು ಕನ್ಸ್ಟೆಂಟ್ ವ್ಯಾಲ್ಯೂ ನಿಮಗೆ ಡಿಫ್ರೆನ್ಸ್ ಆಗಿ ಸಿಗ್ತಾ ಇದೆ. ಇವಾಗ ನೀವು ಇದು ಡೆಫಿನೇಷನ್ನ ಓದ್ರಿ. ಏನು? A sequence of numbers in order in which the difference between any two consecutive numbers is a constant value. ಒಂದು ಸೀರೀಸ್ ಆಫ್ ನಂಬರ್ಸ್ ಒಂದು ಆರ್ಡರಲ್ಲಿ ಕೊಟ್ಟಿದ್ದಾರೆ, ಅದರೊಳಗೆ ಕಾನ್ಸಿಕ್ಯೂಟಿವ್ ನಂಬರ್ಸ್ನ ಸಬ್ಟ್ರ್ಯಾಕ್ಟ್ ಮಾಡಿದಾಗ ನಮಗೆ ಕನ್ಸ್ಟೆಂಟ್ ವ್ಯಾಲ್ಯೂ ಬರುತ್ತೆ. ಕನ್ಸ್ಟೆಂಟ್ ವ್ಯಾಲ್ಯೂ ಅಂದರೆ ಸೇಮ್ ವ್ಯಾಲ್ಯೂ ಬರುತ್ತೆ. ಇವಾಗ 4 ಮತ್ತು 2ನ ಸಬ್ಟ್ರ್ಯಾಕ್ಟ್ ಮಾಡಿದಾಗ 2 ಬಂತು, 6 ಮತ್ತು 4ನ ಸಬ್ಟ್ರ್ಯಾಕ್ಟ್ ಮಾಡಿದಾಗ 2 ಬಂತು, 8 ಮತ್ತು 6ನ ಸಬ್ಟ್ರ್ಯಾಕ್ಟ್ ಮಾಡಿದಾಗ 2 ಬಂತು. ಸೇಮ್ ವ್ಯಾಲ್ಯೂ ಬರುತ್ತೆ. ಸೊ ಈ ಥರ ಇರೋ ಸಿಚುವೇಶನ್ನ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಐ ಹೋಪ್ ನಿಮಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಏನು ಮೀನಿಂಗ್ ಭಾಳ ಕ್ಲಿಯರ್ ಆಯಿತು ಅಂತ. ಈಗ ನಾನು ಒಂದು ಇಲ್ಲಿ ಒಂದು ಡಿನೋಟ್ ಮಾಡಿದ್ದೀನಿ, ಒಂದು ಹಿಂಗೆ ಬಲೂನ್ ಥರ ಹಾಕ್ಬಿಟ್ಟು ಡಿನೋಟ್ ಮಾಡಿದ್ದೀನಿ. ಟರ್ಮ್ಸ್ ಆರ್ ಡಿನೋಟೆಡ್ ಬೈ AN ಅಂತ. ಟರ್ಮ್ ಅಂದರೆ ಗೊತ್ತಲ್ಲ, ಒಂದು ಇಲ್ಲಿ 2 ಒಂದು ಟರ್ಮ್, 4 ಒಂದು ಟರ್ಮ್ ಆಗುತ್ತೆ, 6 ಒಂದು ಟರ್ಮ್ ಆಗುತ್ತೆ. ನಾಳೆ ಹೇಳ್ಕೊಟ್ನಲ್ಲ, 2ನ ಫಸ್ಟ್ ಟರ್ಮ್ ಅಂತೀವಿ, 4ನ ಸೆಕೆಂಡ್ ಟರ್ಮ್ ಅಂತ ಕರಿತೀವಿ. ಈಗ ಟರ್ಮ್ಸ್ನ ನಾವಿಲ್ಲಿ AN ಇಂದ ಡಿನೋಟ್ ಮಾಡ್ತೀವಿ. ಈಗ ಎನ ಯಾವುದಾದ್ರು ಒಂದು ಟರ್ಮಿಗೆ ನಾವು A ಅಂತ ಹಾಕಿ ಡಿನೋಟ್ ಮಾಡ್ತೀವಿ. 2ಗೆ A1 ಅಂತ ಡಿನೋಟ್ ಮಾಡಿದ್ವಿ. ಈ 1 ಜಾಗದೊಳಗೆ ನಾವು Nನ ಹಾಕ್ತೀವಿ ಆಯಿತಾ. AN ಜಾಗದಲ್ಲಿ N ಜಾಗದಲ್ಲಿ 1 ಬರ್ಬೋದು, 2 ಬರ್ಬೋದು, 3 ಬರ್ಬೋದು, 4 ಬರ್ಬೋದು. ಇನ್ ಜನರಲ್ ಟರ್ಮ್ಸ್ಗೆ ಡಿನೋಟ್ ಮಾಡೋಕ್ಕೆ ನಾವು AN ಅಂತ ಉಪಯೋಗ ಮಾಡ್ತೀವಿ ಆಯಿತಾ. ಈಗ ನೆಕ್ಸ್ಟು ಕಾಮನ್ ಡಿಫ್ರೆನ್ಸ್. ಇಲ್ಲಿ ನಾನು ಡೆಫಿನೇಷನಲ್ಲಿ ಡಿಫ್ರೆನ್ಸ್ ಅಂತ ಬರೆದಿದ್ದೆ, ನೋಡಿದ್ರಾ? ಅದು ಕಾಮನ್ ಡಿಫ್ರೆನ್ಸ್ ಅಂದರೆ ಏನು? ಸೇಮ್ ಡಿಫ್ರೆನ್ಸ್ ಅಗ್ಲೆಲ್ಲ ಬಂದರೆ ಅದನ್ನು ನಾವು ಕಾಮನ್ ಡಿಫ್ರೆನ್ಸ್ ಅಂತೀವಿ. ಫಾರ್ ಎಕ್ಸಾಂಪಲ್ 4 - 2 ಮಾಡಿದಾಗ ನಮ್ಗೆ ಇಲ್ಲೇನು ಸಿಕ್ತು? 4 - 2 ಮಾಡಿದಾಗ 2 ಸಿಕ್ತು. ಆಮೇಲೆ ಥರ್ಡ್ ಟರ್ಮ್ ಮೈನಸ್ ಸೆಕೆಂಡ್ ಟರ್ಮ್ ಅಂದರೆ 6 - 4 ಮಾಡಿದಾಗ ಮತ್ತೆ ನಮಗೆ 2 ಸಿಕ್ತು.
ಕಾಮನ್ ಡಿಫ್ರೆನ್ಸ್ ಆಯಿತು, ಅದು ಸೇಮ್ ಡಿಫ್ರೆನ್ಸಸ್ ಬಂತು, ರೈಟ್. ಡಿಫ್ರೆನ್ಸ್ ಮಾಡಿದಾಗ ಸೇಮ್ ವ್ಯಾಲ್ಯೂ ಬಂದಿದ್ದಕ್ಕೆ ನಾವು ಅದನ್ನು ಕಾಮನ್ ಡಿಫ್ರೆನ್ಸ್ ಅಂತೀವಿ. ಆ್ಯಂಡ್ ಕಾಮನ್ ಡಿಫ್ರೆನ್ಸ್ನ ನಾವು ಡಿ ಇಂದ ಡಿನೋಟ್ ಮಾಡ್ತೀವಿ. ನೆಕ್ಸ್ಟು ಈ ಕಾಮನ್ ಡಿಫ್ರೆನ್ಸಿಗೆ ಇಲ್ಲೊಂದು ಚಿಕ್ಕ ಫಾರ್ಮುಲಾ ಹಾಕೀನಿ, ಏನಂದರೆ ಡಿ ಈಸ್ ಈಕ್ವಲ್ ಟು AN ಮೈನಸ್ 1. ಈ ಎನ್ ಅಂತ ಏನಾದರೂ ಬಂದರೆ ನನ್ನ ಫ್ರೆಂಡ್ಸ್ ಯೂಶ್ವಲಿ ಕ್ಲಾಸ್ ಮಾಡಬೇಕಾದ್ರೆ ಟೀಚರ್ಸ್ ಏನಾದರೂ NXY ಅಂತ ಏನಾದ್ರು ಯೂಸ್ ಮಾಡಿಬಿಟ್ರೆ ಏನಪ್ಪ ಇದು ಅಂತ ಯೋಚನೆ ಮಾಡ್ತಾರೆ. ಏನೂ ಇಲ್ಲ, ಅಲ್ಲಿ ಆ ಥರ ಏನಾದರೂ ಲೆಟರ್ಸ್ ಬಂದಿದೆ ಅಂದರೆ ಅಲ್ಲಿ ಯಾವುದಾದ್ರೂ ನಂಬರ್ ನೆಕ್ಸ್ಟ್ ಬರುತ್ತೆ ಅಂತ ಅರ್ಥ ಅಷ್ಟೇ. ಈಗ ನಾನು ನಂಬರ್ಸಿಂದನೇ ನಿಮಗೆ ಹೇಳ್ಕೊಡ್ತೀನಿ, ಅವಾಗ ಅರ್ಥ ಆಗುತ್ತೆ. ಏನಪ್ಪ ಇಲ್ಲಿ AN ಅಂದರೆ ಎನ್ ಜಾಗದೊಳಗೆ ಸಪೋಸ್ ಮಾಡಿರಿ 3 ಇದೆ ಅಂತ, ಆಯಿತಾ. ಈಗ AN ಅಂತ ಕೊಟ್ಟಿದ್ದಾರಲ್ಲ, ಅದನ್ನು ನಾವು A3 ಅಂತ ಅಂದ್ಕೊಳ್ಳೋಣ, ಆಯಿತಾ. ಈಗ AN ಮೈನಸ್ 1 ಅಂತ ಕೊಟ್ಟಿದ್ದಾರೆ, AN ಮೈನಸ್ 1 ಹಾಗಂದ್ರೆ ಏನು, ಎನ್ ಜಾಗದೊಳಗೆ 3 ಅಂತ ಅಂದ್ಕೊಂಡಿದ್ವಲ್ಲ, A3 ಮೈನಸ್ 1 ಅಂತ ಅರ್ಥ. ಅಂದರೆ A2 3 ಮೈನಸ್ 1 2 ಆಗುತ್ತಲ್ಲ. ಸೊ ಹಾಗಂದ್ರೆ ಇವ್ರು ಇಲ್ಲಿ ಏನು ಹೇಳ್ತಾ ಇದ್ದಾರೆ, A3 ಮೈನಸ್ A2 ಮಾಡಬೇಕು ಅಂತ ಹೇಳ್ತಿದ್ದಾರೆ. ನಾನೀಗ ಹೇಳಿದೆ ಡಿಫ್ರೆನ್ಸ್ ಮಾಡಿರಿ, ಕಾನ್ಸುಗೇಟಿವ್ ಟರ್ಮ್ಸ್ ಇನ್ ಡಿಫ್ರೆನ್ಸ್ ಮಾಡಿರಿ ಅಂತ ಹೇಳಿದೆ. ಇವಾಗ ನಾನು 4 ಮೈನಸ್ 2 ಯಾಕೆ ಮಾಡಬೇಕು, 2 ಮೈನಸ್ 4 ಮಾಡ್ಬೋದಲ್ಲ ಅಂತ ನೀವು ಕ್ವಶನ್ ಕೇಳ್ಬೋದು. ಎಸ್, ಅದನ್ನು ಮಾಡ್ಬೋದು. ಬಟ್ ಇಲ್ಲಿ ಯಾವಾಗ್ಲೂ ಸೆಕೆಂಡ್ ಟರ್ಮಿಂದ ಫಸ್ಟ್ ಟರ್ಮ್ನ ಮೈನಸ್ ಮಾಡಬೇಕು, ಆಯಿತಾ. ಈಗ 4ಇಂದ 2ನ ಮೈನಸ್ ಮಾಡಬೇಕು, 6ಇಂದ 4ನ ಮೈನಸ್ ಮಾಡಬೇಕು, 8ಇಂದ 6ನ ಮೈನಸ್ ಮಾಡಬೇಕು, 10ಇಂದ 8ನ ಮೈನಸ್ ಮಾಡಬೇಕು. ಅಂದರೆ ಈಗ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, A2 ಮೈನಸ್ A1, A2 2 ಇದೆ, ಅಲ್ಲಿ A ಕೆಳಗಡೆ 2 ಇದೆ. ನೆಕ್ಸ್ಟ್ A1, A ಕೆಳಗೆ 1 ಇದೆ. ಇಲ್ಲಿ ದೊಡ್ಡ ನಂಬರ್ ಬರಬೇಕು, ಇಲ್ಲಿ ಚಿಕ್ಕ ನಂಬರ್ ಬರಬೇಕು, 2 ಬರಬೇಕು, ಆಮೇಲೆ 1 ಬರಬೇಕು, ಆಮೇಲೆ 3 ಬರಬೇಕು, ಆಮೇಲೆ 4 ಬರಬೇಕು. A4 ಮೈನಸ್ A5 ಇದು ಮಾಡೋಕ್ಕಾಗಲ್ಲ. A5 ಮೈನಸ್ A4 ಹಿಂಗೆ ಮಾಡಬೇಕು. A2 ಮೈನಸ್ A1 ಮಾಡಿದ್ರಷ್ಟೇ ಕಾಮನ್ ಡಿಫ್ರೆನ್ಸು. ಫಸ್ಟ್ ನಂಬರಿಂದ ಸೆಕೆಂಡ್ ನಂಬರ್ನ ಮೈನಸ್ ಮಾಡಬಾರ್ದು, ಸೆಕೆಂಡ್ ನಂಬರಿಂದ ಫಸ್ಟ್ ನಂಬರ್ನ ಮೈನಸ್ ಮಾಡಬೇಕು, ಆಯಿತಾ. ಈಗ ನೀವು ಕಾಮನ್ ಡಿಫ್ರೆನ್ಸ್ ಏನೋ ಕಂಡುಹಿಡಿತೀರಾ, ಅದು ಕೆಲವೊಂದು ಸತಿ ಮೈನಸ್ ಬರುತ್ತೆ, ಪ್ಲಸ್ ಬರುತ್ತೆ, 0 ಬರುತ್ತೆ. ಅವಾಗ ನೀವು ಅಯ್ಯೋ ಇದು ಕರೆಕ್ಟ್ ಇದೆನಾ ತಪ್ಪಿದೆನಾ ಅಂತ ಯೋಚನೆ ಮಾಡ್ತೀರಾ, ರೈಟ್. ಸೊ ನಾನು ಹೇಳ್ತೀನಿ ನೋಡಿ, ಕಾಮನ್ ಡಿಫ್ರೆನ್ಸು ಪಾಸಿಟಿವ್ ಬರ್ಬೋದು, ಅಂದರೆ ಇಲ್ಲಿ ಬಂದಿರೋ ಥರ ನಮಗೆ 2 ಪಾಸಿಟಿವ್ 2 ಬಂತಲ್ಲ, ಇದು ಬರ್ಬೋದು. ಇಲ್ಲ ಅಂದರೆ 0ನೂ ಬರ್ಬೋದು. ಕೆಲವೊಂದು ಸತಿ ಕಾಮನ್ ಡಿಫ್ರೆನ್ಸ್ ಮಾಡಿದಾಗ 0 ಬರ್ಬೋದು. ಯಾವಾಗ ಬರುತ್ತೆ ಅಂದರೆ, ಈಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಏನಾದರೂ 1 1 1 ಅಂತ ಇತ್ತಪ್ಪ ಅಂದರೆ, ಇಲ್ಲಿ ನೋಡಿ ಸಿರೀಸ್ ಆಫ್ ನಂಬರ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಕಾನ್ಸುಗೇಟಿವ್ ನಂಬರ್ಸಿಂದು ಡಿಫ್ರೆನ್ಸ್ ಮಾಡಿದಾಗ ನಮಗೆ 0 ಬಂತು. ಕಾಮನ್ ಡಿಫ್ರೆನ್ಸ್ ಇಲ್ಲಿ 0 ಇದೆ. ಹಂಗಂದರೆ ಇದು AP ಅಲ್ವಾ, ಮತ್ತು ಇದೂ APನೇ. 1 1 1 ಅಂತ ಕೊಟ್ಟರು ಅದು AP ಆಗುತ್ತೆ, ಆಯಿತಾ. ಸೊ ಕಾಮನ್ ಡಿಫ್ರೆನ್ಸ್ ನಮಗೆ 0 ಕೂಡ ಬರ್ಬೋದು, ಪಾಸಿಟಿವ್ ಬರ್ಬೋದು, ಆ್ಯಂಡ್ ಇದು ನೆಗೆಟಿವ್ನೂ ಬರ್ಬೋದು. ಇಲ್ಲಿ 2 ಬಂದಿದೆ, ನನಗೆ ಇಲ್ಲಿ ಮೈನಸ್ 2 ಕೂಡ ಬರ್ಬೋದು, ಆಯಿತಾ. ಓಕೆ, ಈಗ AP ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಏನು ಅಂತ ನಿಮಗೆ ಅರ್ಥ ಆಯಿತು. ಬಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಹೇಗೆ ಫಾರ್ಮ್ ಮಾಡೋದು ಅದನ್ನು ನಾನು ನಿಮ್ಗೆ ಈಗ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನಾನು ನಿಮಗೆ ಹೇಳಿದ್ದೆ A1 A2 A3 A4 ಅಂತ, ಅದೇ ಥರ ಇಲ್ಲಿ ಕೂಡ ಬರೆದಿದ್ದೀನಿ. ಓಕೆ ನೋಡಿ, ಇಲ್ಲಿ ನಾನು ಕೆಲವೊಂದು ನಂಬರ್ಸ್ ಬರ್ತಿದ್ದೀನಿ, A ಪ್ಲಸ್ D, A ಪ್ಲಸ್ 2D, A ಪ್ಲಸ್ 3D ಅಂತ. ಆ್ಯಂಡ್ ಎನ ನಾನು A1 ಅಂತ ತೊಗೊಂಡಿದ್ದೀನಿ, A ಪ್ಲಸ್ ಡಿನ A2 ಅಂತ ತೊಗೊಂಡಿದ್ದೀನಿ, A ಪ್ಲಸ್ 2Dನ A3 ಅಂತ ತೊಗೊಂಡಿದ್ದೀನಿ, A ಪ್ಲಸ್ 3Dನ A4 ಅಂತ ತೊಗೊಂಡಿದ್ದೀನಿ, ಆಯಿತಾ. ಈಗ ಓದ್ಸತಿದು ಎಕ್ಸಾಂಪಲ್ ಇತ್ತಲ್ಲ, ಅದನ್ನೇ ತೊಗೊಂಡ್ಬೇಕಾದ್ರೆ ನೋಡೋಣ. ಅಲ್ಲಿ A1 ಏನಿತ್ತು 2 ಇತ್ತಲ್ಲ, ಸೊ A ಜಾಗದಲ್ಲಿ ನಾವು 2 ತೊಗೊಳೋಣ. ಆಮೇಲೆ ಇಲ್ಲಿ D ಬಂದುಬಿಟ್ಟು ಅಲ್ಲಿ D ಏನಿತ್ತು 2 ಇತ್ತು ತಾನೆ. ಸೊ ಈಗ 2 ಪ್ಲಸ್ 2, A ಏನು 2, D ಏನು 2, ಅವೆರಡು ಆ್ಯಡ್ ಮಾಡಿದಾಗ ನಮಗಿಲ್ಲಿ 4 ಬರುತ್ತೆ. ನೆಕ್ಸ್ಟ್ ಇಲ್ಲಿ A ಪ್ಲಸ್ 2D, A ಜಾಗದಲ್ಲಿ 2 ಬರುತ್ತೆ, 2 ಆಲ್ರೆಡಿ ಆ ಫಾರ್ಮುಲಾದಲ್ಲಿದೆ. ಮತ್ತು ಇಲ್ಲಿ D ಹಾಕಿದ್ರೆ ಏನು ಬರುತ್ತೆ ನಮಗೆ 6 ಆನ್ಸರ್ ಬರುತ್ತೆ. ಸೊ ಇವಾಗ ನೀವು ಯೋಚನೆ ಮಾಡ್ತಿರ್ತೀರ, ಸರಿಯಪ್ಪ ಇದೇನೋ ನಾನು ಅರ್ಥ ಆಯಿತು, ಒಂದು APನ ಫಾರ್ಮ್ ಮಾಡಬೇಕಂದ್ರೆ ಇದು ಫಾರ್ಮುಲಾ A ಪ್ಲಸ್ D, A ಪ್ಲಸ್ 2D, A ಪ್ಲಸ್ 3D. ಬಟ್ ಫಾರ್ ಎಕ್ಸಾಂಪಲ್ ನನಗೆ A100 ಎಷ್ಟು ಅಂತ ಗೊತ್ತಾಗಬೇಕಂದ್ರೆ ನಾನು ಹೆಂಗೆ ಕಂಡುಹಿಡಿಬೇಕು ಅಂತ ನೀವು ಯೋಚನೆ ಮಾಡ್ತಿದ್ರೆ, ಈಗ ಇದೆಲ್ಲ ಹೆಂಗೆ ಬಂತಂತ ನಾನು ಹೇಳ್ತೀನಿ. ಬ್ಲ್ಯಾಕ್ ತೊಗೊಳೋಣ, ಬ್ಲ್ಯಾಕ್ ಚೆನ್ನಾಗಿದೆ. ಓಕೆ, ಸೊ ಈಗ A5 ಇದೆ ಅಂದರೆ ನೀವು ಫಸ್ಟು A ಬರಿಬೇಕು, ನಾರ್ಮಲ್ ಫಸ್ಟ್ ಟರ್ಮ್ ಬರೀತೀರ. ಆಮೇಲೆ ಪ್ಲಸ್ ಹಾಕ್ಬಿಟ್ಟು ಇಲ್ಲಿ 5 ಇದೆಯಲ್ಲ, ಅದು ಒಂದು ನಂಬರ್ ಮೈನಸ್ ಮಾಡಿ ಬರಿಬೇಕು. ಏನು ಬರುತ್ತೆ 4 ಮೈನಸ್ 5 ಮೈನಸ್ 1 4. ಆಮೇಲೆ ಇಲ್ಲಿ D ಹಾಕಬೇಕು. ಅರ್ಥ ಆಯ್ತಾ? A5 ಕಂಡುಹಿಡಿದ್ರಿ. ಇವಾಗ ಇನ್ನೊಂದು ಕ್ವಶನ್ ಕೇಳಲ್ಲ,
ನೀವು A10 ಕಂಡುಹಿಡೀರಿ. A10 ಹೆಂಗೆ ಕಂಡುಹಿಡಿಯೋದು? ಫಸ್ಟ್ ಟರ್ಮ್ ಬರೆದ್ರಿ, ಆಮೇಲೆ 10 - 1 ಮಾಡಬೇಕು. 10 - 1 ಮಾಡಿದ್ರೆ 9 ಬರುತ್ತೆ. ಸೊ ಇಲ್ಲಿ 9 ಹಾಕಿ D. ಸೊ A10 ಇನ್ ವ್ಯಾಲ್ಯೂ ಏನು? A + 9D. ಆಯಿತಾ? ಇಲ್ಲಿ ಒಂದು ಸ್ವಲ್ಪ ಕ್ವಶನ್ ಕೇಳಿದ್ದೀನಿ, ದಟ್ ಈಸ್ A500 ಎಷ್ಟಾಗುತ್ತೆ? A500 ಯಪ್ಪ ಹಂಗೇನಿಲ್ಲ, ಯೋಚನೆ ಮಾಡಿಬಿಡ್ರಿ. ಫಸ್ಟ್ ಟರ್ಮ್ ಬರೆದ್ರ 500ಅಲ್ಲಿ 1 ಮೈನಸ್ ಮಾಡಿದ್ರೆ 499 ಬರುತ್ತೆ. ಬಟ್ಟೆ ಎಲ್ಲ 499 ಇರುತ್ತಲ್ಲ, 499D. ಆಯಿತಾ? ಏನೂ ಇಲ್ಲ, ಇಲ್ಲಿ A ಕೆಳಗಡೆ ಯಾವ ವ್ಯಾಲ್ಯೂ ಇದೆನೋ D ಪಕ್ಕಕ್ಕೆ ಬಂದಾಗ ಒಂದು ವ್ಯಾಲ್ಯೂ ಮೈನಸ್ ಮಾಡಿ ಬರಿಬೇಕಷ್ಟೆ. ಇನ್ನು AP ಫಾರ್ಮ್ ಮಾಡೋದು ಈ ಥರನ. AP ಎಲ್ಲ ಇದೇ ಫಾರ್ಮೆಟಲ್ಲಿ ಇರುತ್ತೆ. A, A + D, A + 2D, A + 3D ಆ್ಯಂಡ್ ಇಟ್ ಗೋಸ್ ಆನ್. ಆಯಿತಾ? ಅದನ್ನೇ ನಾನಿಲ್ಲಿ N ಹಾಕಿ ಬರೆದಿದ್ದೀನಿ. AN ಯಾವುದಾದ್ರೂ N ಜಾಗದಲ್ಲಿ ಯಾವುದಾದ್ರೂ ವ್ಯಾಲ್ಯೂ ಬರ್ಬೋದು. ಇನ್ನು ಫಸ್ಟ್ ಟರ್ಮ್ ಬರಿತೀವಿ ಆ್ಯಂಡ್ ಇದೇನು N ಇದೆ ಅಲ್ಲ, ಅದನ್ನು ಒಂದು ಕಡಿಮೆ ಮಾಡಿ ಅದನ್ನು D ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು. ಅದನ್ನೇ ನಿಮಗೆ ಒಂದು ನಂಬರ್ಸ್ ಜೊತೆಗೆ ತೋರಿಸ್ತೀನಿ. ಆಯಿತಾ? ಫಾರ್ ಎಕ್ಸಾಂಪಲ್ A3 ಅಂತ ಇದೆ ಅಂದ್ಕೊಳ್ಳಿ. ಫಸ್ಟ್ ಟರ್ಮ್ ಬರೀತೀರಾ, 3 - 1 is 2, ದಟ್ ಈಸ್ 2D ಆಯ್ತು. ಈಗ ನಾವು 3 ಎಲ್ಲೆಲ್ಲಿ ಬರುತ್ತೋ ಅಲ್ಲಲ್ಲಿ N ಹಾಕ್ಕೊತ ಹೋಗೋಣ. ಇಲ್ಲಿ A ಇದೆ, A ಆ್ಯಸ್ ಇಟ್ ಈಸ್ ಬರೀತೀರಾ. ಇಲ್ಲಿ 2 ಇದೆ, ಸೊ ನಾವು ಇಲ್ಲಿ ಏನು ಮಾಡಬೇಕು? N - 1, ಯಾಕಂದರೆ 2 ಹೆಂಗೆ ಬಂದಿದೆ? 3 - 1 ಮಾಡಿದ್ರೆ ತಾನೇ 2 ಬಂದಿರೋದು. ಇವಾಗ ಇಲ್ಲಿ 2 ಜಾಗದೊಳಗೆ N - 1 ಹಾಕ್ಕೊಳ್ಳೋಣ. ಇನ್ನು D ಆ್ಯಸ್ ಇಟ್ ಈಸ್ ಇಡ್ತೀರಾ. ಇವಾಗ ಇಲ್ಲೇನು ನಿಮಗೆ ಫಾರ್ಮುಲಾ ಬಂತಲ್ಲ, ಅದೇ ಫಾರ್ಮುಲಾ ನಾನು ಇಲ್ಲಿ ಬರೆದಿರೋದು. ಇಷ್ಟು ಈಸಿ ನೋಡಿ. AN = A + N - 1 × D. ಒನ್ ಥಿಂಗ್ ನೀವು ಇದ್ರೊಳಗೆ ನೀಟಾಗಿ ನೆನ್ಪಿಟ್ಕೋಬೇಕಾಗಿರೋದು, ಬ್ರ್ಯಾಕೆಟು N - 1ಗೆ ಬರುತ್ತೆ, D ಪಕ್ಕದಲ್ಲಿ ಬರಿತೀರಾ. ಕೆಲವೊಬ್ರು D ಒಳಗೆ ಹಾಕಿ ಬರೀತಾರೆ. ಒಳಗೆ ಹಾಕಿ ಬರೆದ್ರೆ ಇಡೀ ಫಾರ್ಮುಲಾ ತಪ್ಪಾಗುತ್ತೆ ಆ್ಯಂಡ್ ಕ್ಯಾಲ್ಕುಲೇಷನ್ ಮಾಡಿದಾಗ ಆನ್ಸರ್ ಕೂಡ ತಪ್ಪು ಬರುತ್ತೆ. ಸೊ N - 1ಗೆ ಮಾತ್ರ ಬ್ರ್ಯಾಕೆಟ್ ಹಾಕಬೇಕು, D ಹೊರಗಡೆ ಬರಿಬೇಕು. ಆಯಿತಾ? ಸೊ ಇದು ಫಾರ್ಮುಲಾ. ಈ ಫಾರ್ಮುಲಾ ನಿಮಗೆ ಗೊತ್ತಿದ್ದರೆ ಫಸ್ಟ್ 2 ಎಕ್ಸಸೈಸ್ ನಿಮಗೆ ಬಂತು ಅಂತ ಅರ್ಥ. ಆಯಿತಾ? AN ಏನಾಗುತ್ತೆ? AN = A + N - 1 × D. ಅದು ನಿಮಗೆ ಎಕ್ಸಾಮಲ್ಲಿ ಮರ್ತೋಗೋಕ್ಕೆ ಚಾನ್ಸೇ ಇಲ್ಲ, ಯಾಕಂದರೆ ಅಷ್ಟು ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ಇವಾಗ ಫಸ್ಟ್ ಸೆಕೆಂಡ್ ಎಕ್ಸಸೈಸಿಗೆ ಎಷ್ಟು ಕಾನ್ಸೆಪ್ಟ್ಸ್ ಇತ್ತು ಅದಿಷ್ಟು ಹೇಳ್ಕೊಟ್ಟಿದ್ದೀನಿ. ಇಷ್ಟೇ ಇದ್ದಿದ್ದು ಕಾನ್ಸೆಪ್ಟ್ಸ್ ನೋಡಿ. 10 ನಿಮಿಷ ಆಗಿದೆ ಅಷ್ಟೇ. 10 ನಿಮಿಷದಲ್ಲಿ ಪೂರ್ತಿ ಫಸ್ಟು ಎಕ್ಸಸೈಸಿನ ಕಾನ್ಸೆಪ್ಟ್ಸೇ ಆಯಿತು. ಸೊ ಇದರೊಳಗೆ ಟೋಟಲಾಗಿ 3 ಎಕ್ಸಸೈಸಸ್ ಇದ್ದಾವೆ. ಫಸ್ಟ್ ಎಕ್ಸಸೈಸ್, ಸೆಕೆಂಡ್ ಎಕ್ಸಸೈಸ್, ಥರ್ಡ್ ಎಕ್ಸಸೈಸ್. ಫಸ್ಟ್ ಎಕ್ಸಸೈಸಲ್ಲಿ ನಿಮಗೆ ಟೋಟಲಾಗಿ 4 ಕ್ವೆಶನ್ಸ್ ಇದೆ. ಆಮೇಲೆ ಸೆಕೆಂಡ್ ಎಕ್ಸಸೈಸಲ್ಲಿ 20 ಕ್ವೆಶನ್ಸ್ ಇದೆ. ಥರ್ಡ್ ಎಕ್ಸಸೈಸಲ್ಲಿ 21 ಅಲ್ಲ, ಇಲ್ಲಿ 21 ಬರೆದಿದ್ದೀನಿ, ಬಟ್ 20 ಕ್ವೆಶನ್ಸ್ ಇದೆ. ಟೋಟಲಿ ನಿಮಗೆ 44 ಕ್ವೆಶನ್ಸ್ ಇದೆ. ಸೊ ನನಗೆ ಗೊತ್ತು ಇದು ಸ್ವಲ್ಪ ಚಾಪ್ಟರ್ ಭಾಳ ಲೆಂದಿ ಇದೆ ಅಂತ, ಬಟ್ ದಟ್ ಸ್ಟಿಲ್ ಫೈನ್. ನಾನು 44 ಕ್ವೆಶನ್ಸ್ನು ಇಲ್ಲೇನು ಕವರ್ ಮಾಡಿಲ್ಲ, ಬಟ್ ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಮತ್ತು ಡಿಫಿಕಲ್ಟ್ ಕ್ವೆಶನ್ಸ್ ಇತ್ತು ಅದನ್ನು ನಾನೇಲಿ ಕಂಪ್ಲೀಟ್ ಮಾಡಿದ್ದೀನಿ. ಟೋಟಲಿ ಆಲ್ಮೋಸ್ಟ್ ಐ ಗೆಸ್ 35 ಕ್ವೆಶನ್ಸ್ ಅಷ್ಟಾಗಿದೆ. 30 ಕ್ವೆಶನ್ಸ್ ಆಗಿದೆ. ಆ್ಯಂಡ್ ಕೆಲವೊಂದು ಕ್ವೆಶನ್ಸಲ್ಲಿ ಸಬ್ಪಾರ್ಟ್ ಕೂಡ ಇದೆ, ಸೊ ಅದು ನಾನೇನು ಕೌಂಟ್ ಮಾಡಿಲ್ಲ. ಟೋಟಲಾಗಿ ಆ್ಯಕ್ಚುಯಲ್ ನಂಬರ್ ಆಫ್ ಕ್ವೆಶನ್ಸ್ 30 ಕ್ವೆಶನ್ಸಲ್ಲಿ ಕವರ್ ಮಾಡಿದ್ದೀನಿ. ಮಿಕ್ಕಿರೋ 14 ಕ್ವೆಶನ್ ಭಾಳ ಅಂದರೆ ಭಾಳ ಈಸಿ ಇದೆ. ಆ್ಯಂಡ್ ಅದರೊಳಗೂ ಕೆಲವೊಂದು ಹಿಂಟ್ಗಳು ನಾನು ಏನು ಕಾನ್ಸೆಪ್ಟಲ್ಲಿ ಯೂಸ್ ಆಗುತ್ತೋ ಅದೆಷ್ಟು ನಾನು ಇದರೊಳಗೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಯೂನಿಟ್ ಟೆಸ್ಟು, ಪಿರಿಯಾಡಿಕ್ ಟೆಸ್ಟಿಗೆ ಅದು ನೀವು ವಿಡಿಯೋ ನೋಡಿದ್ರೆ ಸಾಕು. ನೀಟಾಗಿ ವಿಡಿಯೋ ನೋಡಿಕೊಂಡ್ರೆ ಅಲ್ಲೋಗಿ ಆರಾಮ್ಸೆ ಮಾಡ್ಬೋದು. ಒಂದು 2-3 ಪ್ರಾಬ್ಲಮ್ ನೀವೇ ಟ್ರೈ ಮಾಡಿ ನೋಡಿರಿ ಅಷ್ಟೇ. ಬಿಟ್ಟರೆ ಏನು ಇದಕ್ಕೆ ಜಾಸ್ತಿ ಎಫರ್ಟ್ ಹಾಕೋ ಅವಶ್ಯಕತೆ ಇಲ್ಲ. ಈ ಚಾಪ್ಟ್ರಿಗೆ ಎಫರ್ಟ್ ಡಿಮಾಂಡ್ ಮಾಡೋದಂದರೆ ಟ್ರಿಗ್ನೋಮೆಟ್ರಿ ಅಂತ ಚಾಪ್ಟರ್ಸ್ ಅಷ್ಟೇ. ಆಯಿತಾ? ಸೊ ಈಗ ನಾನಿಲ್ಲಿ ಬೇರೆ ಏನೋ ಬರೆದಿದ್ದೀನಿ, ಫೈನೈಟ್ AP, ಇನ್ಫೈನೈಟ್ AP ಅಂತ. ಇವಾಗ ಫೈನೈಟ್ AP ಅಂದರೆ ಏನು? ಕೆಲವು ನಂಬರ್ಸ್ ಕೊಟ್ಟು ಲಾಸ್ಟಿಗೆ ಫುಲ್ ಸ್ಟಾಪ್ ಕೊಟ್ಟಿದ್ರೆ, ಅಂದರೆ ಆ ನಂಬರ್ಸ್ ಅಲ್ಲಿಗೆ ಮುಗೀತು ಅಂತ ಅವ್ರು ಹೇಳಿದ್ರೆ ಅದು ಫೈನೈಟ್ AP, ಅಂದರೆ ಅದಕ್ಕೊಂದು ಎಂಡ್ ಇದೆ ಅಂತ ಅರ್ಥ. ಇನ್ಫೈನೈಟ್ AP ಅಂದರೆ ಏನು? ಕೆಲವು ನಂಬರ್ಸ್ ಕೊಟ್ಟಿರ್ತಾರೆ ಆ್ಯಂಡ್ ಹಂಗೆ ಮುಂದೆ 3 ಡಾಟ್ ಇಟ್ಟಿರ್ತಾರೆ. 3 ಡಾಟಿನ ಅರ್ಥ ಏನು? ಹಾಗೆ ಮುಂದುವರಿತಾ ಹೋಗುತ್ತೆ, ನಂಬರ್ಸ್ ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಂತ ಅರ್ಥ. ಅಂದರೆ ಅದಕ್ಕೆ ಎಂಡ್ ಇಲ್ಲ ಅಂತ ಅರ್ಥ. ಯಾವುದು ಒಂದು APಗೆ ಎಂಡ್ ಇದೆನೋ ಅದಕ್ಕೆ ನಾವು ಫೈನೈಟ್ AP ಅಂತ ಕರಿತೀವಿ. ಯಾವ ಒಂದು APಗೆ ಎಂಡ್ ಇಲ್ವೋ ಅದಕ್ಕೆ ನಾವು ಇನ್ಫೈನೈಟ್ AP ಅಂತ ಕರಿತೀವಿ. ಅಷ್ಟೇ, ಬೇರೆ ಏನಿಲ್ಲ ಇದರೊಳಗೆ. ಯೂಶ್ವಲಾಗಿ 1 ಮಾರ್ಕ್ಸ್ ಕ್ವೆಶನಲ್ಲಿ ಕೇಳ್ತಾರೆ ಅಂತ ನಾನು ಹೇಳಿದೆ ಅಷ್ಟೇ. ನೆಕ್ಸ್ಟ್ ಈಗ ಫಸ್ಟ್ ಎಕ್ಸಸೈಸಿನ ಫಸ್ಟ್ ಪ್ರಾಬ್ಲಮ್ ಮಾಡೋಣ. ನೋಡಿರಿ, ಬರೀ 14 ನಿಮಿಷಕ್ಕೆ ನೀವು ಫಸ್ಟ್ ಎಕ್ಸಸೈಸ್ ಫಸ್ಟ್ ಪ್ರಾಬ್ಲಮ್ ಮಾಡ್ತಾ ಇದ್ದೀರಾ. ಈಗ ಕ್ವೆಶನ್ ಏನಂದರೆ, ದ ಟ್ಯಾಕ್ಸಿ ಫೇರ್ ಆಫ್ಟರ್ ಈಚ್ ಕಿಲೋಮೀಟರ್ ವೆನ್ ದ ಫೇರ್ ಇಸ್ 15 rupees. ಸೊ ಒಂದು ಟ್ಯಾಕ್ಸಿ ನೀವು ತೊಗೊಂಡಿದ್ದೀರಾ, ಅದ್ರದ್ದು ಫೇರ್ ಅಂದರೆ ಪ್ರೈಸ್ ಅಂತ. ಆ ಟ್ಯಾಕ್ಸಿದ ಪ್ರೈಸು ಪ್ರತಿಯೊಂದು ಕಿಲೋಮೀಟ್ರಿಗೆ 8 ರೂಪಾಯಿ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಫಸ್ಟ್ ಕಿಲೋಮೀಟ್ರಿಗೆ ಮಾತ್ರ 15 ರೂಪಾಯಿ. ಯೂಶ್ವಲಾಗಿ ನೀವು ಆಟೋ ಅಲ್ಲಿ ಹೋದರೆ ಗೊತ್ತಿರುತ್ತೆ. ನಾರ್ಮಲ್ ಈಗ ನಮ್ಮ ಕಡೆ ಎಲ್ಲ ದಾವಣಗೆರೆ, ಸೊ ಇಲ್ಲೆಲ್ಲ ಜಸ್ಟ್ ಎಷ್ಟು ಆಗುತ್ತೆ ಪ್ರೈಸ್ ಅಂತ ಹೇಳ್ತಾರೆ ಅಷ್ಟೇ. ಬಟ್ ಬೆಂಗಳೂರು ಕಡೆ ಎಲ್ಲ ಮೀಟ್ರ್ ಹಾಕ್ತಾರೆ. ಪ್ರತಿಯೊಂದು ಕಿಲೋಮೀಟ್ರಿಗೆ 1 ರೂಪಾಯಿ ಅಂತ ಇರುತ್ತೆ. ಬಟ್ ಸ್ಟಾರ್ಟಿಂಗ್ ಅವ್ರು 20 ರೂಪೀಸ್ ಆ್ಯಡ್ ಮಾಡಿರ್ತಾರೆ. ಅಂದರೆ ನೀವು
ಫಸ್ಟ್ ಕಿಲೋಮೀಟರ್ ಏನಿರೋದು ಅದು 20 ರೂಪಾಯಿದು ಇರುತ್ತೆ. ಆಮೇಲಿಂದ ಏನೇನು ಕಿಲೋಮೀಟರ್ ಹೋಗ್ತಿರೋ ಅದೆಲ್ಲ 1 ರೂಪಾಯಿಗೆ ಇರುತ್ತೆ. ಇಲ್ಲೂ ಅಷ್ಟೇ, ಇಲ್ಲಿ ಕಡಿಮೆ ರೇಟ್ ಇದೆ ನೋಡಿ. ಆ್ಯಕ್ಚುಲಿ ಫಸ್ಟ್ ಕಿಲೋಮೀಟ್ರಿಗೆ 15 ರೂಪಾಯಿ ಅಂತೆ, ಆಮೇಲಿಂದ 8 ರೂಪಾಯಿ ಜಾಸ್ತಿ ಆಗ್ತದೆ. ಇನ್ನು ಜಾಸ್ತಿ ಇದೆಯಪ್ಪ, 1 ಕಿಲೋಮೀಟ್ರಿಗೆ 8 ರೂಪಾಯಿ ಜಾಸ್ತಿ ಆಗ್ತಾ ಹೋಗುತ್ತೆ ಆಯಿತಾ. ಸೊ ಫಸ್ಟ್ ಟರ್ಮ್ ಏನಾಯಿತು ಹಾಗಂದರೆ 15 ಆಯಿತು. ಆ್ಯಂಡ್ ಪ್ರತಿ ಸತಿಗೂ 8 ರೂಪಾಯಿ ಜಾಸ್ತಿ ಆಯಿತು ಅಂದರೆ ಕಾಮನ್ ಡಿಫ್ರೆನ್ಸ್ ಏನಾಯಿತು, ಡಿ ಆಯಿತು. ಯಾಕಂದರೆ 15ಕ್ಕೆ 8 ಆ್ಯಡ್ ಮಾಡಿದ್ರೆ ನಿಮಗೊಂದು ನಂಬರ್ ಸಿಗುತ್ತೆ, ಅಂದರೆ ಆ ನಂಬರ್ನ ಮತ್ತೆ 15ಇಂದ ಮೈನಸ್ ಮಾಡಿದ್ರೆ 8 ಸಿಗುತ್ತೆ. ಸೊ ಫಸ್ಟ್ ಟರ್ಮ್ ಬಂದುಬಿಟ್ಟು 15 ಆಯಿತು. ಆ್ಯಂಡ್ 8 ರೂಪಾಯಿ ಜಾಸ್ತಿ ಆಗೋದ್ರಿಂದ ಕಾಮನ್ ಡಿಫ್ರೆನ್ಸ್ ಬಂದುಬಿಟ್ಟು 8 ಆಯಿತು. ಈಗ ನಾನು ಎ ಪಿ ಹೆಂಗೆ ಫಾರ್ಮ್ ಮಾಡೋದಂತ ಫಸ್ಟ್ ಬರೆದಿದ್ನಲ್ಲ, ಎ ಪ್ಲಸ್ ಡಿ, ಎ ಪ್ಲಸ್ 2D, ಎ ಪ್ಲಸ್ 3D ಅಂತ ಸೇಮ್. ನನಗೆ ಎ ವ್ಯಾಲ್ಯೂನು ಗೊತ್ತು, ಡಿ ವ್ಯಾಲ್ಯೂನು ಗೊತ್ತು. ಎ ಜಾಗದಲ್ಲಿ 15 ಹಾಕ್ರಿ, ಡಿ ಎಲ್ಲೆಲ್ಲಿದೆನೋ ಅಲ್ಲೆಲ್ಲ 8 ಹಾಕ್ರಿ, ಅಲ್ಲಿಗೆ ನಿಮ್ಮ ಎ ಪಿ ಫಾರ್ಮ್ ಆಗಿ ಹೋಗುತ್ತೆ. ಸೊ ಇಲ್ಲಿ ಕಾಮನ್ ಡಿಫ್ರೆನ್ಸ್ ಸೇಮ್ ಇರೋದ್ರಿಂದ ಇದು ಎ ಪಿ ಅಂತ ನಾವು ಕರಿತೀವಿ. ಯಾವುದೇ ಒಂದು ಸೀರೀಸ್ ಆಫ್ ನಂಬರಲ್ಲಿ ಕಾಮನ್ ಡಿಫ್ರೆನ್ಸ್ ಸೇಮ್ ಇದ್ದರೆ ಮಾತ್ರ ಅದು ಎ ಪಿ ಆಗುತ್ತೆ. ಆ್ಯಂಡ್ ಅದು ಸೇಮ್ ಇಲ್ಲ ಅಂದರೆ ಅದು ಎ ಪಿ ಆಗಲ್ಲ. ಈ ಫಸ್ಟ್ ಎಕ್ಸಸೈಸಲ್ಲಿ ಬರೀ ಇದೇ ಇದ್ದಿದ್ದು, ಇದು ಎ ಪಿನೋ ಎ ಪಿ ಅಲ್ವೋ ಅಂತ ನೀವು ನೋಡಬೇಕು. ಆ್ಯಂಡ್ ಇಲ್ಲಿ ಕಾಮನ್ ಡಿಫ್ರೆನ್ಸ್ ಸೇಮ್ ಇರೋದ್ರಿಂದ ಇದು ಒಂದು ಎ ಪಿ ಆಯಿತು. ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ದ ಅಮೌಂಟ್ ಆಫ್ ಏರ್ ಪ್ರೆಸೆಂಟ್ ಇನ್ ಅ ಸಿಲಿಂಡರ್ ವೆನ್ ಅ ವ್ಯಾಕ್ಯೂಮ್ ಪಂಪ್ ರಿಮೂವ್ಸ್ 1/4 ಆಫ್ ದ ಏರ್ ರಿಮೈನಿಂಗ್ ಇನ್ ದ ಸಿಲಿಂಡರ್ ಅಟ್ ಅ ಟೈಮ್. ನೀವು 1/4 ಅಂತ ಬಂತು, ವ್ಯಾಕ್ಯೂಮ್ ಸಿಲಿಂಡ್ರು ಏನೇನೋ ಕೊಟ್ಟಿದ್ದಾರೆ ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಈಗ ಒಂದು ಸಿಲಿಂಡ್ರ್ ಇದೆ ಆಯಿತಾ, ಆ ಸಿಲಿಂಡ್ರ್ ಒಳಗೆ ಏರ್ ಇದೆ. ಆ ಏರ್ನ ಪ್ರತಿ ಸತಿ ಪಂಪ್ ಮಾಡಿದಾಗ 1/4 ಆಫ್ ದ ಟೋಟಲ್ ಏರ್, ಎಷ್ಟು ಏರ್ ಇದೆನೋ ಅದರೊಳಗೆ 1/4 ಭಾಗ ಹೊರಗೆ ಬರುತ್ತೆ ಅಂತ ಅರ್ಥ. ಈಗ ನಾವು ಲೆಟ್ ಮಾಡ್ಕೊಳ್ಳೋಣ. ಲೆಟ್ ದ ಏರ್ ಪ್ರೆಸೆಂಟ್ ಇನ್ ದ ಸಿಲಿಂಡರ್ ಬಿ ಹೌ ಮಚ್, 100 ಮೀಟರ್ ಕ್ಯೂಬ್. ಯಾಕಂದರೆ ಏರ್ ಯಾವಾಗೂ ನಾವು ಹತ್ರ ಇರುತ್ತೆ ಅಂತ ಹೇಳಿದಾಗ, ಏರಿಯಾ ತೊಗೊಂಡಾಗ ನಾವು ಮೀಟ್ರ್ ಕ್ಯೂಬ್ನ ಯೂಸ್ ಮಾಡೋದು. ಸೊ 100 ಮೀಟರ್ ಕ್ಯೂಬ್, 100 ಯಾಕೆ ತೊಗೊಂಡಿದ್ದೀನಿ ಅಂತ ನೀವು ಯೋಚನೆ ಮಾಡ್ತಿದ್ರೆ ಅದು ಈಸಿ ಆಗುತ್ತೆ ಅಂತ ತೊಗೊಂಡಿರೋದು. ನೀವು 100 ಬದಲು 86, 87, 50, 42 ಏನಾದರೂ ತೊಗೋಬೋದು. ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ ಅಂತ ನಾನು 100 ತೊಗೊಂಡಿದ್ದೀನಿ ಆಯಿತಾ. ಸೊ ಈಗ 100 ಮೀಟ್ರ್ ಕ್ಯೂಬ್ ಅಷ್ಟು ಏರ್ ಇದೆ ಅಂತ ಅಂದ್ಕೊಳ್ಳಿ. ಫಸ್ಟ್ ಟೈಮ್ ನಾನು ಪಂಪ್ ಮಾಡಿದಾಗ 1/4 ರಿಮೂವ್ ಆಯಿತು. ಈಗ 100ಗೆ 1/4 ಎಷ್ಟಾಗುತ್ತೆ, 25 ಮೀಟರ್ ಕ್ಯೂಬ್ ಆಗುತ್ತೆ. 25 ಮೀಟರ್ ಕ್ಯೂಬ್ ಅಂದರೆ ಇವಾಗ ನಾನು 100 ಇಷ್ಟಿತ್ತು, ಫಾರ್ ಎಕ್ಸಾಂಪಲ್ 100 ಮೀಟರ್ ಕ್ಯೂಬ್ ಅಷ್ಟು ಏರ್ ಇತ್ತು. ಫಸ್ಟ್ ಟೈಮ್ ಪಂಪ್ ಮಾಡಿದಾಗ 25 ಮೀಟರ್ ಕ್ಯೂಬು ಏರ್ ಹೊರಗೆ ಬಂದುಬಿಡ್ತು. ಹಂಗಂದರೆ ಇವಾಗ ನನ್ನ ಹತ್ರ ಎಷ್ಟು ಏರ್ ಬಾಕಿ ಇದೆ, ಇಷ್ಟೇ 75 ಮೀಟರ್ ಕ್ಯೂಬ್ ಅಷ್ಟು ಏರ್ ಬಾಕಿ ಇದೆ ಆಯಿತಾ. ಸೊ ಈಗ ಫಸ್ಟ್ ಡಿಫ್ರೆನ್ಸ್ ಬಂದ್ಬಿಟ್ಟು ನಮ್ದು ಏನಾಯಿತು, D1 ಏನಾಯಿತು 25 ಮೀಟರ್ ಕ್ಯೂಬ್, ಅಂದರೆ 100 ಮೀಟರ್ ಕ್ಯೂಬ್ ಇತ್ತು, ಅದರೊಳಗೆ ನಾನು 25 ಮೀಟರ್ ಕ್ಯೂಬ್ ಹೊರಗೆ ಬಂತು. ಸೊ ಇವಾಗ ಮಿಕ್ಕಿರೋದಷ್ಟು 75 ಮೀಟರ್ ಕ್ಯೂಬ್ ಆಯಿತಾ. ಇವಾಗ ನೆಕ್ಸ್ಟ್ ನಾನು ಏರ್ನ ಪಂಪ್ ಮಾಡ್ತೀನಲ್ಲ, ಅವಾಗ ಎಷ್ಟಿರುತ್ತೆ ಸಿಲಿಂಡ್ರ್ ಒಳಗೆ ಏರ್ 75 ಮೀಟರ್ ಕ್ಯೂಬ್ ಇದೆ. ಈಗ ಮತ್ತೆ ಇನ್ನೊಂದು ಸತಿ ಪಂಪ್ ಮಾಡಿದಾಗ 1/4, 75 ಮೀಟರ್ ಕ್ಯೂಬಿಂದ 1/4 ಹೊರಗೆ ಬರುತ್ತೆ. 100 1/4 ಹೊರಗೆ ಬರಲ್ಲ, ಯಾಕಂದರೆ ಎಷ್ಟಿರುತ್ತೋ ಅಷ್ಟರದ್ದು 1/4 ಏರ್ ಹೊರಗೆ ಬರುತ್ತೆ. 75 ಮೀಟರ್ ಕ್ಯೂಬಿನ 1/4 ಎಷ್ಟಾಯಿತು, 18.75. ಇದು D2 ಅಂತ ನೀವು ಹಾಕ್ಕೊಳ್ಳಿ. ನೆಕ್ಸ್ಟ್ ಇಲ್ಲ ನಾನು ಬರ್ದು ತೋರಿಸಿದ್ದೀನಿ ನಿಮಗೆ, ಪ್ರತಿಯೊಂದು ಸತಿಗೂ ಬರ್ದು ತೋರಿಸಿದ್ದೀನಿ. ಫಸ್ಟ್ 100 ಇತ್ತು, ಆಮೇಲೆ 25 ಮೀಟರ್ ಕ್ಯೂಬ್ ಹೊರಗೆ ಬಂತು ಏರ್ ಫಸ್ಟ್ ಪಂಪ್ ಮಾಡಿದ್ಮೇಲೆ. ಸೊ ಅದು 75 ಆಯಿತು. 75 ಮೀಟರ್ ಕ್ಯೂಬ್ ಒಳಗೆ ಮತ್ತೆ ಏರ್ನ ಪಂಪ್ ಮಾಡಿದಾಗ 18.75 ಕ್ಯೂಬ್ ಹೊರಗೆ ಬಂತು. ಸೊ 75 ಒಳಗೆ ನಾವು 18.75ನ ಮೈನಸ್ ಮಾಡಿದ್ರೆ ನಮಗೆ 56.25 ಮೀಟರ್ ಕ್ಯೂಬ್ ಬರುತ್ತೆ ಆಯಿತಾ. ಈಗ ನೆಕ್ಸ್ಟ್ ಮತ್ತೆ 56.25 ಮೀಟರ್ ಕ್ಯೂಬ್ ಇರುತ್ತೆ. ನಾನು ಮತ್ತಿನ್ನೊಂದು ಸತಿ ಪಂಪ್ ಮಾಡಿದ್ರೆ 1/4 ಪಾರ್ಟ್ ಹೊರಗೆ ಬರುತ್ತೆ. ಇವಾಗ 14.06 ಕ್ಯೂಬ್ ಹೊರಗೆ ಬಂತು ಏರ್. ಸೊ ಅವಾಗ ಇಲ್ಲಿ ಎ ಪಿ ಫಾರ್ಮ್ ಆಯ್ತಲ್ಲ, 100, 75, 56.25, 42.25. ನಾನು ಇಲ್ಲಿ D2, D3 ಅಂತ ಬರೆದಿದ್ದೀನಿ. ಹಾಗಂದರೆ ಕಾಮನ್ ಡಿಫ್ರೆನ್ಸು ಇಲ್ಲಿ ಪ್ರತಿ ಸತಿಗೂ ಡಿಫ್ರೆಂಟ್ ಬಂದಿದೆ. ಈಗ ಯಾವುದಾದ್ರೂ ಒಂದು ಸೀರೀಸ್ ಆಫ್ ನಂಬರ್ಸ್ ಒಳಗೆ ಕಾಮನ್ ಡಿಫ್ರೆನ್ಸ್ ಒಂದೊಂದು ಸತಿ ಒಂದೊಂದು ಅಂದರೆ ಡಿಫ್ರೆಂಟ್ ಆಗಿದೆ ಅಂದರೆ ಅದು ಎ ಪಿ ಆಗುತ್ತಾ, ಆಗಕ್ಕೆ ಸಾಧ್ಯ ಇಲ್ಲ. ಸೊ ಆ್ಯಸ್ ಕಾಮನ್ ಡಿಫ್ರೆನ್ಸ್ ಈಸ್ ಡಿಫ್ರೆಂಟ್, ದಿಸ್ ಈಸ್ ನಾಟ್ ಆನ್ ಎ ಪಿ. ಸೊ ಆಯಿತಾ, ಕಾಮನ್ ಡಿಫ್ರೆನ್ಸ್ ಸೇಮ್ ಇದ್ದರೆ ಮಾತ್ರ ಅದು ಎ ಪಿ ಆಗುತ್ತೆ. ಐ ಹೋಪ್ ನಿಮಗೆ ಈ ಕ್ವೆಶನ್ ಅರ್ಥ ಆಯಿತು. ನೆಕ್ಸ್ಟ್ ಇನ್ನೊಂದು ಕ್ವೆಶನ್, ಭಾಳ ಜನಕ್ಕೆ ಕ್ವೆಶನ್ ಅರ್ಥನೇ ಆಗಲ್ಲ. ಅಂದರೆ ಸ್ವಲ್ಪ ಮ್ಯಾಥ್ಸ್ ಸ್ವಲ್ಪ ವೀಕ್ ಇತ್ತು ಸ್ಟಾರ್ಟಿಂಗಲ್ಲಿ, ಅಂದರೆ ಬೇಸ್ ಚೆನ್ನಾಗಿಲ್ಲ ಅಂದರೆ ಅರ್ಥ ಆಗಲ್ಲ. ಸೊ ದ ಅಮೌಂಟ್ ಆಫ್ ಮನಿ ಇನ್ ದ ಅಕೌಂಟ್ ಎವ್ರಿ ಇಯರ್ when 10,000 rupees is deposited at compound interest of 8%. ಈಗ ಜನಕ್ಕೆ ಕ್ವೆಶನ್ ಹೆಂಗೆ ಸಾಲ್ವ್ ಮಾಡೋದು ಅಂತ ಗೊತ್ತಿರುತ್ತೆ, ಬಟ್ ಕಾಂಪೌಂಡ್ ಇಂಟ್ರೆಸ್ಟ್, ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಏನಂತಾನೆ ಗೊತ್ತಿರೋಲ್ಲ. ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ.
ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಫ್ರೆಂಡಿಗೆ 10,000 ರೂಪಾಯಿನ ಸಾಲ ಆಗಿ ಕೊಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ. ಸಾಲ ಕೊಟ್ಟಿದ್ದೀರಾ, 10,000 ರೂಪಾಯಿ ಸಾಲ ಕೊಟ್ಟಿದ್ದೀರಾ. ನೀವು ಅವನಿಗೆ ಹೇಳ್ತೀರಾ, ನೋಡಪ್ಪ ಈ 10,000ಕ್ಕೆ ನಾನು ಪ್ರತಿ ವರ್ಷ 8% ಇಂಟ್ರೆಸ್ಟ್ ತೊಗೊತೀನಿ ಅಂತ ನೀವು ಹೇಳಿದ್ದೀರಾ. ಸೊ ಫಸ್ಟ್ ಇಯರ್ ಏನಾಗುತ್ತೆ, ಫಸ್ಟ್ ಇಯರು 10,000ಕ್ಕೆ 8% ಆಗಿದ್ರೆ 800 ರೂಪಾಯಿ. ಅಂದರೆ ಅವನು ಇಯರ್ ಎಂಡಿಗೆ ನಿಮಗೆ 800 ರೂಪಾಯಿ ಕೊಡಬೇಕು. 10,000 ಜೊತೆಗೆ 800 ರೂಪಾಯಿ ಕೊಡಬೇಕು. ಬಟ್ ಅವನು ಇನ್ನೂ ಒಂದು 3-4 ವರ್ಷ ಇಟ್ಕೊತಾನೆ ಅಂದರೆ ಆ ವರ್ಷ ನಿಮಗೆ 800 ರೂಪಾಯಿ ಅವನು ಇಯರ್ ಎಂಡಿಗೆ ಕೊಡಬೇಕು. ನೆಕ್ಸ್ಟ್ ಸೆಕೆಂಡ್ ಇಯರು ಈ 10,000ಕ್ಕೆ 8% ಅಂದರೆ ಮತ್ತೆ 800 ರೂಪಾಯಿ ಕೊಡಬೇಕು. ಸೆಕೆಂಡ್ ಇಯರು 800 ರೂಪಾಯಿ, ಫಸ್ಟ್ ಇಯರು 800 ರೂಪಾಯಿ. ಮುಂದೆ ಎಷ್ಟು ಇಯರ್ ಆದ್ರೂ ಅವ್ನು ಪ್ರತಿ ವರ್ಷ ನಿಮಗೆ 800 ರೂಪಾಯಿ ಮಾತ್ರ ಕೊಡಬೇಕು, ಆ ಸಾಲ ತೀರ್ಸೋವರೆಗೂ. ಅದೇ ಈಗ ಕಾಂಪೌಂಡ್ ಇಂಟ್ರೆಸ್ಟಿಗೆ ಬಂದರೆ, ಫಸ್ಟ್ ಇಯರು 10,000ಕ್ಕೆ 8%, ಸೇಮ್ ಸಿಂಪಲ್ ಇಂಟ್ರೆಸ್ಟ್ ಥರನೇ 800 ರೂಪಾಯಿ ಅವ್ನು ನಿಮಗೆ ಕೊಡಬೇಕು. ಸೆಕೆಂಡ್ ಇಯರು 10,800, ಫಸ್ಟ್ ಇಯರಿಂದ ಏನು ಡಿಫ್ರೆನ್ಸ್ ಬಂದಿರುತ್ತಲ್ಲ 800, ಅದನ್ನು ನೀವು ಎಷ್ಟು ದುಡ್ಡು ಕೊಟ್ಟಿರ್ತೀರಲ್ಲ ಅದಕ್ಕೆ ಆ್ಯಡ್ ಮಾಡಿ ಅದಕ್ಕೆ 8% ತೆಗಿಬೇಕು. ಇದೇ ಕಾಂಪೌಂಡ್ ಇಂಟ್ರೆಸ್ಟಿಂದು. ಕಾಂಪೌಂಡ್ ಇಂಟ್ರೆಸ್ಟ್ ಹೆಂಗೆ, 10,000 ರೂಪಾಯಿಗೆ 8% ಎಷ್ಟಾಯಿತು? 800 ರೂಪಾಯಿ. ದಟ್ ಈಸ್ 800 ರೂಪೀಸ್ ಅಲ್ವಾ. ಈಗ 10,800ಗೆ 8% ನೀವು ತೆಗಿಬೇಕು. ಆವಾಗ 864 ರೂಪೀಸ್ ಆಯಿತು. ಈಗ 10,800ಗೆ 864 ರೂಪೀಸ್ನ ಆ್ಯಡ್ ಮಾಡಬೇಕು. ಆವಾಗ ಎಷ್ಟು ಬರುತ್ತೆ ನಮಗೆ? 11,664. ಇದಕ್ಕೆ 8% ತೆಗಿಬೇಕು ಥರ್ಡ್ ಇಯರಲ್ಲಿ. ಅಂದರೆ ಪ್ರತಿ ವರ್ಷವೂ ಅವನಿಗೆ ಇಂಟ್ರೆಸ್ಟ್ ಅಮೌಂಟು ಫಸ್ಟ್ ಇಯರ್ಗಿಂತ ಜಾಸ್ತಿ ಬೀಳ್ತಾ ಹೋಗುತ್ತೆ. ಇದು ಕಾಂಪೌಂಡ್ ಇಂಟ್ರೆಸ್ಟ್. ನೀವು ಈ ಕಾಲದಲ್ಲಿ ಯಾವಾಗಾದರೂ ನೀವು ಲೋನ್ ತೊಗೊಳಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಎಲ್ಲರೂ ನಿಮಗೆ ಕಾಂಪೌಂಡ್ ಇಂಟ್ರೆಸ್ಟಲ್ಲೇ ಕೊಡೋದು. ಅಂದರೆ ಪ್ರತಿ ವರ್ಷ ನಿಮಗೆ ಅದರದ್ದು ಅಮೌಂಟ್ ಏನು ಕೊಡಬೇಕಾಗುತ್ತಲ್ಲ, ಇಂಟ್ರೆಸ್ಟ್ ರೇಟು ಜಾಸ್ತಿ ಆಗ್ತಾನೆ ಹೋಗುತ್ತೆ, ಕಡಿಮೆ ಅಂತೂ ಆಗೋಲ್ಲ. ಅಷ್ಟೇನೂ ಇರೋದಿಲ್ಲ, ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, ಫಸ್ಟ್ ಇಯರ್ 800 ಕೊಟ್ಟ, ಸೆಕೆಂಡ್ ಇಯರ್ 864 ಕೊಟ್ಟ, ಥರ್ಡ್ ಇಯರ್ 933.12 ಕೊಟ್ಟ. ಸೊ ಇದು ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ಗೆ ಇರೋ ಡಿಫ್ರೆನ್ಸ್. ಇಲ್ಲಿ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಪ್ರತಿ ವರ್ಷದ್ದು ಡಿಫ್ರೆನ್ಸ್ ಏನಿದೆ ಅಲ್ಲ, ಅದು ಡಿಫ್ರೆಂಟ್ ಬಂತಾ ಹೋಯ್ತು ಅಲ್ವಾ. ಸೊ ಡಿಫ್ರೆಂಟ್ ಇರೋದಕ್ಕೆ ಇದು AP ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಯಾವುದಾದ್ರೂ ಒಂದು ಸೀರೀಸ್ ಆಫ್ ನಂಬರ್ಸ್ ಇನ್ ಕಾಮನ್ ಡಿಫ್ರೆಂಟ್ ಆಗಿದ್ದರೆ ಅದು AP ಆಗಲ್ಲ. ಸೊ ಇಲ್ಲಿ ಬರ್ದಿದ್ದೀನಿ ನೋಡಿ, 10,000, 10,800, 11,664, 12,597.12. As common difference is different, so it is not an AP. ಫಸ್ಟ್ ಕ್ವೆಶನ್ ಇಲ್ಲಿ ಕಂಪ್ಲೀಟ್ ಆಯಿತು. ಸೆಕೆಂಡ್ ಕ್ವೆಶನ್, ಇಲ್ಲಿ A ಮತ್ತು D ಕೊಟ್ಟಿದ್ದಾರೆ. ನಾವು APನ ಫಾರ್ಮ್ ಮಾಡಬೇಕು. A ಬಂದುಬಿಟ್ಟು -2, D ಬಂದುಬಿಟ್ಟು 0. ಸೊ ಯಾವಾಗಲೂ D 0 ಇದ್ದಾಗ ನಂಬರ್ಸ್ AP ಫಾರ್ಮ್ ಆಗುತ್ತಲ್ಲ, ಎಲ್ಲ ಸೇಮ್ ನಂಬರ್ಸ್ ಇರುತ್ತೆ. ಸೊ ಇಲ್ಲಿ ನೋಡಿ, A ನಂಬರ್ ನಮಗೆ ಏನು ಕೊಟ್ಟಿದ್ರು -2 ಅದೇ ಇದೆ ನೋಡಿ, ಎಲ್ಲ ನಂಬರ್ಸು -2ನೇ ಇರುತ್ತೆ. D 0 ಇದ್ದಾಗ APಯಲ್ಲಿ ಎಲ್ಲ ನಂಬರ್ಸು ಸೇಮ್ ಇರುತ್ತೆ. ಆಯಿತಾ? ಓಕೆ. ನೆಕ್ಸ್ಟ್, A ವ್ಯಾಲ್ಯೂ 4 ಇದೆ, D ವ್ಯಾಲ್ಯೂ -3 ಇದೆ. ಸೊ ಇದೇ ಫಾರ್ಮುಲಾನ ಹಾಕಬೇಕು. A + D, A + 2D, A + 3D, A + 4D, A + 5D. ಇದು ನೆನ್ಪಿಟ್ಕೊಳ್ಳೋಕ್ಕೂ ಅಷ್ಟು ಕಷ್ಟ ಇಲ್ಲ. A ವ್ಯಾಲ್ಯೂ ಕೊಟ್ಟಿದ್ದಾರೆ, ಡಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಹಾಕ್ರಿ, ಬರೀರಿ. ಬಟ್ ಇಲ್ಲಿ ನಾನು ಈ ಪ್ರಾಬ್ಲಮ್ನ ಎದಕ್ಕೆ ಬರೆದಿದ್ದೀನಿ ಇಲ್ಲಿ ಅಂದರೆ, ಇಲ್ಲಿ ಪ್ಲಸ್ಸು ಮೈನಸ್ ಇದೆ, ಕೆಲವೊಬ್ರಿಗೆ ಅದು ಸಾಲ್ವ್ ಮಾಡೋಕ್ಕೆ ಡಿಫಿಕಲ್ಟ್ ಆಗುತ್ತೆ. ಸೊ ನಾನು ಇಲ್ಲಿ ಫಾರ್ಮುಲಾ ಬರೆದಿದ್ದೀನಿ. ಆಲ್ಮೋಸ್ಟ್ ಪ್ರತಿ ವಿಡಿಯೋದಲ್ಲೂ ನಾನು ಇದನ್ನು ಹೇಳ್ತೀನಿ. ಪ್ಲಸ್ ಇಂಟು ಪ್ಲಸ್ ಇಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಇಸ್ ಮೈನಸ್, ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್. ಆಯಿತಾ? ಇನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ಟಾರ್ಟಿಂಗಲ್ಲ. ಸೊ ಈಗ ಪ್ಲಸ್ -3 ಅಂತ ಇದೆ. ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. ಸೊ 4 - 3 ಏನಾಗುತ್ತೆ? 1 ಆಗುತ್ತೆ. ಗ್ರೇಟರ್ ನಂಬರ್ ಸೈನ್ ಯಾವುದಿದೆ? ಪ್ಲಸ್ ಇದೆ. 4 ಪಕ್ಕ ಪ್ಲಸ್ ಇದೆಲ್ಲ, ಸೊ ಇದು +1 ಆಯಿತು. ನೆಕ್ಸ್ಟ್ 4 ಪ್ಲಸ್ ಆಫ್ ಇದು 2 ಮತ್ತು 3 ಮಲ್ಟಿಪ್ಲೈ ಆಗಬೇಕಿಲ್ಲಿ. 2 3s 6 ಆಗುತ್ತೆ. ಆ್ಯಂಡ್ ಪ್ಲಸ್ ಆಫ್ ಮೈನಸ್ ಇಸ್ ಮೈನಸ್. ಸೊ -6 ಆಯಿತು. 4ಅಲ್ಲಿ -6 ಹೋದರೆ, 6ಅಲ್ಲಿ 4 ಹೋದರೆ ಎಷ್ಟು ಉಳಿಯುತ್ತೆ? 2 ಉಳಿಯುತ್ತೆ, ರೈಟ್? ಓಕೆ. ದೊಡ್ಡ ನಂಬರಲ್ಲಿ ಚಿಕ್ಕ ನಂಬರ್ನ ಮೈನಸ್ ಮಾಡ್ಕೊಳ್ಳಿ, ಎಷ್ಟು ನಂಬರ್ ಬರುತ್ತೋ ಅದು ನೀಡ್ರಿ. ಈಗ ಗ್ರೇಟರ್ ನಂಬರ್ ಯಾವುದು? 4 ಮತ್ತು 6 ಒಳಗೆ 6 ದೊಡ್ಡ ನಂಬರ್ ಅಲ್ಲ. 6 ದೊಡ್ಡ ನಂಬರ್ ಪಕ್ಕದಲ್ಲಿ ಯಾವ ಸೈನ್ ಇದೆ? ಮೈನಸ್ ಸೈನ್ ಇದೆ. ಅದಕ್ಕೋಸ್ಕರ ಇಲ್ಲಿ 4 - 6 ಅಂದರೆ 6 ದೊಡ್ಡ ನಂಬರ್ ಪಕ್ಕದಲ್ಲಿ ಮೈನಸ್ ಸೈನ್ ಇರೋದ್ರಿಂದ ಆನ್ಸರ್ -2 ಬರುತ್ತೆ, 2 ಅಲ್ಲ. ಆಯಿತಾ? ಸೊ ಇದಷ್ಟೇ ಚಿಕ್ಕ ಕ್ಯಾಲ್ಕುಲೇಷನ್, ಭಾಳ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ, ಅದಕ್ಕೆ ಹೇಳಿದೆ. ಇಲ್ಲಿ ನೋಡಿರಿ, 4 ಪ್ಲಸ್ ಆಫ್ -3. ಈಗ 3 3s ಮಾಡಿದ್ರೆ 9 ಬರುತ್ತೆ. ಆ್ಯಂಡ್ 3 ಪಕ್ಕದಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. ಸೊ 4 - 9 ಅಂತ ಬರುತ್ತೆ.
ಈಗ 9ಅಲ್ಲಿ 4 ಕಳೆದ್ರೆ ಎಷ್ಟು ಹೋಗುತ್ತೆ 5 ಉಳಿಯುತ್ತೆ. ಆ್ಯಂಡ್ ದೊಡ್ಡ ನಂಬರ್ ಪಕ್ಕದಲ್ಲಿ ಮೈನಸ್ ಸಿಂಬಲ್ ಇರೋದ್ರಿಂದ ಆನ್ಸರ್ -5 ಆಗುತ್ತೆ. ಆಯಿತಾ? ಓಕೆ, ನೆಕ್ಸ್ಟ್ ಇಲ್ಲಿ ಎ ವ್ಯಾಲ್ಯೂ ಕೊಟ್ಟಿದ್ದಾರೆ, ಡಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ನೀವು ಎಲ್ ಸಿ ಎಮ್ ತೆಗೆದು ಮಾಡಬೇಕಷ್ಟೆ. ಇಲ್ಲಿ ಏನಿಲ್ಲ, ಎಲ್ ಸಿ ಎಮ್ ಅಂದರೆ ಏನು, -1 +1/2 ಅಂತ ಇದೆ. ಸೊ ಈಗ 2 ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ. -1 × 2 ಇಸ್ -2 + 1/2. ಆವಾಗ ಎಷ್ಟು ಆನ್ಸರ್ ಬರುತ್ತೆ? -1/2. ಆಯಿತಾ? ಇಷ್ಟೇ ಇದ್ದಿದ್ದು. ಈಗ 4th ಕ್ವೆಶ್ಚನಿಗೆ ಹೋಗೋಣ. ಇದರೊಳಗೂ ಏನು ಅಂತ ಇಲ್ಲ, ಬಟ್ ಕ್ಯಾಲ್ಕುಲೇಷನ್ಸ್ ಗೊತ್ತಾಗಬೇಕಂತ ಅಷ್ಟೇ ಪ್ರಾಬ್ಲಮ್ಸ್ನ ಹಾಕಿದ್ದೀನಿ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಎ ಪಿಸ್? ಇಫ್ ದಿ ಫಾರ್ಮ್ ಎನ್ ಎ ಪಿ, ಫೈಂಡ್ ದ ಕಾಮನ್ ಡಿಫ್ರೆನ್ಸ್ ಡಿ ಆ್ಯಂಡ್ ರೈಟ್ 3 more ಟರ್ಮ್ಸ್. ಸೊ ಇದರೊಳಗೆ ಯಾವ್ಯಾವ ಎ ಪಿ ಅಂತ ನೀವು ಕಂಡುಹಿಡಿಬೇಕು. ಕಾಮನ್ ಡಿಫ್ರೆನ್ಸ್ ಕಂಡುಹಿಡಿರಿ. ಅವೆಲ್ಲ ಸೇಮ್ ಇದ್ದರೆ ಅದು ಎ ಪಿ ಆಗುತ್ತೆ, ಇಲ್ಲ ಅಂದರೆ ಅದು ಎ ಪಿ ಆಗಲ್ಲ. ಅಕಸ್ಮಾತ್ ಅದ್ರ ಎ ಪಿ ಆಗಿದ್ದರೆ ಇನ್ನೂ 3 ಟರ್ಮ್ಸ್ನ ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಒಂದು ಕ್ವಶನ್ ಇದೆ, 3 + √2, 3 + 2√2, 3 + 3√2. ಈ ರೂಟ್ ಬಂದರೆ ಎದುರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಫಸ್ಟು ಈ ಥರ ಕ್ವೆಶನ್ ಬಂದ ತಕ್ಷಣ ಪ್ರತಿಯೊಂದಕ್ಕೆ A1, A2, A3 ಅಂತ ಹಾಕ್ಕೊಂಬಿಡಿ. ಫಸ್ಟ್ ಟರ್ಮ್ಗೆ ಈಗ ಇಲ್ಲಿ ಫಸ್ಟ್ ಟರ್ಮ್ ಇದೆಲ್ಲ, 3ಗೆ ಎ ಅಂತ ಹಾಕ್ಕೊಂಬಿಡಿ, ಇದಕ್ಕೆ A2 ಹಾಕ್ಕೊಳ್ಳಿ, ಇದಕ್ಕೆ A3 ಹಾಕ್ಕೊಳ್ಳಿ, ಇದಕ್ಕೆ A4 ಹಾಕ್ಕೊಳ್ಳಿ. ಈಗ ಕಾಮನ್ ಡಿಫ್ರೆನ್ಸ್ ಕಂಡುಹಿಡಿರಿ. ಅಂದರೆ ಈ ಟರ್ಮಿಂದ ಈ ಟರ್ಮ್ನ ಮೈನಸ್ ಮಾಡಬೇಕು. 3 + √2 - 3. ಸೊ ಈಗ +3 - 3 ಕ್ಯಾನ್ಸಲ್ ಆಗುತ್ತೆ, ಮಿಕ್ಕಿರೋದೆಷ್ಟು √2. ಆಯಿತಾ? ಈ ಫಸ್ಟ್ ಕಾಮನ್ ಡಿಫ್ರೆನ್ಸ್ ನಮಗೆ ಬಂತು. ಸೆಕೆಂಡ್ ಕಾಮನ್ ಡಿಫ್ರೆನ್ಸ್ ಏನು? 3 + √2, 2√2 -3 -√2. ಇಲ್ಲಿ ಮೈನಸ್ ಯಾಕೆ ಬಂತು ಅಂತ ಹೇಳ್ತೀನಿ ನೋಡಿ. ಇದು ಭಾಳ ಜನ ಮಿಸ್ಟೇಕ್ ಮಾಡ್ತಾರೆ. ಅದಕ್ಕೆ ನಾನು ಬೇಕಂತ ಬರೆದು ಮತ್ತೆ ಅದನ್ನು ಕಾಟ್ ಹೊಡೆದು ಮತ್ತೆ ಸರಿ ಆನ್ಸರ್ ಬರೆದಿದ್ದೀನಿ. ಭಾಳ ಜನ ಏನು ಮಾಡ್ತಾರೆ ಅಂದರೆ ಇಲ್ಲಿ ಮೈನಸ್ ಇಂಟು ಪ್ಲಸ್ ಮಾಡೋದೇ ಇಲ್ಲ. ಇಲ್ಲಿ ಬ್ರ್ಯಾಕೆಟ್ ಒಳಗಿರುತ್ತೆ, ಬ್ರ್ಯಾಕೆಟಿಂದ ಹೊರಗಿರೋದಿಲ್ಲ. ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ಏನು ಮಿಸ್ಟೇಕ್ ಮಾಡ್ತಾರೆ ಅಂತ. ಈಗ -3 ಅಂತ ಬರೆದ್ಬಿಡ್ತಾರೆ. ಈ ಮೈನಸ್ನ √2 ಜೊತೆಗೆ ಮಲ್ಟಿಪ್ಲೈ ಮಾಡೋದೇ ಇಲ್ಲ ಅವರು. +√2 ಅಂತ ಇಟ್ಬಿಡ್ತಾರೆ. ಇಲ್ಲಿ ಪ್ಲಸ್ ಇತ್ತಾ, ಇಲ್ಲಿ ಪ್ಲಸ್ ಅಂತ ಇಟ್ಬಿಡ್ತಾರೆ. ಹಿಂಗೆ ಮಾಡಿದ್ರೆ 3√2 ಆನ್ಸರ್ ಬರುತ್ತೆ. ಆವಾಗ ಇದು ಎ ಪಿ ಅಲ್ಲ ಅಂತ ನೀವು ಕನ್ಕ್ಲೂಷನ್ ಬರ್ತೀರಾ. ಹಂಗಲ್ಲ. ಇಲ್ಲಿ ನೋಡಿರಿ, ಕರೆಕ್ಟ್ ವೇ ಇಲ್ಲಿದೆ. ಫಸ್ಟ್ ಏನಿದೆನಾ ಅದನ್ನು ಕರೆಕ್ಟಾಗಿ ಹಂಗೆ ಬರ್ಕೊಳ್ಳಿ. ಈ ಮೈನಸ್ಸು 3 ಜೊತೆ ಮಲ್ಟಿಪ್ಲೈ ಆದಾಗ -3 ಆಗುತ್ತೆ. ಈ ಮೈನಸ್ಸು √2 ಜೊತೆ ಮಲ್ಟಿಪ್ಲೈ ಆದಾಗ -√2 ಆಗುತ್ತೆ. +3 -3 ಕ್ಯಾನ್ಸಲ್ ಆಗುತ್ತೆ. ಆ್ಯಂಡ್ 2√2 ಒಳಗೆ -√2 ಹೋದರೆ, ಅಂದರೆ 2 ಇದೆನಾ, ಇಲ್ಲೇನು ಇಲ್ಲ ಅಂದರೆ 1 ಅಂತ ಅರ್ಥ. 2 ಒಳಗೆ 1 ಹೋದರೆ 1 ಉಳಿಯುತ್ತೆ. ಆ್ಯಂಡ್ √2 ಹಾಗೆ ಇಡ್ತೀರಾ. ಸೊ 1√2 ಇಸ್ ನಥಿಂಗ್ ಬಟ್ √2 ಅಂತಲೇ ಬರೀತೀರಾ. ಸೊ ಈಗ ಕಾಮನ್ ಡಿಫ್ರೆನ್ಸ್ ಇಲ್ಲಿನೂ ಸೇಮ್ ಇದೆ, ಇಲ್ಲಿನೂ ಸೇಮ್, ಸಾರಿ ಇದು ಅಲ್ಲ. ಕಾಮನ್ ಡಿಫ್ರೆನ್ಸ್ ಇಲ್ಲೂ √2 ಇತ್ತು, ಇಲ್ಲೂ √2 ಇತ್ತು. ಇವೆರಡು ಸೇಮ್ ಇರೋದ್ರಿಂದ ಇದು ಎ ಪಿ. ಆ್ಯಂಡ್ ನೆಕ್ಸ್ಟ್ ಟರ್ಮ್ಸ್ನ ನೀವು ಹಂಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅಲ್ವಾ. ಈಗ 3√2 ಇದೆನಾ, ಈಗ 3 + 4√2 ಆಯಿತು. ನೆಕ್ಸ್ಟ್ ಟರ್ಮ್ ಯಾವುದು? 3 + 5√2. ಇಲ್ಲೆಲ್ಲ ಸೇಮ್ ಇರುತ್ತೆ. ಇದು 4, 5 ಆಗುತ್ತೆ, ನೆಕ್ಸ್ಟ್ 6 ಆಗ್ತಾ ಹೋಗುತ್ತೆ, ನೆಕ್ಸ್ಟ್ 7 ಆಗುತ್ತೆ. ಅದೇ ಥರ ಟರ್ಮ್ಸ್ನ ಕ್ಯಾಲ್ಕುಲೇಟ್ ಮಾಡೋದು. ಈಗ ನೆಕ್ಸ್ಟ್ ಇನ್ನೊಂದಿದೆ, ಇಲ್ಲಿ ಪವರ್ ಇದೆ. ಸೊ ಪವರ್ ನೋಡಿ ಕೂಡ ಕೆಲವು ಜನ ಹೆದರ್ತಾರೆ. ಸೊ ನಾನು ಹೇಳಿದ್ನಲ್ಲ, ಈ ಥರ ಬಂದಿದ ತಕ್ಷಣ ನೀವೆಲ್ಲದಕ್ಕೂ A1, A2, A3, A4 ಅಂತ ಬರ್ಕೋಬೇಕು. ಬರ್ಕೊಂಡಾದಮೇಲೆ ಇಲ್ಲಿ A2 - A1 ಮಾಡಿದ್ದೀನಿ. ದಟ್ ಈಸ್ A² - A ಆಯಿತು. ಇದು A² - A ಆಯಿತು. ಇವಾಗ ಇದರೊಳಗೆ ಕಾಮನ್ ಯಾವುದಿದೆ ನಾನು ತೆಕ್ಕೊಳ್ಳಿ. ಈಗ A² - A ಇದೆಯಲ್ಲ, ಇದಕ್ಕೆ ಕಾಮನ್ ತೆಗಿಬೇಕು. ಏನು ಕಾಮನ್ ಇದೆ? A ಕಾಮನ್ ಇದೆ. A ಬರೆದ್ರಾ? ಮತ್ತು ಎನ ಎ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ A² ಆಗುತ್ತೆ. ಸೊ ಇಲ್ಲಿ A ಬರೀತೀರ. ಅದು ಗೊತ್ತಾಗಿಲ್ಲ ಅಂದರೆ A² ಇತ್ತಾ, ಅದಕ್ಕೆ ನೀವು ಇಲ್ಲಿ ಹೊರಗಡೆ A ಬರೆದಿದ್ದೀರ, ಅದನ್ನು ಡಿವೈಡ್ ಮಾಡಿರಿ. ಅವಾಗ ಎಷ್ಟು ಬರುತ್ತೆ ನಿಮಗೆ? A ಬರುತ್ತೆ. ರೈಟ್, ಓಕೆ. ಅದು ಗೊತ್ತಾಗಿಲ್ಲ ಅಂದರೆ ಮಾತ್ರ ಐ ಥಿಂಕ್ ನಿಮಗೆ ಗೊತ್ತಾಗುತ್ತೆ. 10th ಸ್ಟ್ಯಾಂಡರ್ಡ್ ಇದ್ದೀರಾ, ನಿಮ್ಗೆ ಗೊತ್ತಾಗುತ್ತೆ. ಎಗೆ ಏನು ಮಲ್ಟಿಪ್ಲೈ ಮಾಡಿದ್ರೆ A² ಬರುತ್ತೆ, A ಮಲ್ಟಿಪ್ಲೈ ಮಾಡಿದ್ರೆ A² ಬರುತ್ತೆ. ನೆಕ್ಸ್ಟ್ ಇಲ್ಲಿ A ಇತ್ತು, A ಆಲ್ರೆಡಿ ಇದೆ, ಅದಕ್ಕೆ ಏನು ಮಲ್ಟಿಪ್ಲೈ ಮಾಡಬೇಕು? A ಬರಬೇಕಂದ್ರೆ 1ನ ಮಲ್ಟಿಪ್ಲೈ ಮಾಡಬೇಕು. ಆ್ಯಂಡ್ ಇಲ್ಲಿ ಮೈನಸ್ ಸಿಂಬಲ್ ಇದೆ, ಸೊ -1 ಅಂತ ಬರೀತೀನಿ. ಸೊ ಇದನ್ನು ಕಾಮನ್ ತೆಗೆದುಬಿಟ್ಟು ಒಳಗಿರೋ ನಂಬರ್ನ ಬರೆಯೋದಷ್ಟೇ. ಆ್ಯಂಡ್ ಸಿಮಿಲರ್ಲಿ A³ - A3 ಇದೆ. ಇದು ಕಾಮನ್ ಏನಿದೆ? A ಇದೆ. ಸೊ A ಬರೆದೆ. A³ A² ಮಲ್ಟಿಪ್ಲೈ ಮಾಡಿದ್ರೆ ನಮಗೆ A³ ಸಿಗುತ್ತೆ. ಆ್ಯಂಡ್ ಇಲ್ಲಿ -1 ಬರೀಬೇಕು. ಸೊ ಇಲ್ಲಿ ಕಾಮನ್ ಡಿಫ್ರೆನ್ಸ್ ಡಿಫ್ರೆಂಟ್ ಆಗಿದೆ. ನೋಡಿ, ಇಲ್ಲಿ A - A1 ಇದೆ, ಇಲ್ಲಿ A² - 1 ಇದೆ. ಸೊ ಇಲ್ಲಿ ಕಾಮನ್ ಡಿಫ್ರೆನ್ಸ್ ಡಿಫ್ರೆಂಟ್ ಇರೋದ್ರಿಂದ ಇದು ಎ ಪಿ ಆಗಲ್ಲ.
ನೆಕ್ಸ್ಟ್ ಇದನ್ನ ಯಾಕೆ ಬರ್ದಿದ್ದೀನಿ ಅಂದರೆ ಕೆಲವೊಬ್ಬರಿಗೆ ರೂಟಿಂದ ಸಿಂಪ್ಲೆಸ್ಟ್ ಫಾರ್ಮಿಗೆ ಬರೆಯೋಕ್ಕೆ ಕಷ್ಟ ಆಗುತ್ತೆ. ಭಾಳ ಕನ್ನಡ ಯೂಸ್ ಮಾಡ್ತಿದ್ದೀನಿ. ರೂಟ್ 2ನ ರೂಟ್ 2 ಅಂತಲೇ ಬರ್ತೀರಾ. ರೂಟ್ 8 ಇದ್ದರೆ ಅದನ್ನು ಹೆಂಗೆ ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಬರೀಬೇಕು ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, 8ನ ಇದು ಫ್ಯಾಕ್ಟ್ರೈಸ್ ಮಾಡ್ಕೊಳ್ಳಿ. 8ನ 8 2 4 2 2 2 1 ಸರಿ, 2 2 ಮತ್ತು 2 ಬಂತು, ರೈಟ್. 3 2ಗಳು ಬಂದವು. ಇವಾಗ ಪೇರ್ ಮಾಡಬೇಕು. 2 ಪೇರ್ ಆಗುತ್ತೆ. ಇವೆರಡು ಪೇರ್ ಆಯಿತಾ? ಇವಾಗ ಇಲ್ಲಿ 2 ಬರೀರಿ. ಮಿಕ್ಕಿರೋದು 1 2 1 2 ಹೊರಗೆ ಬರುತ್ತೆ, 1 2 ಒಳಗೆ ಹೋಗುತ್ತೆ. ಯಾವ್ದು ಪೇರ್ ಆಗುತ್ತೋ ಅದು ಹೊರಗೆ ಬರುತ್ತೆ. ಇಲ್ಲಿ ನೋಡಿರಿ, ಇದು 2 ರೂಟ್ 2 ಆಯಿತು. ಯಾಕಂದರೆ ಒಂದು ಪೇರ್ ಆಗಿತ್ತು 2, ಆ 2 ಹೊರಗೆ ಬಂದು ಮಿಕ್ಕಿರೋ 2 ರೂಟ್ ಒಳಗೆ ಉಳ್ಕೊಂತು. ಇನ್ನೊಂದು ಮಾಡಿ ತೋರಿಸ್ತೀನಿ. 18ಗೆ ಮಾಡ್ತೀನಿ, ನಿಮಗೆ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. 18ಗೆ 2 9s 18, 3 3s 9 ಆ್ಯಂಡ್ 3 1s 3 ಆಯಿತಾ? ಇಲ್ಲಿ ಏನು ಬಂತು ವ್ಯಾಲ್ಯೂಸು? 2 × 3 × 3 3 3 ಪೇರ್ ಆಯಿತು. 3 ಇಲ್ಲಿದೆ, 2 ರೂಟ್ ಒಳಗೆ ಉಳಿಯುತ್ತೆ. 3 ಹೊರಗೆ ಬರುತ್ತೆ, 2 ಒಳಗೆ ಉಳಿಯುತ್ತೆ. ಅಂದರೆ ಏನಾಯಿತು? 3 ರೂಟ್ 2. 3 ಪೇರ್ ಇದ್ದಿದ್ದರಿಂದ ಹೊರಗೆ ಬಂತು, 2 ಪೇರ್ ಇಲ್ಲದೆ ಇರೋದ್ರಿಂದ ಅದು ಒಳಗೆ ಉಳಿತು. ನೆಕ್ಸ್ಟ್ ರೂಟ್ 32 ಈ ಥರ ಮಾಡ್ಕೊತೀರಾ. ಇಲ್ಲಿ ನೋಡಿ, 2 2 ಪೇರ್ ಇದೆ, 2 2 ಪೇರ್ ಇದೆ. ಸೊ ಇಲ್ಲಿ 1 2 ಇಲ್ಲಿ 1 2 ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 4 ಸಿಗುತ್ತೆ. ಆ್ಯಂಡ್ ಇಲ್ಲಿ 1 2 ಬಾಕಿ ಉಳೀತು. ಸೊ 4ನ ಹೊರಗಿಡ್ರಿ ಆ್ಯಂಡ್ ಮಿಕ್ಕಿರೋ 2ನ ಈ ಥರ ಬರಿತೀರಾ, ಆಯಿತಾ? ಇದು ಫಸ್ಟು ಯಾವಾಗೂ ಈ ಥರ ಟರ್ಮ್ಸ್ ರೂಟಲ್ಲಿ ದೊಡ್ಡ ದೊಡ್ಡ ವ್ಯಾಲ್ಯೂ ಕೊಟ್ಟಾಗ ಫಸ್ಟ್ ಅದನ್ನು ಸಿಂಪ್ಲೆಸ್ಟ್ ಫಾರ್ಮಿಗೆ ತೊಗೊಂಬಂದ್ಬಿಟ್ಟು ಅದಾದಮೇಲೆ A1 A2 A3 ಅಂತ ಹಾಕಿ ಸಬ್ಟ್ರಾಕ್ಟ್ ಮಾಡಿ ನೋಡಿರಿ. ಕಾಮನ್ ಡಿಫ್ರೆನ್ಸ್ ಸೇಮ್ ಬಂದರೆ AP ಆಗುತ್ತೆ. AP ಬಂತಪ್ಪ ಅಂದರೆ ಪ್ಲಸ್ ಮಾಡಿ, ಕಾಮನ್ ಡಿಫ್ರೆನ್ಸ್ನ ಹಿಂದಿನ ಟರ್ಮಿಗೆ ಪ್ಲಸ್ ಮಾಡಿದ್ರೆ ನಿಮಗೆ ಮುಂದೆ ಟರ್ಮ್ಸ್ ಬರ್ತಾ ಹೋಗುತ್ತೆ. ಅಕಸ್ಮಾತ್ ಡಿಫ್ರೆನ್ಸಸ್ ಡಿಫ್ರೆಂಟ್ ಇತ್ತು ಅಂದರೆ ಅದು AP ಅಲ್ಲ. ಅಲ್ಲಿಗೆ ಚಾಪ್ಟರ್ ಕ್ಲೋಸ್ ಆಗಿಲ್ಲ, ಈ ಕ್ವೆಶನ್ ಕ್ಲೋಸ್ ಆಯಿತು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಅವಾಗೆ ನಾವು A1 A⁴ A² A³ ಆ ಥರ ಇತ್ತು. ಇಲ್ಲಿ ನಂಬರ್ಸ್ ಕೊಟ್ಟಿದ್ದಾರೆ. ಸೊ 1² ಏನಾಗುತ್ತೆ 1, ಅದನ್ನು ನೀವು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಫಸ್ಟ್ ಬರ್ಕೋಬೇಕು, ಹಂಗೆ ಸಾಲ್ವ್ ಮಾಡಬಾರ್ದು. 5² ಏನಾಗುತ್ತೆ 25, 7² 49, 73 ಹಂಗೆ ಕೊಟ್ಟಿದ್ದಾರೆ, 73 ಬರೀರಿ. A1 A2 A3 ಬರ್ಕೊತ ಹೋಗಿ. ಇಲ್ಲಿ ಕಾಮನ್ ಡಿಫ್ರೆನ್ಸಸ್ ಡಿಫ್ರೆಂಟ್ ಇದೆ, ಸೊ ಇದು AP ಆಗಲ್ಲ. ಓಕೆ, ಡನ್. ಫಸ್ಟ್ ಎಕ್ಸಸೈಸ್ ಮುಗಿದೇ ಹೋಯ್ತು ನೋಡಿ. ಇದರೊಳಗೆ ನೀವೇನು ಯೂಸ್ ಮಾಡಿಲ್ಲ. A+D A+2D A+3D ಇಷ್ಟೇ, ಇದೊಂದೇ ಫಾರ್ಮುಲಾ ಯೂಸ್ ಮಾಡಿರೋದು. ಇನ್ನೊಂದು ಫಾರ್ಮುಲಾ ನಾನು ಹೇಳ್ಕೊಟ್ಟಿದ್ರಲ್ಲ, AN = A+n - 1 × D ಅಂತ. ಆ ಫಾರ್ಮುಲಾ ಸೆಕೆಂಡ್ ಎಕ್ಸಸೈಸಲ್ಲಿ ಬರುತ್ತೆ. ಸೆಕೆಂಡ್ ಎಕ್ಸಸೈಸ್ ಪೂರ್ತಿ ಇದ್ದೇ ಫಾರ್ಮುಲಾ, ತಿರ್ಗಾ ಅದೇ ಫಾರ್ಮುಲಾನೇ ಹಾಕಬೇಕು. ಒಂದು 3 ವ್ಯಾಲ್ಯೂ ಕೊಟ್ಟಿರ್ತಾರೆ. ಈಗ ನೋಡಿ, ಇದು ಒಂದು ನಿಮಿಷ, ಈ ಫಾರ್ಮುಲಾ ನೋಡ್ರಿ. ಇದರೊಳಗೆ ಎಷ್ಟು ವ್ಯಾಲ್ಯೂಸ್ ಇದ್ದಾವೆ? AN ಇದು ಒಂದು, A ಇದೆ, N ಇದೆ, D ಇದೆ ಅಲ್ವಾ? ಇದರೊಳಗೆ ಅವರು ಕ್ವಶನಲ್ಲಿ 3 ವ್ಯಾಲ್ಯೂ ಕೊಟ್ಟಿರ್ತಾರೆ ನಿಮಗೆ. ಯಾವುದಾದ್ರೂ 3, AN ಕೊಟ್ಟಿರ್ಬೋದು, NR ಕೊಟ್ಟಿರ್ಬೋದು, AR ಕೊಟ್ಟಿರ್ಬೋದು, DR ಕೊಟ್ಟಿರ್ಬೋದು. ಇವು 4ರಲ್ಲಿ ಯಾವುದಾದ್ರೂ 3 ಕೊಟ್ಟಿರ್ತಾರೆ. ಇನ್ನು ಒಂದು ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಷ್ಟೇ. ತಿರ್ಗಾ ಆ ಫಾರ್ಮುಲಾ ಅತ್ಲಾಗ ಹಾಕಿ ಕಂಡುಹಿಡಿಬೇಕು. ಕೆಲವೊಂದು ಸತಿ AN ಕಂಡುಹಿಡಿಯೋಕೆ ಹೇಳ್ತಾರೆ, ಕೆಲವೊಂದು ಸತಿ A ಕಂಡುಹಿಡಿರಿ ಅಂತಾರೆ, ಕೆಲವೊಂದು ಸತಿ N ಕಂಡುಹಿಡಿರಿ ಅಂತಾರೆ, ಕೆಲವೊಂದು ಸತಿ D ಕಂಡುಹಿಡಿರಿ ಅಂತಾರೆ. ಯಾವುದಾದ್ರೂ 3 ಕೊಟ್ಟಿರ್ತಾರೆ, ಇನ್ನು ಒಂದು ನೀವು ಕಂಡುಹಿಡಿಬೇಕು. ಸೊ ಇವಾಗ ಇದರೊಳಗೆ ನಾವು AN ಏನಂತ ಕಂಡುಹಿಡಿಬೇಕು. A ಕೊಟ್ಟಿದ್ದಾರೆ, D ಕೊಟ್ಟಿದ್ದಾರೆ, N ಕೊಟ್ಟಿದ್ದಾರೆ, AN ಕಂಡುಹಿಡಿಬೇಕು. ಈ ಫಾರ್ಮುಲಾ ಹಾಕ್ರಿ, ಅದ್ರ ಜಾಗದಲ್ಲಿ ಅದನ್ನು ನೀಡ್ರಿ. ಈ AN ಜಾಗದಲ್ಲಿ ಅದನ್ನೇ ಕಂಡುಹಿಡಿಬೇಕಾಗಿರೋದು. ಸೊ AN ಆ್ಯಸ್ ಇಟ್ ಈಸ್ ಇಡ್ರಿ. A ಜಾಗದೊಳಗೆ 3.5 ಹಾಕ್ರಿ, N ಜಾಗದೊಳಗೆ 105 ಹಾಕ್ರಿ, ಆ್ಯಂಡ್ D ಜಾಗದೊಳಗೆ 0 ಹಾಕ್ರಿ. 0 ಜೊತೆ ಇದನ್ನು ಮಲ್ಟಿಪ್ಲೈ ಆದರೆ ಇದು 0 ಆಗೋಗುತ್ತೆ. ಇಲ್ಲಿ 3.5 ಉಳಿಯುತ್ತೆ. AN ವ್ಯಾಲ್ಯೂ 3.5 ಬಂತು. ಇದು ಎಲ್ಲ ಸರಿ. ನೀವು ಯೋಚನೆ ಮಾಡ್ತಿರ್ಬೋದು, ನಾನೇನಪ್ಪ ಇಲ್ಲಿ ಬೋರ್ಡ್ ಮಾಸ್ ಅಂತ ಬರೆದಿದ್ದೀನಿ ಅಂತ. ಕೆಲವ್ರಿಗೆ ಗೊತ್ತಿಲ್ಲ ಅಂದರೆ ಬೋರ್ಡ್ ಮಾಸಿನ ಫುಲ್ ಅರ್ಥ ಏನಂದರೆ, B ಅಂದರೆ ಬ್ರ್ಯಾಕೆಟ್ ಅಂತ, O ಅಂದರೆ ಆರ್ಡರ್ ಅಂತ, D ಅಂದರೆ ಡಿವಿಷನ್, M ಅಂದರೆ ಮಲ್ಟಿಪ್ಲಿಕೇಶನ್, A ಅಂದರೆ ಅಡಿಷನ್ ಆ್ಯಂಡ್ S ಅಂದರೆ ಸಬ್ಟ್ರಾಕ್ಷನ್. ಅಂದರೆ ನಾವು ಯಾವುದೇ ಒಂದು ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೆ ಫಸ್ಟು ಅಲ್ಲಿರೋ ಬ್ರ್ಯಾಕೆಟ್ಸ್ನ ತೆಕ್ಕೋಬೇಕು. ಅದಾದಮೇಲೆ ಆರ್ಡರ್ ನಿಮ್ಗೇನು ಬರೋದಿಲ್ಲ, ಫಸ್ಟು ಬ್ರ್ಯಾಕೆಟ್ಸ್ನ ತೆಕ್ಕೋಬೇಕು. ಅದಾದಮೇಲೆ ಡಿವಿಷನ್ ಏನಾದರೂ ಮಾಡೋದಿದ್ರೆ ಫಸ್ಟು ಡಿವಿಷನ್ ಮಾಡಬೇಕು. ಅದಾದಮೇಲೆ ಮಲ್ಟಿಪ್ಲಿಕೇಷನ್ಸ್ ಮಾಡಬೇಕು. ಅದಾದಮೇಲೆ ಅಡಿಷನ್ಸ್ ಮಾಡಬೇಕು. ಅದಾದಮೇಲೆ ಸಬ್ಟ್ರಾಕ್ಷನ್ ಮಾಡಬೇಕು. ಅದು ಬಿಟ್ಟು ಕ್ಯಾಲ್ಕುಲೇಷನ್ ಕೊಟ್ಟಿದ್ದಾರೆ, ಫಸ್ಟ್ ನಾನು ಅಡಿಷನ್ ಮಾಡ್ತೀನಿ, ಆಮೇಲೆ ಸಬ್ಟ್ರಾಕ್ಷನ್ ಮಾಡ್ತೀನಿ, ಹಂಗೆ ಮಾಡಿದ್ರೆ ಆನ್ಸರ್ ತಪ್ಪು ಬರುತ್ತೆ. ಪ್ರತಿ ಸತಿನೂ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಅಂದರೆ ಫಸ್ಟು ಬ್ರ್ಯಾಕೆಟ್ಸ್ನ ತೆಕ್ಕೋಬೇಕು. ಬ್ರ್ಯಾಕೆಟ್ಸ್ ತೆಕ್ಕೊಂಡಾದ್ಮೇಲೆ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್ ಆ್ಯಂಡ್ ದೆನ್ ಸಬ್ಟ್ರಾಕ್ಷನ್.
ಹಂಗೆ ಮಾಡಿದ್ರೆ ಮಾತ್ರ ನಿಮಗೆ ಆನ್ಸರು ಕರೆಕ್ಟ್ ಬರುತ್ತೆ. ಈಗ ನೆಕ್ಸ್ಟ್ ಕ್ವೆಶನ್ ನೋಡ್ರಿ, 11th term of an AP -3 -1/2 2 is what ಅಂತ ಅವ್ರು ಕೇಳಿದ್ದಾರೆ. 11th term A11ನ ಕಂಡುಹಿಡಿಬೇಕು ನಾವು, ಆಯಿತಾ. A11ನ ನಾವು ಕಂಡುಹಿಡಿಬೇಕು. A11 ಏನಾಗುತ್ತೆ, A + 10D, ಯಾಕಂದರೆ 11 - 1 is 10, ಸೊ ಇಲ್ಲಿ 10 ಬರುತ್ತೆ. A ವ್ಯಾಲ್ಯೂ ಏನಾಗುತ್ತೆ -3, ಇಲ್ಲಿ -3 ಇದೆಯಲ್ಲ ಕ್ವೆಶನಲ್ಲಿ, ಅದು A ವ್ಯಾಲ್ಯೂ ಆಯಿತು. ಈಗ D ವ್ಯಾಲ್ಯೂ ಕಂಡುಹಿಡಿಬೇಕಷ್ಟೇ ನಾವು, ಯಾಕಂದರೆ A + 10D ಒಳಗೆ A ಮತ್ತು D ವ್ಯಾಲ್ಯೂ ಕಂಡುಹಿಡಿದ್ರೆ ನಮಗೆ A11 ಎಷ್ಟು ಅಂತ ನಮಗೆ ಗೊತ್ತಾಗುತ್ತೆ. ಸೊ D ವ್ಯಾಲ್ಯೂ ಹೆಂಗೆ ಕಂಡುಹಿಡಿಯೋದು, A2 - A1 -1/2 -3. ಇಲ್ಲಿ ಎಲ್ಲರೂ ತಪ್ಪು ಮಾಡ್ತಾರೆ. ಫಾರ್ಮುಲಾದಲ್ಲಿ ಮೈನಸ್ ಇದೆ ಹಾಗಂತ ಹೇಳಿ -3ನ 3 ಅಂತ ಬರೆಯೋದಲ್ಲ. ಫಾರ್ಮುಲಾದಲ್ಲಿರೋ ಮೈನಸ್ಸು, ನಂಬರಲ್ಲಿರೋ ಮೈನಸ್ಸು ಎರಡೂ ಡಿಫ್ರೆಂಟ್. ಇಲ್ಲಿ ಮೈನಸ್ ಹಾಕಿದ್ಮೇಲೆ ನಂಬರಲ್ಲಿ ಮೈನಸ್ ಇದೆ ಅಂದರೆ ಅದನ್ನು ಬ್ರ್ಯಾಕೆಟ್ ಹಾಕಿ ಹಾಕಬೇಕು, ಹಂಗೆ ಬಿಡೋದಲ್ಲ, ಆಯಿತಾ. ಮೈನಸ್ ಅಲ್ಲಿ ಫಾರ್ಮುಲಾದಲ್ಲಿ ಮೈನಸ್ ಇದೆ, ಈ ನಂಬರ್ ಜೊತೆಗೆ ಮೈನಸ್ ಇದ್ದರೆ ಅದನ್ನು ನೀವು ಮೆನ್ಷನ್ ಮಾಡಬೇಕು. ಈ ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಸೊ ಇದೇನಾಯಿತು, -1/2 + 3. ಈಗ 2ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ -1 + 6/2. -1 + 6/2 ಎಷ್ಟಾಗುತ್ತೆ, 5/2. ಸೊ ಕಾಮನ್ ಡಿಫ್ರೆನ್ಸ್ ಬಂದುಬಿಟ್ಟು 5/2. A ಬಂದುಬಿಟ್ಟು -3. ಇದನ್ನು ನೀವು A + 10D ಒಳಗೆ ಹಾಕಿದ್ರೆ ನಿಮಗೆ AN ವ್ಯಾಲ್ಯೂ ಸಿಗುತ್ತೆ, ಆಯಿತಾ. ಸೊ ಸೆಕೆಂಡ್ ಕ್ವೆಶನ್ ಒಳಗೋ ಥರ್ಡ್ ಕ್ವೆಶನ್ ಒಳಗೋ ಥರ್ಡ್ ಕ್ವೆಶನ್ ಒಳಗೆ ಈ ಥರ ನಿಮಗೆ ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ವ್ಯಾಲ್ಯೂ ಕೊಟ್ಟಿರ್ತಾರೆ, ಮಿಸ್ಸಿಂಗ್ ಫಿಗರ್ಸ್ ಕೊಟ್ಟಿದ್ದಾರೆ, ಇನ್ನೊಂದು ವ್ಯಾಲ್ಯೂ ನೀವು ಕಂಡುಹಿಡಿಬೇಕು. ಅದರೊಳಗೆ ಒಂದು ಕ್ವೆಶನಲ್ಲಿ ಹೆಂಗಿದೆ ಅಂದರೆ, ಫಸ್ಟು ಏನೋ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ, 1 ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ವ್ಯಾಲ್ಯೂಗೆ ಏನು ಅಂತ ಕೊಟ್ಟಿಲ್ಲ. ಥರ್ಡ್ ವ್ಯಾಲ್ಯೂ ಬಂದುಬಿಟ್ಟು 3 ಅಂತ ಕೊಟ್ಟಿದ್ದಾರೆ. 3 ಅಲ್ಲ, ಏನೋ ಬೇರೆ ನಂಬರ್ ಕೊಟ್ಟಿದ್ದಾರೆ, ಈ ಥರ ಕೊಟ್ಟಿದ್ದಾರೆ. ಈ ಥರ ಕೊಟ್ಟಾಗ ನೀವು ಏನು ಮಾಡಬೇಕಂದ್ರೆ, ಇದು ಫಸ್ಟ್ ನಂಬರ್ A ಅಂತ ಅಂದ್ಕೊಳ್ಳೋಣ, ಸೆಕೆಂಡ್ ನಂಬರ್ನ B ಅಂತ ಅಂದ್ಕೊಳ್ಳೋಣ, ಥರ್ಡ್ ನಂಬರ್ನ C ಅಂತ ಅಂದ್ಕೊಳ್ಳೋಣ. ಇದರೊಳಗೆ ಒಂದು ಫಾರ್ಮುಲಾ ಇದೆ, ಏನಂದರೆ A + C = 2B, ಅಂದರೆ 1 + 3 = 2B, ಅಂದರೆ 4 = 2B. ಏನು ಸಿಕ್ತು ನಮಗೆ, 4 = 2B. 4/2 = B. 2 1s 2 2s, ಸೊ B = 2. B = ಏನು ಬಂದು 2 ಬಂತು. ಹಂಗಾದರೆ ಇಲ್ಲಿ 1 ಮಿಸ್ಸಿಂಗ್ ವ್ಯಾಲ್ಯೂ ಆ್ಯಂಡ್ 3 ಕೊಟ್ಟಿದ್ರಲ್ಲ, ಇಲ್ಲಿ 2 ಬರೀಬೇಕು, ಅರ್ಥ ಆಯ್ತಾ. ಅದನ್ನೇ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. A + C = 2B. ಒಂದು ವ್ಯಾಲ್ಯೂ ಕೊಟ್ಟು ಮಿಸ್ಸಿಂಗ್ ವ್ಯಾಲ್ಯೂ ಇನ್ನೊಂದು ವ್ಯಾಲ್ಯೂ ಕೊಟ್ಟಿದ್ರೆ, ಆ ಫಸ್ಟ್ ವ್ಯಾಲ್ಯೂ ಥರ್ಡ್ ವ್ಯಾಲ್ಯೂನ ಆ್ಯಡ್ ಮಾಡಿದ್ರೆ ಸೆಕೆಂಡ್ ವ್ಯಾಲ್ಯೂ ಡಬಲ್ ಬರುತ್ತೆ, ಆಯಿತಾ. ನೀವೇ ನೋಡಿ, ಇಲ್ಲಿ 1 + 3 = 2 × 2. ಫಸ್ಟ್ ವ್ಯಾಲ್ಯೂ ಮತ್ತು ಥರ್ಡ್ ವ್ಯಾಲ್ಯೂನ ಆ್ಯಡ್ ಮಾಡಿದ್ರೆ ಸೆಕೆಂಡ್ ವ್ಯಾಲ್ಯೂ ಡಬಲ್ ಬರುತ್ತೆ. ಇಲ್ಲಿ ಏನಾರ B ಇದೆ ಅಂತ ಅಂದ್ಕೊಳ್ಳಿ. ಸೊ 4 = 2B. 2 1s 2 2s, ಸೊ B ಏನು ಬಂತು, 2 ಬಂತು. ಅದೇ ತಾನೇ B ಇನ್ ವ್ಯಾಲ್ಯೂ, ಆಯಿತಾ. ಇದು ಒಂದು ಚಿಕ್ಕದು ಇನ್ಫಾರ್ಮೇಷನ್ನು, ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲಿ ಇನ್ನೊಂದು ಕ್ವಶನ್ ಇದೆ, 5 ಮಿಸ್ಸಿಂಗ್ ವ್ಯಾಲ್ಯೂ ಆ್ಯಂಡ್ 9 1/2. ಅವಾಗ ಒಂದೇ ಒಂದು ಮಿಸ್ಸಿಂಗ್ ವ್ಯಾಲ್ಯೂ ಇದೆ, ಇವಾಗ 2 ಮಿಸ್ಸಿಂಗ್ ವ್ಯಾಲ್ಯೂ ಇದೆ. ಸೊ ಮಿಸ್ಸಿಂಗ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನಿಮಗೆ ಮಿಕ್ಸ್ಡ್ ಫ್ರ್ಯಾಕ್ಷನ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಇಲ್ಲೊಂದು ನಂಬರು, ಆಮೇಲೆ ಇಲ್ಲೊಂದು ನಂಬರ್, ಈ ಥರ ಕೊಟ್ಟಾಗ ಅದನ್ನು ನೀವು ಇಂಪ್ರಾಪರ್ ಫ್ರ್ಯಾಕ್ಷನ್ಗೋ ಇಲ್ಲ ಪ್ರಾಪರ್ ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡಬೇಕಂದ್ರೆ, ನಾರ್ಮಲ್ ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು, ಈ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡ್ಕೋಬೇಕು, ಬಂದಿರೋ ವ್ಯಾಲ್ಯೂನ ಇದ್ರ ಜೊತೆ ಆ್ಯಡ್ ಮಾಡಬೇಕು. ಹೆಂಗೆ ಮಾಡೋದು ತೋರಿಸ್ತೀನಿ. 9 1/2. 2 9s 18. 18 + 1 19. 19/2. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. 5 2/3 ಇದೆ ಅಂದ್ಕೊಳ್ಳಿ. 3 5s 15. 15 + 2 17. 17/3. ಈ ಥರ ಮಿಕ್ಸ್ಡ್ ಫ್ರ್ಯಾಕ್ಷನಿಂದ ಇಂಪ್ರಾಪರ್ ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡ್ಕೋಬೇಕು. ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ ಮೇಲ್ಗಡೆ ಇರೋ ನಂಬರ್ ದೊಡ್ಡದಿರುತ್ತೆ, ಕೆಳಗಡೆ ಇರೋ ನಂಬರ್ ಚಿಕ್ಕದಿರುತ್ತೆ. ಮೇಲ್ಗಡೆ ಇರೋ ನಂಬರ್ ಚಿಕ್ಕದಿದ್ದು ಕೆಳಗಡೆ ಇರೋ ನಂಬರ್ ದೊಡ್ಡದಿದ್ರೆ ಅದು ಪ್ರಾಪರ್ ಫ್ರ್ಯಾಕ್ಷನ್ ಆಗುತ್ತೆ, ಆಯಿತಾ. ಮಿಕ್ಸ್ಡ್ ಫ್ರ್ಯಾಕ್ಷನ್ ನಾರ್ಮಲ್ ಫ್ರ್ಯಾಕ್ಷನಿಗೆ ಹೆಂಗೆ ಬರ್ಕೋಬೇಕಂತ ನಿಮಗೆ ಹೇಳ್ಕೊಟ್ಟೆ. ಇವಾಗ ಫಸ್ಟ್ ಟರ್ಮ್ ನಿಮ್ಮ ಹತ್ರ ಇದೆ, ಬಟ್ ಡಿ ಕಂಡುಹಿಡಿಯೋಕ್ಕೆ ಸೆಕೆಂಡ್ ಟರ್ಮ್ ನಿಮ್ಮ ಹತ್ರ ಇಲ್ಲ. ಇವಾಗ ಏನು ಮಾಡಬೇಕು, ಫಸ್ಟ್ ಟರ್ಮ್ ಇದೆನಾ, ಇದು ಎಷ್ಟು ಟರ್ಮು, ಫಸ್ಟು ಸೆಕೆಂಡು ಥರ್ಡು ಫೋರ್ತ್ ಟರ್ಮ್. ಸೊ A4 = A + 3D ಅನ್ನೋ ವಿಷಯ ನಮಗೆ ಗೊತ್ತು. A4 ಎಷ್ಟು, 19/2. A ಎಷ್ಟು, 5.
ಇಲ್ಲಿ 3D. ಸೊ ಈಗ ನಮಗೆ ಈ ಥರ ನಂಬರ್ ಕೊಟ್ಟು ಯಾವುದೋ ಒಂದು ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಈ 5ನ ಇತ್ಲಗಡೆ ಹಾಕ್ರಿ, ಈ 3ನ ಇತ್ಲಗಡೆ ಹಾಕ್ರಿ, ಅವಾಗ ನಿಮಗೆ D ವ್ಯಾಲ್ಯೂ ಗೊತ್ತಾಗುತ್ತೆ ಅಲ್ವಾ. ಅದನ್ನೇ ಇಲ್ಲಿ ಕ್ಯಾಲ್ಕುಲೇಷನ್ ಪೂರ್ತಿ ನಿಮಗೆ ಮಾಡಿ ತೋರಿಸಿದ್ದೀನಿ. A3D 19/2, 5 19/2 ಆಯಿತು. ಸೊ ಇವಾಗ ನೀವು 5ನ ಈ ಕಡೆ ಕಳಿಸ್ತೀರಾ, LCM ಮಾಡ್ತೀರಾ, 9/2 ಸಿಗುತ್ತೆ. ಈ 9/2ಗೆ 3 1s 3 3s ಮಾಡ್ತೀರಾ, ಆವಾಗ ನಿಮಗೆ D ವ್ಯಾಲ್ಯೂ ಬಂದುಬಿಟ್ಟು 3/2 ಸಿಗುತ್ತೆ. ನೀವು ಅದನ್ನು ಡೆಸಿಮಲ್ಲಿ ಕನ್ವರ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ನಿಮಗೆ ಕ್ಯಾಲ್ಕುಲೇಷನ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇಲ್ಲಿ ಏನು ಬಂದು 1.5 ಬಂತು. ಇಲ್ಲ ನಾನು ಆ್ಯಕ್ಚುಲಿ ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೆ, ನೀವು ಇದು ಮಾಡೋಕ್ಕೆ ಹೋಗಬೇಡಿ ಆಯಿತಾ. ಸೊ D ವ್ಯಾಲ್ಯೂ ನಮಗೆ ಸಿಕ್ತು. ಫಸ್ಟ್ ವ್ಯಾಲ್ಯೂಗೆ D ವ್ಯಾಲ್ಯೂನ ಆ್ಯಡ್ ಮಾಡಿದ್ರೆ ಈ ವ್ಯಾಲ್ಯೂ ಬರುತ್ತೆ. 6.5ಗೆ 1.5 ಆ್ಯಡ್ ಮಾಡಿದ್ರೆ 8 ಬರುತ್ತೆ ಆಯಿತಾ. ಸೊ ದಿಸ್ ವಾಸ್ ಇಟ್. ನೆಕ್ಸ್ಟ್ ಕ್ವಶನು ಇಲ್ಲಿ ನೋಡ್ರಿ, 4 ಮಿಸ್ಸಿಂಗ್ ವ್ಯಾಲ್ಯೂ ಇದೆ. ಸೊ ನಾವೀಗ ಏನು ಮಾಡಬೇಕು, ಕ್ವಶನ್ ಸಾಲ್ವ್ ಮಾಡಬೇಕು. ಫಸ್ಟ್ ವ್ಯಾಲ್ಯೂ ಏನು, -4. ಇದು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ವ್ಯಾಲ್ಯೂ ಬಂದುಬಿಟ್ಟು 6. ಸಿಕ್ಸ್ತ್ ವ್ಯಾಲ್ಯೂ 6 ಅಂತೆ. ಓಕೆ, ಸೊ A + 5D ಬಂದುಬಿಟ್ಟು 6 ರೈಟ್. ಸೊ ಈಗ A ವ್ಯಾಲ್ಯೂ ನಮಗೆ ಗೊತ್ತಿದೆ, ಹಾಗಾದರೆ D ವ್ಯಾಲ್ಯೂ ಓದ್ಸತಿ ಕಂಡುಹಿಡ್ದಿರೋ ಥರ ನೀವು ಕಂಡುಹಿಡಿಬೇಕು. D ವ್ಯಾಲ್ಯೂ ಸಿಕ್ಕ ಮೇಲೆ ಅದನ್ನು ಫಸ್ಟ್ ವ್ಯಾಲ್ಯೂಗೆ ಆ್ಯಡ್ ಮಾಡಿರಿ. -4 + 2, -4ಗೆ +2 ಆ್ಯಡ್ ಮಾಡಿದ್ರೆ ಪ್ಲಸ್ ಇಂಟು ಮೈನಸ್ ಮಾಡಬೇಕು. 4 - 2 = 2. ದೊಡ್ಡ ನಂಬರ್ ಪಕ್ಕ ಮೈನಸ್ ಇದೆ, ಸೊ ಮೈನಸ್ ವ್ಯಾಲ್ಯೂ ಇಲ್ಲಿ ಬರುತ್ತೆ. ಸೊ ಆನ್ಸರ್ ಏನಾಯಿತು, -2. -2ಗೆ 2ನ ಆ್ಯಡ್ ಮಾಡಿದ್ರೆ ಕ್ಯಾನ್ಸಲ್ ಔಟ್ ಆಗಿ 0 ಆಗುತ್ತೆ. ಸೊ ಅದೇ ಥರ Dನ ನೀವು ಒಂದೊಂದು ನಂಬರ್ಗೆ ಆ್ಯಡ್ ಮಾಡ್ತಾ ಹೋದರೆ ಮುಂದಿನ ನಂಬರ್ ನಿಮಗೆ ಸಿಗ್ತಾ ಹೋಗುತ್ತೆ ಆಯಿತಾ. ನೆಕ್ಸ್ಟ್ 5th ಕ್ವಶನ್ಗೆ ಹೋಗೋಣ. ಇದರೊಳಗೆ ನಂಬರ್ ಆಫ್ ಟರ್ಮ್ಸ್ ಅಂದರೆ Nನ ನೀವು ಕಂಡುಹಿಡಿಬೇಕು. ಈಗ ಇದರೊಳಗೆ A ಏನು, 7A ಆಯಿತು. 13 - 7 ಮಾಡಿದ್ರೆ ನಮಗೆ D ಸಿಗುತ್ತೆ ಆಯಿತಾ. ನಮಗಿಲ್ಲಿ ಏನೇನು ಕೊಟ್ಟಿದ್ದಾರೆ, AN ವ್ಯಾಲ್ಯೂನು ಕೊಟ್ಟಿದ್ದಾರೆ. AN ವ್ಯಾಲ್ಯೂ ಅಂತ ಹೆಂಗೆ ಗೊತ್ತಾಯಿತು, 205 ಆದಮೇಲೆ ಏನಾದರೂ ಡಾಟ್ ಇದೆಯಾ, ಇಲ್ಲ. ಹಂಗಂದರೆ ಇದು ಫೈನೈಟ್ AP, ಎಲ್ಲೋ ಒಂದು ಕಡೆ ಸ್ಟಾಪ್ ಆಗುತ್ತೆ. 205ಗೆ ಇದು ಸ್ಟಾಪ್ ಆಗಿದೆ. ಲಾಸ್ಟ್ ವ್ಯಾಲ್ಯೂನ ನಾವು AN ಅಂತ ತೊಗೊಳ್ಳೋಣ. ಅದು ಎಷ್ಟನೇ ವ್ಯಾಲ್ಯೂ ಅಂತ ನಮಗೆ ಗೊತ್ತಿಲ್ಲ, ಅದಕ್ಕೆ N ಅಂತ ತೊಗೊಂಡಿರೋದು. ಲಾಸ್ಟ್ ಟರ್ಮ್ನ ನಾವು AN ಅಂತ ತೊಗೊತೀವಿ ಯೂಶಲಾಗಿ ಆಯಿತಾ. ಸೊ ಲಾಸ್ಟ್ ಟರ್ಮಿನ ವ್ಯಾಲ್ಯೂ ಏನು AN, ಅದು ಎಷ್ಟನೇ ಟರ್ಮ್ ಅಂತ ಗೊತ್ತಿಲ್ಲ, N ವ್ಯಾಲ್ಯೂ ಗೊತ್ತಿಲ್ಲ ನಮಗೆ, ಸೊ ಅದಕ್ಕೆ AN ಅಂತ ತೊಗೊಂಡಿವಿ. ಇಲ್ಲಿ ಆ್ಯಕ್ಚುಲಿ N ವ್ಯಾಲ್ಯೂ 34 ಬರುತ್ತೆ, ಅಂದರೆ A34 = 205 ಅಂತ ಬರೀಬೇಕು. ಬಟ್ N ವ್ಯಾಲ್ಯೂ ಗೊತ್ತಿಲ್ಲಲ್ಲ, ಅದಕ್ಕೆ ನಾವು AN = 205 ಅಂತ ತೊಗೊಂಡಿದ್ದೀವಿ. A ವ್ಯಾಲ್ಯೂ ಗೊತ್ತು, D ವ್ಯಾಲ್ಯೂ ಕಂಡುಹಿಡಿತೀರಾ, ಮಿಕ್ಕಿರೋ ಎಲ್ಲವನ್ನು ಇದರೊಳಗೆ ಹಾಕ್ತೀರಾ, N ವ್ಯಾಲ್ಯೂ 34 ಬರುತ್ತೆ ಅಷ್ಟೇ. ಬೇರೆ ಏನು ಕ್ಯಾಲ್ಕುಲೇಷನ್ ಮಾಡೋದಷ್ಟೇ ಇರೋದು ಇದರೊಳಗೆ. ಸ್ಟಾರ್ಟಿಂಗ್ ಫಸ್ಟ್ ಪ್ರಾಬ್ಲಮ್ ಅಲ್ಲ, ಸೊ ಅದಕ್ಕೆ ಕ್ಯಾಲ್ಕುಲೇಷನ್ ಹೇಳ್ಕೊಡ್ತೀನಿ. ಸೊ A ವ್ಯಾಲ್ಯೂ ಬರೆದ್ರಾ. ನೆಕ್ಸ್ಟ್ N - 1 ಅಂದರೆ 6 - 1, ಸಾರಿ 6 N ಜೊತೆ ಮಲ್ಟಿಪ್ಲೈ ಆಗುತ್ತೆ, 6N ಬರುತ್ತೆ. 6 - 1 ಜೊತೆ ಮಲ್ಟಿಪ್ಲೈ ಆದರೆ -6 ಬರುತ್ತೆ. ಈಗ ಇಲ್ಲಿರೋ +7 ಈ ಕಡೆ ಹೋದರೆ -7 ಆಗುತ್ತೆ. ಅದಾದಮೇಲೆ ಇಲ್ಲಿರೋ -6 ಈ ಕಡೆ ಸೈಡ್ ಹೋದರೆ +6 ಆಗುತ್ತೆ ಆಯಿತಾ. ಅದಾದಮೇಲೆ ಈ ಕಡೆ ಸೈಡ್ ಬರ್ರಿ, 204 ಇರುತ್ತೆ, 6N ಅಂತ ಇರುತ್ತೆ. ಇಲ್ಲಿರೋ 6 ಈ ಕಡೆ ಸೈಡ್ ಟ್ರಾನ್ಸ್ಪೋಸ್ ಆದರೆ ಅಲ್ಲಿ ಮಲ್ಟಿಪ್ಲೈ ಆಗ್ತಿರೋದು ಈ ಕಡೆ ಬಂದಾಗ ಡಿವೈಡ್ ಆಗುತ್ತೆ. 204/6 ಮಾಡಿದ್ರೆ 34. ಸೊ N ವ್ಯಾಲ್ಯೂ ನಿಮಗೆ ಸಿಕ್ತು. ಈ ಕಡೆ ಏನೇ ಪ್ಲಸ್ ಆಗ್ತಿದ್ರೆ ಈ ಕಡೆ ಬಂದರೆ ಅದು ಮೈನಸ್ ಆಗುತ್ತೆ, ಈ ಕಡೆ ಏನೇ ಮೈನಸ್ ಆಗ್ತಿದ್ರೆ ಈ ಕಡೆ ಬಂದರೆ ಅದು ಪ್ಲಸ್ ಆಗುತ್ತೆ, ಈ ಕಡೆ ಮಲ್ಟಿಪ್ಲೈ ಆಗ್ತಿದ್ರೆ ಈ ಕಡೆ ಡಿವೈಡ್ ಆಗುತ್ತೆ, ಈ ಕಡೆ ಡಿವೈಡ್ ಆಗ್ತಿದ್ರೆ ಇದು ಮಲ್ಟಿಪ್ಲೈ ಆಗುತ್ತೆ ಆಯಿತಾ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿರಿ. The 17th term of an AP exceeds its 10th term by 7. Find the common difference. ಅಂದರೆ ಏನು, 17th term of AP ಇದೆ ಅಂದರೆ ಏನು, A17 ಅದರ 10th ಟರ್ಮ್ಕಿನ್ನ 7 ಜಾಸ್ತಿ ಇದೆ. 10th ಟರ್ಮ್ಕಿನ್ನ 7 ಜಾಸ್ತಿ ಇದೆ ಅಂದರೆ A17 A10ಕಿನ್ನ 7 ಜಾಸ್ತಿ ಇದೆ. 7 ಜಾಸ್ತಿ ಇದೆ ಅಂದರೆ A17 ಪಕ್ಕ 7 ಹಾಕೋದಲ್ಲ, A17 ಜಾಸ್ತಿ ಇದೆ ಅಂತ ಅರ್ಥ. A17 ಜಾಸ್ತಿ ಇದ್ದರೆ A10 ಜೊತೆಗೆ 7ನ ಆ್ಯಡ್ ಮಾಡಿದ್ರೆ ಅವೆರಡು ಸಮ ಆಗುತ್ತೆ. ಲೆಟ್ಸ್ ಸೇ A17 ಒಂದು 17 ಇದೆ ಅಂತ ಅಂದ್ಕೊಳ್ಳಿ, A10 10 ಇದೆ ಅಂತ ಅಂದ್ಕೊಳ್ಳಿ. ಹಂಗಂದರೆ ಇದು 7 ಜಾಸ್ತಿ ಇದೆ, A10ಕಿನ್ನ A17 10 ಜಾಸ್ತಿ ಇದೆ ಅಂತ ಅರ್ಥ. ಸೊ ನಿಮ್ಗೆ ಇದು ಕ್ವೆಶನ್ಸು ಹೆಂಗಪ್ಪ ಈ ಕ್ವೆಶನ್ ಫಾರ್ಮ್ ಮಾಡೋದು, ಕ್ವೆಶನ್ ಓದಿದ್ರೆ ಅಂದರೆ ಜಾಸ್ತಿ ಕ್ವೆಶನ್ಸ್ ಓದಿದ್ರೆ ನಿಮಗೆ ಹೆಂಗೆ ಅದನ್ನು ಫಾರ್ಮ್ ಮಾಡಬೇಕಂತ ಗೊತ್ತಾಗುತ್ತೆ. ಯಾವ ಇಂಗ್ಲೀಷ್ ಬಂದರೆ ಹೆಂಗೆ ಫಾರ್ಮ್ ಮಾಡಬೇಕಂತ ಗೊತ್ತಾಗುತ್ತೆ, ಅವಾಗ ನೀವು ಈಸಿಯಾಗಿ ಫಾರ್ಮ್ ಮಾಡ್ತೀರಾ. ಸೊ 17 ಟರ್ಮ್ ಆಫ್ ಎನ್ AP ಈಸ್
7 more than 10th term. 7 more than 10th term. A17ನ A plus 16D ಅಂತ ಬರ್ಕೊಂಡ್ರ, A10ನ A plus 9D ಅಂತ ಬರ್ಕೊಂಡ್ರ. ನೆಕ್ಸ್ಟ್ ಇದನ್ನ ನಾನು ರಿಅರೇಂಜ್ ಮಾಡಿದ್ದೀನಿ ಇಲ್ಲಿ. ಅಂದರೆ A17ನ A10 ಜೊತೆ ಮೈನಸ್ ಮಾಡಿದ್ರೆ 7 ಬರುತ್ತೆ. ಯಾಕಂದರೆ A17 ಈಸ್ ಈಕ್ವಲ್ ಟು A10 ಪ್ಲಸ್ 7 ಇದೆನಾ, ಈ 10ನ ಈ ಕಡೆ ಸೈಡ್ ತೊಗೊಂಬನ್ರಿ. A17 ಮೈನಸ್ A10 ಈಸ್ ಈಕ್ವಲ್ ಟು 7 ಆಯಿತು. ಸೊ ಇದನ್ನೇ ಎಕ್ಸ್ಪ್ಯಾಂಡ್ ಮಾಡಿ ಬರೀರಿ. ಎಕ್ಸ್ಪ್ಯಾಂಡ್ ಮಾಡಿ ಬರೆದ್ರೆ ಈಗ ಮೈನಸ್ ಎ ಜೊತೆ ಮಾಡಿ ಬಂದರೆ ಮೈನಸ್ ಎ ಆಯಿತು, ಮೈನಸ್ ಪ್ಲಸ್ 9D ಜೊತೆ ಮಾಡಿದ್ರೆ ಮೈನಸ್ 9D ಆಯಿತು, ಎ ಕ್ಯಾನ್ಸಲ್ ಆಯಿತು. 16D ಮೈನಸ್ 9D ಮಾಡಿದ್ರೆ 7D ಬರುತ್ತೆ. ಐ ಮೀನ್ 7 ಇಲ್ಲಿ ಕ್ಯಾನ್ಸಲ್ ಆಯಿತು. ಸೊ ಡಿ ವ್ಯಾಲ್ಯೂ ಏನು ಬಂತು, 1 ಬಂತು. ಇಷ್ಟೇ ಇದ್ದಿದ್ದು ಕ್ವೆಶನ್. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಈಗ ವಿಚ್ ಟರ್ಮ್ ಆಫ್ ಎನ್ AP 3, 15, 27, 39 will be 132 more than its 54th term. ಯಾವುದು ಟರ್ಮ್ ಆಫ್ AP, ಯಾವ ಟರ್ಮ್ ಯಾವುದೊಂದು ಗೊತ್ತಿಲ್ಲ ಅಂದರೆ A9. 54th ಟರ್ಮ್ಗಿನ್ನ 132 ಜಾಸ್ತಿ ಇರುತ್ತೆ. 54 ಟರ್ಮ್ಗಿನ್ನ 132 ಜಾಸ್ತಿ ಇರುತ್ತೆ. ಇದು ಯಾವುದು ಅಂತ ನಾವು ಕಂಡುಹಿಡಿಬೇಕು ಆಯಿತಾ. ಫಸ್ಟು ಈ ವ್ಯಾಲ್ಯೂ ಏನು ಅಂತ ಕಂಡುಹಿಡ್ಕೊಳ್ಳೋಣ. ಸೊ ಅದನ್ನೇ ನಾನು ಇಲ್ಲಿರೋದನ್ನೇ ಎಕ್ಸ್ಪ್ಯಾಂಡ್ ಮಾಡಿ ಬರ್ತೀನಿ. AN ಫಾರ್ಮುಲಾ ಬರೆದಿದ್ದೀನಿ, A ಪ್ಲಸ್ N ಮೈನಸ್ 1 ಇಂಟು D. ಆ್ಯಂಡ್ A54ನ ನಾವು A ಪ್ಲಸ್ 53D ಅಂತ ಬರಿಬೋದು. 132ನ 132 ಅಂತ ಬರೆದಿದ್ದೀನಿ ಆಯಿತಾ. ಇಲ್ಲಿ ಎ ಕ್ಯಾನ್ಸಲ್ ಆಗುತ್ತೆ. ಅದಾದಮೇಲೆ ಡಿ ಎನ್ ಜೊತೆ ಮಲ್ಟಿಪ್ಲೈ ಆದರೆ ND ಬರುತ್ತೆ, D ಮೈನಸ್ 1 ಜೊತೆ ಮಲ್ಟಿಪ್ಲೈ ಆದರೆ ಮೈನಸ್ D ಬರುತ್ತೆ. ಆ್ಯಂಡ್ ಅದಾದಮೇಲೆ ND ಮೈನಸ್ D ಮಾಡಿದ್ರೆ ನಮಗೇನು ಸಿಗುತ್ತೆ, ND ಸಿಗುತ್ತೆ ಆಯಿತಾ. ನೆಕ್ಸ್ಟ್ 53D ಇಡ್ತೀರಾ, ಸಾರಿ ND ಮೈನಸ್ D ಆಗಲ್ಲ, ಯಾಕಂದರೆ ಅದು ಇಂಡಿವಿಜುವಲ್ ಆಗಿದ್ದರೆ ಅಷ್ಟೇ ಆಗುತ್ತೆ. DN ಜೊತೆ ಮಲ್ಟಿಪ್ಲೈ ಆದಾಗ ಅದು ಇಂಡಿವಿಜುವಲ್ D ಜೊತೆ ಮೈನಸ್ ಆಗಲ್ಲ. ಸೊ ಇಲ್ಲಿರೋ ಡಿನ ನಾನು ಇಲ್ಲಿ ಟ್ರಾನ್ಸ್ಪೋಸ್ ಮಾಡಿದ್ದೀನಿ, ಮೈನಸ್ D ಇಲ್ಲಿ ಹೋಗಿ ಪ್ಲಸ್ D ಆಗುತ್ತೆ. ಆ್ಯಂಡ್ ಇಲ್ಲಿ ND ಅಷ್ಟೇ ಉಳಿಯುತ್ತೆ. ಈಗ ಇದು 53D ಪ್ಲಸ್ D ಏನಾಗುತ್ತೆ, 54D ಆಯಿತು. ಆ್ಯಂಡ್ D ವ್ಯಾಲ್ಯೂ ಏನಿತ್ತು, D ವ್ಯಾಲ್ಯೂ ನಾವಿಲ್ಲಿ ಆಲ್ರೆಡಿ ಅವರು ಡಿ ವ್ಯಾಲ್ಯೂ ಹೆಂಗೆ ಅಂದರೆ ಇಲ್ಲಿ 15 ಮೈನಸ್ 3 ಮಾಡಿದ್ರೆ ನಿಮಗೆ ಡಿ ವ್ಯಾಲ್ಯೂ ಸಿಗುತ್ತೆ. ಆ ಡಿ ವ್ಯಾಲ್ಯೂನ ಇಲ್ಲಿ ಹಾಕ್ತೀರಾ, ಆವಾಗ ನಿಮಗೆ ಎನ್ ಇನ್ ವ್ಯಾಲ್ಯೂ ಸಿಗುತ್ತೆ 65 ಅಷ್ಟೇ. ಸೊ ನಿಮಗೆ ಇಲ್ಲಿ ಫಸ್ಟ್ ಟರ್ಮ್ ಇನ್ ವ್ಯಾಲ್ಯೂ ಇಲ್ಲಿ ನೋಡಿದ್ರೆ ಸಿಗುತ್ತಾ. ನೆಕ್ಸ್ಟ್ ಇದು ಎರಡನ್ನ ಮೈನಸ್ ಮಾಡ್ಕೊಂಡ್ರೆ ನಿಮಗೆ ಡಿ ವ್ಯಾಲ್ಯೂ ಸಿಗುತ್ತೆ. ಆ್ಯಂಡ್ ಈ ಈಕ್ವೇಷನ್ನ ನೀವು ಬರೆದ್ರೆ ಅಂದರೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ಸಿಕ್ಕಿರೋ ವ್ಯಾಲ್ಯೂಸ್ನ ಇಲ್ಲಿ ಹಾಕಿದ್ರೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಎನ್ ವ್ಯಾಲ್ಯೂ ಸಿಗುತ್ತೆ ಅಷ್ಟೇ, ಬೇರೆ ಏನಿಲ್ಲ. ನೆಕ್ಸ್ಟ್ ಪ್ರಾಬ್ಲಮ್, 2 APs ಹ್ಯಾವ್ ಕಾಮನ್ ಡಿಫ್ರೆನ್ಸ್. 2 AP ಇದೆ, ಆ 2 AP ಇದು ಕಾಮನ್ ಡಿಫ್ರೆನ್ಸ್ ಸೇಮ್ ಇದೆ. ದ ಡಿಫ್ರೆನ್ಸ್ ಬಿಟ್ವೀನ್ ದೇರ್ 100th ಟರ್ಮ್ ಈಸ್ 100. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೇರ್ 1000 ಟರ್ಮ್? ನಾನು ಓದಬೇಕಾದ್ರೆ ನಮ್ಮ ಮ್ಯಾಮ್ ಈ ಕ್ವೆಶನ್ನ ಕ್ಲಾಸಲ್ಲಿ ಹಂಗೆ ಸುಮ್ಮನೆ ಕೇಳಿದರು. ನಾವೆಲ್ಲರೂ 100th ಟರ್ಮ್ ಇನ್ ಡಿಫ್ರೆನ್ಸು 100 ಆದರೆ 1000 ಟರ್ಮ್ ಇನ್ ಡಿಫ್ರೆನ್ಸು 1000 ಆಗುತ್ತೆ ಅಂತ ಹೇಳಿದ್ವಿ. ಬಟ್ ನೋ, ಡಿಫ್ರೆನ್ಸ್ ಯಾವಾಗೂ ಸೇಮೇ ಇರುತ್ತಲ್ಲ, ಎಷ್ಟು ಟರ್ಮಿಂದರ ಆಗಲಿ. ಅದು ನಾನೀಗ ಪ್ರೂವ್ ಮಾಡಿ ನಿಮಗೆ ತೋರಿಸ್ತೀನಿ. ಅದೇ ಪ್ರೂವ್ ಮಾಡೋದೇ ಇದ್ರದ್ದು ಆನ್ಸರ್ ಅಷ್ಟೇ ಆಯಿತಾ. ಫಸ್ಟ್ APನ ನಾವು ಕ್ಯಾಪಿಟಲ್ A ಇಂದ ಡಿನೋಟ್ ಮಾಡೋಣ, ಸೆಕೆಂಡ್ APನ ಸ್ಮಾಲ್ A ಇಂದ ಡಿನೋಟ್ ಮಾಡೋಣ. ಎರಡು ಸೇಮ್ ತೊಗೊಂಡ್ರೆ ಕನ್ಫ್ಯೂಸ್ ಆಗುತ್ತೆ. ಸೊ ಫಸ್ಟ್ನ ನಾನು ಕ್ಯಾಪಿಟಲ್ A, ಸೆಕೆಂಡ್ನ ಸ್ಮಾಲ್ A ಇಂದ ಡಿನೋಟ್ ಮಾಡಿದ್ದೀನಿ. ಫಸ್ಟ್ AP 100th ಟರ್ಮ್ನ ಸೆಕೆಂಡ್ AP 100th ಟರ್ಮ್ ಜೊತೆ ಮೈನಸ್ ಮಾಡಿದ್ರೆ 100 ಬರುತ್ತೆ ಅಂತ ಅವ್ರು ನಮಗೆ ಹೇಳಿದ್ದಾರೆ. ಸೊ ಇದನ್ನು ನೀವು ಎಕ್ಸ್ಪ್ಯಾಂಡ್ ಮಾಡಿರಿ, ಇವೆರಡನ್ನೂ ಎಕ್ಸ್ಪ್ಯಾಂಡ್ ಮಾಡಿ ಬರೀಬೇಕು. A ಪ್ಲಸ್ 99D, A ಪ್ಲಸ್ 99D. ಸೊ ಇದು ಮೈನಸ್ 99 ಯಾಕೆ ಬಂತು ಅಂತ ಗೊತ್ತಲ್ಲ, ಮೈನಸ್ A ಪ್ಲಸ್ 99D ಇರುತ್ತೆ. ಸೊ ಈ ಮೈನಸ್ ಇಲ್ಲಿ ಮಲ್ಟಿಪ್ಲೈ ಆಗಿರೋದ್ರಿಂದ ಈ ಪ್ಲಸ್ ಜೊತೆಗೆ ಅದು ಮೈನಸ್ 99D ಬಂತು ಆಯಿತಾ. ಸೊ ಇಲ್ಲಿ ಮೈನಸ್ 19 ಪ್ಲಸ್ 99D ಮೈನಸ್ 99D ಕ್ಯಾನ್ಸಲ್ ಆಯಿತು. ಇವಾಗ ದೊಡ್ಡ A, ಅವಾಗ ಏನು ಉಳಿಯುತ್ತೆ ಗೊತ್ತಾ, ದೊಡ್ಡ A ಪ್ಲಸ್ ಚಿಕ್ಕ A ಈಸ್ ಈಕ್ವಲ್ ಟು 100 ಅಂತ ಉಳಿಯುತ್ತೆ. ಇದು ನಮಗೆ ಕನ್ಕ್ಲೂಷನ್ ಸಿಕ್ತು. ಇವಾಗ ಅವ್ರು ನಮಗೆ ಕ್ವಶನ್ ಏನು ಕೇಳಿದ್ದಾರೆ, A1000 ಮೈನಸ್ A1000 ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ದೊಡ್ಡ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇನ್ 1000 ಮೈನಸ್ ಚಿಕ್ಕ ಎದು ಅರ್ಥಮೆಟಿಕ್ ಪ್ರೋಗ್ರೆಷನ್ 1000 ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಇದನ್ನು ನೀವು ಎಕ್ಸ್ಪ್ಯಾಂಡ್ ಮಾಡಿಬಿಡಿದ್ರೆ A ಪ್ಲಸ್ 999D, A ಪ್ಲಸ್ 999D ಆಗುತ್ತೆ. ಇದು ಕ್ಯಾನ್ಸಲ್ ಆಗುತ್ತೆ. ಅವಾಗ ಮತ್ತೆ ನಮ್ಗೆ ಏನು ಈಕ್ವೇಷನ್ ಬರುತ್ತೆ ಗೊತ್ತಾ, A ಮೈನಸ್ D ಅಂತ ಈಕ್ವೇಷನ್ ಬರುತ್ತೆ. ಆ್ಯಂಡ್ ಇದು ಬಂದಾಗ ಓದ್ಸತಿ ನಾವು ಕಂಡುಹಿಡಿದಿದ್ವಲ್ಲ, A ಕ್ಯಾಪಿಟಲ್ A ಮೈನಸ್ ಸ್ಮಾಲ್ A ಇದು 100 ಬಂದಿತ್ತು. ಇಲ್ಲೂ ಅದೇ ಬರುತ್ತೆ 100.
ಕಾಮನ್ ಡಿಫ್ರೆನ್ಸ್ ಯಾವಾಗೂ ಸೇಮ್ ಇರುತ್ತೆ. 100 ಟರ್ಮ್ಸಿಗೆ ಕಾಮನ್ ಡಿಫ್ರೆನ್ಸ್ 100 ಬಂದಿತ್ತು, 1000 ಟರ್ಮ್ಗೆ ಕಾಮನ್ ಡಿಫ್ರೆನ್ಸ್ 1000 ಬರಲ್ಲ, 100 ಬರುತ್ತೆ. ಆಯಿತಾ? ನೆಕ್ಸ್ಟ್, ಹೌ ಮೆನಿ 3 ಡಿಜಿಟ್ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 7? ಎಷ್ಟು 3 ಡಿಜಿಟ್ ನಂಬರ್ ಇದ್ದಾವೆ ಅವು ಡಿವಿಸಿಬಲ್ ಬೈ 7 ಆಗುತ್ತೆ ಅಂತ ಕೇಳಿದ್ದಾರೆ. ಅವ್ರು ನಿಮ್ಗೆ ಇಲ್ಲಿ ಯಾವ ನಂಬರ್ಸು ಕೊಟ್ಟಿಲ್ಲ, ನೀವೇ ಎ ಪಿನ ಫಾರ್ಮ್ ಮಾಡಬೇಕು. ಫಸ್ಟ್ 3 ಡಿಜಿಟ್ ನಂಬರ್ ಯಾವುದು? 100. ಈಗ 100 7 ಡಿವಿಸಿಬಲ್ ಆಗುತ್ತಾ? ಆಗಲ್ಲ. ಸೊ ಅದನ್ನು ನಾನಿಲ್ಲಿ ಮಾಡಿ ನೋಡಿದ್ದೀನಿ. 100ನ 7 ಜೊತೆ ಡಿವಿಸಿಬಲ್ ಮಾಡಿದ್ದೀನಿ, ಲಾಸ್ಟಿಗೆ 2 ರಿಮೈಂಡರ್ ಉಳಿತು. ಈಗ ಒಂದು ನಂಬರು ಇನ್ನೊಂದು ನಂಬರ್ಗೆ ಡಿವಿಸಿಬಲ್ ಅಂದರೆ ರಿಮೈಂಡರ್ 0 ಬರಬೇಕು. ಏನಾದರೂ ರಿಮೈಂಡರ್ 2 3 ಏನಾದರೂ ಮಿಕ್ತಾ ಇದೆ, ರಿಮೈಂಡರಲ್ಲಿ ಏನೋ ವ್ಯಾಲ್ಯೂ ಬರ್ತಾ ಇದೆ ಅಂದರೆ ಅದು ಡಿವಿಸಿಬಲ್ ಆಗಿಲ್ಲ ಅಂತ ಅರ್ಥ. ನೆಕ್ಸ್ಟು ಇಲ್ಲಿ 2 ಬಂತಲ್ಲ, 7 - 2 ಮಾಡಿಕೊಂಡೆ ನಾನು, 5 ಬಂತು. ಈ 5ನ 100ಗೆ ಆ್ಯಡ್ ಮಾಡಿದೆ, 105 ಆಯಿತು. ಈ 105 ಇದು ಆ್ಯಕ್ಚುಲಾಗಿ ಟ್ರಯಲ್ ಆ್ಯಂಡ್ ಎರರ್ ಮೆಥಡಿಂದನೇ ಮಾಡಬೇಕು. ನಾನು ಸಿಂಪಲ್ ಟ್ರಿಕ್ ಹೇಳ್ಕೊಟ್ಟೆ ಅಷ್ಟೇ. ಇಲ್ಲಿ 7 ಇದೆನಾ, ಇಲ್ಲಿ 2 ಇದೆನಾ, ಇವೆರಡು ರಿಮೈಂಡರ್ ಏನು ಬಂತೋ ಅದನ್ನು ಮೈನಸ್ ಮಾಡ್ಕೊಳ್ಳಿ, ಏನು ವ್ಯಾಲ್ಯೂ ಬರುತ್ತೋ ಇದನ್ನು 100 ಜೊತೆಗೆ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ 100ಇಂದ ಸ್ಟಾರ್ಟ್ ಮಾಡಿದ್ದೀರಾ, ಯಾವ ವ್ಯಾಲ್ಯೂಯಿಂದ ಸ್ಟಾರ್ಟ್ ಮಾಡಿರ್ತೀರೋ ಆ ವ್ಯಾಲ್ಯೂಗೆ ಇಲ್ಲಿ ಬಂದಿರೋ ವ್ಯಾಲ್ಯೂನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಡಾಗ ನನಗೆ ಇಲ್ಲಿ ಏನು ಸಿಕ್ತು? 105 ಸಿಕ್ತು. ಅದನ್ನು 7ಇಂದ ಡಿವೈಡ್ ಮಾಡಿದಾಗ ನನಗೆ ರಿಮೈಂಡರ್ 0 ಸಿಕ್ತು. ಹಂಗಂದರೆ 105 ಇಸ್ ಡಿವಿಸಿಬಲ್ ಬೈ 7. ಸೊ ಫಸ್ಟ್ ಟರ್ಮ್ ಏನಾಯ್ತು ನಂದು? 105. ಆಮೇಲಿಂದ ಮಿಕ್ಕಿರೋ ಟರ್ಮ್ಸಿಗೆ 7 ಆ್ಯಡ್ ಮಾಡ್ಕೊತ ಹೋಗ್ತೀನಿ. ಈಗ ಲಾಸ್ಟ್ ಟರ್ಮ್ ನಾನು ಕಂಡುಹಿಡಿಬೇಕು. ಸೊ ಲಾಸ್ಟ್ 3 ಡಿಜಿಟ್ ನಂಬರ್ ಯಾವ್ದು ನಮ್ಮದು? ಹೈಯೆಸ್ಟ್ 3 ಡಿಜಿಟ್ ನಂಬರ್ 999. ಈಗ 999 ಡಿವಿಸಿಬಲ್ ಆಗುತ್ತಾ? ಇಲ್ಲ, 5 ಆಗುತ್ತೆ. 5 ಇದೆ. ಈಗ ಚಿಕ್ಕ ನಂಬರಿಂದ ದೊಡ್ಡ ನಂಬರಿಗೆ ಹೋಗಬೇಕಾದ್ರೆ ನೀವು ಅವೆರಡೂ 7 - 2 ಮಾಡಿದಾಗ 5 ಬಂತಲ್ಲ, ಅದನ್ನು 100ಗೆ ಆ್ಯಡ್ ಮಾಡಿದ್ರಿ. ಬಟ್ ಈಗ ನಾವು ದೊಡ್ಡ ನಂಬರಿಂದ ಚಿಕ್ಕ ನಂಬರ್ಗೆ ಹೋಗಬೇಕು. ಯಾಕಂದರೆ 999 ಆದಮೇಲೆ ಈಗ ಬರೋ ನಂಬರ್ಸ್ ಎಲ್ಲ 4 ಡಿಜಿಟ್ ನಂಬರ್ ಆಗುತ್ತೆ. ನಾವು 3 ಡಿಜಿಟ್ ನಂಬರ್ 999 ಆಗಿಲ್ಲ ಅಂದರೆ 999ಕಿಂತ ಯಾವುದೋ ಮುಂಚೆ ಬರೋ ನಂಬರ್ ಇದೆಯಲ್ಲ ಅದನ್ನು ನಾವು ಹುಡುಕಬೇಕಾಗಿದೆ. ಸೊ ಈಗ 7 - 5 7 - 5 ಮಾಡಿರಿ, ಏನು ಬರುತ್ತೆ? 2 ಆನ್ಸರ್ ಬಂತು ನಿಮಗೆ. ಇಲ್ಲ ಅದೇನು ಮಾಡೋ ಅವಶ್ಯಕತೆ ಇಲ್ಲ, ತೊಗೊಳ್ಳಿ. ಇಲ್ಲಿ ಏನು ರಿಮೈಂಡರ್ ಬಂದಿದೆಯಲ್ಲ ಇದನ್ನು 999 ಜೊತೆಗೆ ಮೈನಸ್ ಮಾಡಿರಿ ಅಷ್ಟೇ. 999 ರಿಮೈಂಡರ್ ಜೊತೆಗೆ ಮೈನಸ್ ಮಾಡಿರಿ, ಎಷ್ಟು ಬಂತು ಆನ್ಸರು? 994. ಅಲ್ಲಿ 7 - 2 5, ಆ 5ನ ಆ್ಯಡ್ ಮಾಡಬೇಕಿತ್ತು 100ಗೆ. ಇಲ್ಲಿ ಏನು ರಿಮೈಂಡರ್ ಬಂದಿದೆ, ನಾವು ಚಿಕ್ಕ ನಂಬರ್ ಮಾಡಬೇಕಂದ್ರೆ ಏನು ರಿಮೈಂಡರ್ ಬಂದಿದ್ದಾರೋ ಅದನ್ನು ಇರೋ ನಂಬರ್ ಜೊತೆಗೆ ಮೈನಸ್ ಮಾಡಬೇಕು, ಆ್ಯಡ್ ಮಾಡಬಾರ್ದು, ಮೈನಸ್ ಮಾಡಬೇಕು. ಆವಾಗ ನಿಮಗೆ 994 ಬಂದು, ಈ 994ನ 7 ಜೊತೆ ಡಿವೈಡ್ ಮಾಡಿದಾಗ 0 ಬಂತು. ಹಂಗಂದರೆ ಇದು ಡಿವಿಸಿಬಲ್ ಇದೆ ಅಂತ ಅರ್ಥ. ಯಾವುದದು? 142. ಸೊ 142 ಅಲ್ಲ, 994 ಡಿವೈಡ್ ಆಗಿದೆಯಲ್ಲ. ಸೊ 994 ಇಸ್ ದ ನಂಬರ್ ದಟ್ ಈಸ್ ಹೈಯೆಸ್ಟ್ ವಿಚ್ ಇಸ್ ಡಿವಿಸಿಬಲ್ ಬೈ 7. ಸೊ ಆ ನಂಬರ್ನ ನಾನು ಇಲ್ಲಿ ಬರ್ಕೊಂಡೆ. ಎ ವ್ಯಾಲ್ಯೂ ಸಿಕ್ತು, ಡಿ ವ್ಯಾಲ್ಯೂ ಸಿಕ್ತು. ಸಬ್ಟ್ರಾಕ್ಟ್ ಮಾಡಿದ್ರೆ ಎನ್ ವ್ಯಾಲ್ಯೂ, ಲಾಸ್ಟ್ ವ್ಯಾಲ್ಯೂ ಒಂದು 994. ಈ ವ್ಯಾಲ್ಯೂಸ್ನೆಲ್ಲ ಇದ್ರೊಳಗೆ ಹಾಕಿದ್ರೆ ನಿಮಗೆ ಎನ್ ವ್ಯಾಲ್ಯೂ ಸಿಗುತ್ತೆ. ಆಯಿತಾ? ನೆಕ್ಸ್ಟ್, ಹೌ ಮೆನಿ ಮಲ್ಟಿಪಲ್ಸ್ ಆಫ್ 4 ಲೈ ಬಿಟ್ವೀನ್ 10 and 250? ಮಲ್ಟಿಪಲ್ಸ್ ಆಫ್ 4. ಸೊ ಈಗ 10 and 250. 10 ಆದಮೇಲೆ 10 4ಇಂದ ಡಿವೈಡ್ ಆಗಲ್ಲ, ಯಾಕಂದರೆ 4 ಟೇಬಲ್ಸ್ 10 ಬರೋದೇ ಇಲ್ಲ. ಆಮೇಲೆ ಯಾವ ನಂಬರ್ ಬರುತ್ತೆ? 11 ಬರೋಲ್ಲ, 12 ಬರುತ್ತೆ. ಸೊ 12 ನಾನಿಲ್ಲಿ ಡೈರೆಕ್ಟಾಗಿ ಬರ್ಕೊಂಡು ಇದಕ್ಕೇನು ಮಾಡಿ ಡಿವಿಷನ್ ಮಾಡೋ ಅವಶ್ಯಕತೆ ಇಲ್ಲ. ನಾನಿಲ್ಲಿ ಇಲ್ಲ, ಯಾಕಂದರೆ ಅದು ಹಂಗೆ ಟೇಬಲ್ಸ್ ಗೊತ್ತಿರುತ್ತಲ್ಲ ನಮಗೆ. ಆಮೇಲೆ ಅದಕ್ಕೆ 4 ಆ್ಯಡ್ ಮಾಡ್ತೀರಾ 16, ಆಮೇಲೆ 4 ಆ್ಯಡ್ ಮಾಡ್ತೀರಾ 20. ನೆಕ್ಸ್ಟ್ 250 ಡಿವೈಡ್ ಆಗುತ್ತಾ 4ಇಂದ? ಆಗೋದಿಲ್ಲ, 2 ಉಳಿತು. ಸೊ ಈಗ 4 - 2 ಮಾಡಿದ್ರಿ, ಏನು ಬಂತು? 2 ಬಂತು. ಇದನ್ನು ನಾವು ಹಿಂದೆ ಹೋಗಬೇಕು. ಹಿಂದೆ ಹೋಗ್ಬೇಕಂದ್ರೆ ಏನೋ ರಿಮೈಂಡರ್ನ ಈ ವ್ಯಾಲ್ಯೂ ಜೊತೆ ಮೈನಸ್ ಮಾಡಬೇಕು. 2ನ 250 ಜೊತೆ ಮೈನಸ್ ಮಾಡಿದ್ರೆ ಏನು ಬಂತು? 248. ಇದನ್ನು 4 ಜೊತೆ ಡಿವೈಡ್ ಮಾಡಿ ನೋಡಿರಿ ಎಷ್ಟು ಬರುತ್ತೆ? ಇದು ಡಿವೈಡ್ ಆಯಿತು, 0 ಬಂತಲ್ವಾ. ಸೊ ಇದು ಡಿವಿಸಿಬಲ್ ಇದೆ ಅಂತ ಅರ್ಥ. ಸೊ ಎಂಡ್ ವ್ಯಾಲ್ಯೂ 248 ಬರ್ಕೊಂಡ್ರಿ. ಏನಲ್ಲಿ 12 ಡಿಫರೆನ್ಸ್ ಮಾಡಿದ್ರೆ 4 ಬಂತು ಡಿ ವ್ಯಾಲ್ಯೂ. ಎನ್ ವ್ಯಾಲ್ಯೂ ಬಂದುಬಿಟ್ಟು 248. ಆ್ಯಂಡ್ ನೆಕ್ಸ್ಟ್ ಹಂಗೆ ನೀವು ಎನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಫಾರ್ಮುಲಾ ಹಾಕಿ. ಎನ್ = a + n - 1 × d. ಐ ಹೋಪ್ ನಿಮಗೆ ಫಾರ್ಮುಲಾನು ಬಂತಂತ ನಾನು ಎಷ್ಟು ಸತಿ ಹೇಳಿದ್ದೀನಿ. a = a + n - 1 × d. ನೆಕ್ಸ್ಟ್ ಕ್ವಶನ್, ಫಾರ್ ವಾಟ್ ವ್ಯಾಲ್ಯೂ ಆಫ್ n ಆರ್ ದ nth ಟರ್ಮ್ ಆಫ್ 2 APs 63, 65, 67? ಇದು ಒಂದು AP ಆ್ಯಂಡ್ ಮತ್ತು ಇದು ಒಂದು AP. ಯಾವ ಟರ್ಮಿಗೆ ಇವೆರಡು AP ಈಕ್ವಲ್ ಆಗುತ್ತೆ ಅಂತ ಅವ್ರು ಕೇಳಿದ್ದಾರೆ. ಸೊ ಈಗ ಇಲ್ಲಿ ಎ ಏನು 63, ಡಿ ಬಂದುಬಿಟ್ಟು 2, ಇದರೊಳಗೆ ಎ ಏನು 3, ಆಮೇಲೆ ಡಿ ಬಂದುಬಿಟ್ಟು 7. ಸೊ ನಾನು ಅದೇ ಮತ್ತೆ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಒಂದು APಗೆ ಸ್ಮಾಲ್ a ಸ್ಮಾಲ್ ಡಿ ತೊಗೊಂಡಿದ್ದೀನಿ, ಇನ್ನೊಂದು APಗೆ ಬಿಗ್ a ಬಿಗ್ ಡಿ ತೊಗೊಂಡಿದ್ದೀನಿ. ಆಯಿತಾ? ಈಗ ಇವೆರಡು ಈಕ್ವಲ್ ಆಗಬೇಕಂದ್ರೆ ನೀವೇನು ಬರೀಬೇಕು?
ಎರಡಕ್ಕೂ ಈಕ್ವಲ್ ಸೈನ್ ಹಾಕಿ ಈಕ್ವೇಟ್ ಮಾಡಬೇಕು. ಈಗ ನಾನಿಲ್ಲಿ ಫಾರ್ಮುಲಾ ಬರ್ತೀನಿ. ಇಲ್ಲಿ ಎ ಮತ್ತು ಡಿನ ಕ್ಯಾಪಿಟಲ್ ಮತ್ತು ಸ್ಮಾಲ್ ಮಾಡಿದ್ದೀವಿ, ಬಟ್ ಎನ್ನ ನೀವು ಕ್ಯಾಪಿಟಲ್ ಮತ್ತು ಸ್ಮಾಲ್ ಮಾಡಬಾರ್ದು, ಯಾಕಂದರೆ ಅದು ಈಕ್ವಲ್ ಆಗಿರುತ್ತೆ ಅಂತ ನಮಗೆ ಮುಂಚೆನೇ ಗೊತ್ತು. ಈಕ್ವಲ್ ಆಗಿರೋದನ್ನು ಮತ್ತೆ ನೀವ್ಯಾಕೆ ಡಿಫ್ರೆಂಟಿಂದ ಡಿನೋಟ್ ಮಾಡ್ತೀರಾ? ಎನ್ನನ್ನು ಸ್ಮಾಲ್ ಎನ್ ಅಂತಲೇ ತೊಗೊಳ್ಳಿ. a plus n minus 1 into d, a plus n minus 1 into d, a ಜಾಗದಲ್ಲಿ 63, ಡಿ ಜಾಗದಲ್ಲಿ ಹಾಕ್ರಿ, ಇಲ್ಲಿ ಎ ಜಾಗದಲ್ಲಿ ಡಿ ಜಾಗದಲ್ಲಿ ಹಾಕ್ರಿ. ಅವಾಗ ನಿಮಗೆ ಹಂಗೆ ಈಕ್ವೇಷನ್ ಬರ್ತಾ ಹೋಗುತ್ತೆ, ಸಾಲ್ವ್ ಮಾಡ್ತಾ ಹೋಗಬೇಕು. ಅದಾದಮೇಲೆ ಟೋಟಲಿ ನಿಮಗೆ n13 ಆಗುತ್ತೆ. ಅಂದರೆ a13 is equal to a13. ಈ ಎ ಪಿದು 13th ಟರ್ಮು, ಈ ಎ ಪಿದು 13th ಟರ್ಮು ಇವೆರಡು ಸೇಮ್ ಇರುತ್ತೆ ಅಂತ ಅರ್ಥ ಆಯಿತಾ? ಓಕೆ, ಈ ಪ್ರಾಬ್ಲಮ್ ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಾಬ್ಲಮ್, ಫೈಂಡ್ ದ 20th ಟರ್ಮ್ ಫ್ರಮ್ ದ ಲಾಸ್ಟ್. ಈಗ ನೀವು ಇಷ್ಟೊತ್ತು ಫಸ್ಟಿಂದ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರಿ, ಲಾಸ್ಟಿಂದ ಮಾಡ್ಬೇಕಂತ ಹೇಳ್ತಿದ್ದಾರೆ. ಲಾಸ್ಟಿಂದ ಮಾಡಬೇಕಂದ್ರೆ ಲಾಸ್ಟ್ ಡಿಜಿಟ್ ಇಲ್ಲಿ ಒಂದು ನಂಬರ್ ಕೊಟ್ಟಿದ್ದಾರೆ 253 ಅಂತ, ಅದನ್ನು ನೀವು ಎ ಅಂತ ತೊಗೊಳ್ಳಿ. ಈಗ ಡಿ ಹೆಂಗೆ ತೊಗೊತಾ ಇದ್ವಿ ನಾವು? A2 ಮೈನಸ್ A1 ಅಂತ ಬರಿತಾ ಇದ್ವಿ. ಇವಾಗ ಇದನ್ನೇ ಉಲ್ಟಾ ಮಾಡಬೇಕು, ಯಾಕಂದರೆ ಈಗ ಲಾಸ್ಟಿಂದ ಮಾಡೋ ಪ್ರೊಸೆಸ್ನೇ ಉಲ್ಟಾ ಮಾಡ್ತಾ ಇದ್ದೀವಿ ಅಂದರೆ ಡಿ ಫಾರ್ಮುಲಾನು ಉಲ್ಟಾ ಆಗುತ್ತೆ. ಡಿ ವ್ಯಾಲ್ಯೂ ಏನಾಯಿತು? ಈಗ 8 ಮೈನಸ್ 3 ಮಾಡ್ತಿದ್ರಲ್ಲ, 3 ಮೈನಸ್ 8 ಮಾಡಿರಿ. ಇಲ್ಲಿ ಯಾಕಂದರೆ ಇಲ್ಲಿ ವ್ಯಾಲ್ಯೂಸ್ ಕೊಟ್ಟಿಲ್ಲ, ಸೊ ಸ್ಟಾರ್ಟಿಂಗೇ ಮಾಡ್ಬೋದು. 3 ಮೈನಸ್ 8 ಮಾಡಿದ್ರೆ -5 ಬಂದು ಎ ವ್ಯಾಲ್ಯೂ ಸಿಕ್ತು, ಡಿ ವ್ಯಾಲ್ಯೂ ಸಿಕ್ತು. 20 ಟರ್ಮ್ಸ್ ಅಂತ ಹೇಳಿದರೆ ಹಂಗಾರೆ n20 ಆಯಿತು. ಎಲ್ಲ ವ್ಯಾಲ್ಯೂಸ್ನ ಹಾಕ್ರಿ. ಸೊ ಅವಾಗ ನಿಮಗೆ 820 158 ಆನ್ಸರ್ ಬಂತು ಆಯಿತಾ? ಇದು ಲಾಸ್ಟಿಂದ ಮಾಡೋದು. ಇಲ್ಲಿ ಕೊಟ್ಟರೆ ಲಾಸ್ಟ್ ಯಾವ ನಂಬರ್ ಇರುತ್ತೋ ಅದನ್ನು ಎ ಅಂತ ತೊಗೋಬೇಕು. ಇದನ್ನು ಉಲ್ಟಾ ಮಾಡ್ಕೋಬೇಕು. 3 ಮೈನಸ್ 8 ಫಸ್ಟ್ ಟರ್ಮ್ ಮೈನಸ್ ಸೆಕೆಂಡ್ ಟರ್ಮ್ ಮಾಡ್ಕೋಬೇಕು. ಪ್ರೊಸೆಸ್ನೇ ಉಲ್ಟಾ ಮಾಡಿದ್ರೆ ಲಾಸ್ಟಿಂದ ಎ ಪಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇದು ಈಸಿಯೆಸ್ಟ್ ಮೆಥಡ್. ಇದನ್ನು ಹೆಂಗೆಂಗೋ ಹೇಳ್ಕೊಡ್ತಾರೆ, ಅದು ಇದು ಏನೇನೋ ಮಾಡ್ತಾರೆ. ನನಗೆ ಅನಿಸ್ದಂಗೆ ಇದು ಈಸಿಯೆಸ್ಟ್ ಮೆಥಡ್. ಇದಕ್ಕಿಂತ ಈಸಿ ನಿಮಗೆ ಸಿಗಲ್ಲ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ. ದ ಸಮ್ ಆಫ್ 4th ಟರ್ಮ್ ಆ್ಯಂಡ್ ದ 8th ಟರ್ಮ್ ಈಸ್ 24 ಆ್ಯಂಡ್ ದ ಸಮ್ ಆಫ್ 6th ಟರ್ಮ್ ಆ್ಯಂಡ್ ದ 10th ಟರ್ಮ್ ಈಸ್ 44. ಫೈಂಡ್ ದ 3 ಟರ್ಮ್ಸ್ ಆಫ್ ಎನ್ ಎ ಬಿ. ಅಂದರೆ ಎ ಬಿ ಫಾರ್ಮ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಈಗ ಅವ್ರು ಏನು ಹೇಳಿದ್ದಾರೆ ಅದನ್ನು ನೀವು ಇಕ್ವೇಷನ್ ಫಾರ್ಮಲ್ಲಿ ಬರ್ಕೊಳ್ಳಿ. 4th ಟರ್ಮ್ ಅಂದರೆ A4 ಅಂತ, ಅದಕ್ಕೆ 8th ಟರ್ಮ್ನ ಆ್ಯಡ್ ಮಾಡಿದ್ರೆ ನಮಗೆ 24 ಬರುತ್ತೆ ಅಂತ ಹೇಳಿದ್ದಾರೆ ಆಯಿತಾ? ಅದನ್ನೇ ನಾನೇನು ಬರ್ತಿದ್ದೀನಿ. ನೆಕ್ಸ್ಟ್ 6th ಟರ್ಮ್ ಮತ್ತು 10th ಟರ್ಮ್ನ ಆ್ಯಡ್ ಮಾಡಿದ್ರೆ ನಿಮಗೆ 44 ಬರುತ್ತೆ ಅಂತ ಹೇಳಿದರೆ, A4ನ ನಾವು A + 3D ಅಂತ ಬರಿಬೋದು, A8ನ A + 7D ಅಂತ ಬರಿಬೋದು, ಅದು 24 ಆಗುತ್ತೆ. ಸೊ ಇದರೊಳಗೆ ಎ ಮತ್ತು ಎ ಕ್ಯಾನ್ಸಲ್ ಆಗುತ್ತೆ. ಸಾರಿ, ಎ ಮತ್ತು ಎ ಕ್ಯಾನ್ಸಲ್ ಆಗಲ್ಲ. ಎಗೆ ಎ ಆ್ಯಡ್ ಆದರೆ 2A ಆಗುತ್ತೆ, 3Dಗೆ 7D ಆ್ಯಡ್ ಆದರೆ 10D ಆಗುತ್ತೆ. ಸೊ ಇದು ಈಕ್ವೇಷನ್ ನಂಬರ್ 1. ನೆಕ್ಸ್ಟು ಅದೇ ಥರ A6 ಮತ್ತು A10ನ ಬಿಡಿಸಿ ಬರೀರಿ, ಅದರೊಳಗೆ ಎ ಮತ್ತು ಡಿನ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫುಲ್ ಕಂಡೆನ್ಸ್ಡ್ ಫಾರ್ಮಲ್ಲಿ ಬಂದಿರೋದನ್ನು ಸೆಕೆಂಡ್ ಈಕ್ವೇಷನ್ ಅಂತ ತೊಗೊಳ್ಳಿ. ಈಗ ಅವೆರಡನ್ನೂ ನಾವು ಸಬ್ಟ್ರಾಕ್ಟ್ ಮಾಡಬೇಕು. ಈಗ 2A ಕಾಮನ್ ಇದೆ. ಸೊ ಇಲ್ಲಿ ಸೈನ್ಸ್ನ ಚೇಂಜ್ ಮಾಡಬೇಕು. ಇಲ್ಲಿ ಪ್ಲಸ್ ಇರೋದು ಮೈನಸ್ಸು, ಪ್ಲಸ್ ಇರೋದು ಮೈನಸ್ಸು, ಮೈನಸ್ ಇರೋದು ಪ್ಲಸ್ಸು, ಪ್ಲಸ್ ಇರೋವನ್ನೆಲ್ಲ ಮೈನಸ್ ಮಾಡಬೇಕು, ಮೈನಸ್ ಇರೋದನ್ನೆಲ್ಲ ಪ್ಲಸ್ ಮಾಡಬೇಕು. ಅಕಸ್ಮಾತ್ ಇಲ್ಲಿ ಸೇಮ್ ಇಲ್ಲ ಅಂದರೆ ಏನು ಮಾಡಬೇಕು? 2A ಮತ್ತು ಎ ಇತ್ತಪ್ಪ ಅಂದರೆ ಅವಾಗ ಏನು ಮಾಡಬೇಕಂದ್ರೆ ಈ ಈಕ್ವೇಷನಿಗೆ 2 ಮಲ್ಟಿಪ್ಲೈ ಮಾಡಬೇಕು, ಅವಾಗ ಇದು 2A ಆಗುತ್ತೆ ಅಷ್ಟೇ ಆಯಿತಾ? ಇದು ಸೇಮ್ ಬಂದಿದೆ, ಸೊ ಅದಕ್ಕೆ ನಾವು ಹಂಗೆ ಮಾಡ್ತಾಯಿದ್ದೀವಿ. 2A ಕ್ಯಾನ್ಸಲ್ ಆಗುತ್ತೆ, ಡಿ ವ್ಯಾಲ್ಯೂ ಟೋಟಲಾಗಿ 5 ಬರುತ್ತೆ. ಇಲ್ಲಿ ಈ ಈಕ್ವೇಷನರ ತೊಗೊಳ್ಳಿ, ಈ ಈಕ್ವೇಷನರ ತೊಗೊಳ್ಳಿ, ಇದರೊಳಗೆ ಡಿ ವ್ಯಾಲ್ಯೂ ಹಾಕ್ರಿ, ಅವಾಗ ನಿಮಗೆ ಎ ವ್ಯಾಲ್ಯೂ ಸಿಗುತ್ತೆ ಅಷ್ಟೇ. ದಿಸ್ ವಾಸ್ ಇಟ್. ಇದೇ ಕ್ವೆಶನ್ ಇಂದಿದ್ದು. ಫೈನಲಿ 1 ತಾಸಿಗೆ 2 ಎಕ್ಸಸೈಸ್ ಮುಗೀತು. ಇನ್ನು ಲಾಸ್ಟ್ ಎಕ್ಸಸೈಸ್ ಅಷ್ಟೇ ಬಾಕಿ ಇರೋದು. ಪ್ರಾಬ್ಲಿ ಇನ್ನೊಂದು 7-8 ಕ್ವೆಶನ್ ಇದಾವೆ ಅಷ್ಟೇ, ಅದು ಮಾಡಿದ್ರೆ ಇದು ಮುಗೀತು. ಇದು ಸ್ವಲ್ಪ ಲೆಂದಿ ಆಗುತ್ತೆ ವಿಡಿಯೋ, ಐ ನೋ, ಬಟ್ ಸ್ಟಿಲ್ 2 ಎಕ್ಸಸೈಸಸ್ ಮುಗಿಸಿದ್ವಿ. 3rd ಎಕ್ಸಸೈಸಿಗೆ ಜಂಪ್ ಆಗೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡೋದಿದೆ, ಚಿಕ್ಕ ಕಾನ್ಸೆಪ್ಟ್, ಇಷ್ಟೇ ಇರೋದು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ಸಮ್ ಆಫ್ n ಟರ್ಮ್ಸ್. ಈಗ ನಾವು ಎಷ್ಟನೇ ಟರ್ಮು ಎ ಹೆಂಗೆ ಕಂಡುಹಿಡಿಯೋದು ಕಲ್ತ್ವಿ, ಎನ್ ಹೆಂಗೆ ಕಂಡುಹಿಡಿಬೇಕು, ಎ ಹೆಂಗೆ ಕಂಡುಹಿಡಿಬೇಕು, ಡಿ ಹೆಂಗೆ ಕಂಡುಹಿಡಿಬೇಕು ಅನ್ನೋದು ಕಲ್ತ್ವಿ, ಹೌದಾ? ಈಗ ಅದರದಿಷ್ಟರದ್ದು ಸಮ್ ಎಷ್ಟಾಗುತ್ತೆ ಅಂತ ನಾವು ಕಂಡುಹಿಡಿಬೇಕು. ಸಮ್ ಅಂದರೆ ಏನು? ಆ್ಯಡ್ ಮಾಡೋದು. ಈಗ 1 2 3 4 ಇತ್ತಪ್ಪ, ಇದ್ರದ್ದು ಸಮ್ ಎಷ್ಟಾಗುತ್ತೆ ಅಂದರೆ ನೀವು ಆರಾಮ್ಸೆ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀರಾ. ಅದೇ 2 4 6 8 10 1000 ತನಕ ಆ್ಯಡ್ ಮಾಡಿರಿ ಅಂದರೆ ಎಷ್ಟೊತ್ತಾಗುತ್ತೆ? ಎಕ್ಸಾಮ್ ಸೆಂಟ್ರಲ್ಲಿ ಬರೋ ಇದೊಂದೇ ಪ್ರಾಬ್ಲಮ್ ಮಾಡ್ಕೊಂಡು ಕೂತ್ಕೊತೀರಾ. ಸೊ ಇದನ್ನು ಆ್ಯಡ್ ಮಾಡೋಕ್ಕೆ ಒಂದು ಫಾರ್ಮುಲಾ ಇದೆ. ಅದು ಅದನ್ನು ನಾವು ಸಮ್ ಅಂದಿವಲ್ಲ ಆ್ಯಡ್ ಮಾಡೋದಕ್ಕೆ, ಅದಕ್ಕೆ ಎಸ್ಸಿಂದ ಡಿನೋಟ್ ಮಾಡ್ತೀವಿ.
ಎಸ್ ಎನ್ ಎ ಎನ್ ಹೆಂಗೆ ಬರೀತಿದ್ವು ಹಂಗೆ ಇದು ಎಸ್ ಎನ್. ಅದ್ರದ್ದು ಏನು ಫಾರ್ಮುಲಾ ಅಂದರೆ ಈಸಿ ಇದೆ. ಇನ್ನೂ ಸ್ವಲ್ಪ ಹೊತ್ತು ಈ ಚಾಪ್ಟರ್ ಪೂರ್ತಿ ನಾನು ಈ ಫಾರ್ಮುಲಾ ಹೇಳ್ತಾನೆ ಇರ್ತೀನಿ, ನಿಮಗೆ ಹಂಗೆ ನೆನಪಾಗುತ್ತೆ ಆಯಿತಾ. ಎನ್ ಬೈ ಟು ಎನ್ ಏನಿದೆನೋ ಅದನ್ನು 2 ಇಂದ ಡಿವೈಡ್ ಮಾಡಬೇಕು. ಆ್ಯಂಡ್ ಇಲ್ಲಿ 2a ಪ್ಲಸ್ n ಮೈನಸ್ 1 ಇಂಟು ಡಿ. ಈಗ 2a ನಾನು 2a ಹೆಂಗೆ ಫಾರ್ಮ್ ಆಗುತ್ತೆ, a ಪ್ಲಸ್ a ಮಾಡಿದ್ರೆ 2a ಬರುತ್ತಲ್ವಾ. ಸೊ ಇವಾಗ ನಾನು ಅದನ್ನು ಬಿಡಿಯಾಗಿ ಬರ್ಕೊಂಡ್ರೆ ಎ ಪ್ಲಸ್ n ಮೈನಸ್ 1 ಇಂಟು ಡಿ. ಅಯ್ಯೋ ಈ ಫಾರ್ಮುಲಾ ನಾವು ಮುಂಚೆ ನೋಡಿದ್ವಲ್ಲ ಎ ಎನ್ ಫಾರ್ಮುಲಾ. ಸೊ ಎ ಎನ್ ಹಾಕಿದ್ರೆ ಈ ಫಾರ್ಮುಲಾನು ಬರುತ್ತೆ. ಲಾಸ್ಟ್ ನಂಬರ್ ಕೊಟ್ಟಿದ್ರೆ ಇದಿಷ್ಟು ಮಾಡೋ ಅವಶ್ಯಕತೆನೇ ಇಲ್ಲ. a ಪ್ಲಸ್ ಎ ಎನ್ ಮಾಡಿ n/2 ಮಾಡಿದ್ರೆ ನಿಮಗೆ ಎಸ್ ಎನ್ ವ್ಯಾಲ್ಯೂ ಸಿಗುತ್ತೆ. ಸೊ ಇವೆರಡು ಫಾರ್ಮುಲಾ ನೀವು ನೆನ್ಪಿಟ್ಕೋಬೇಕು. NCERT ಸಾಲ್ವ್ ಮಾಡೋಕ್ಕೆ ಇವೆರಡೇ ಫಾರ್ಮುಲಾ ಸಾಕು. ಎಸ್ ಎನ್ ಇಸ್ ಈಕ್ವಲ್ ಟು n/2 2a ಪ್ಲಸ್ n ಮೈನಸ್ 1 ಇಂಟು ಡಿ. ಈ ಫಾರ್ಮುಲಾ ನಿಮಗೆ ನೆನಪಿರುತ್ತೆ, ಬಟ್ ಬ್ರ್ಯಾಕೆಟ್ ಎಲ್ಲೆಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ. ಇದಿಷ್ಟಕ್ಕೂ ಒಂದು ಬ್ರ್ಯಾಕೆಟು, n-1ಗೆ ಒಂದು ಬ್ರ್ಯಾಕೆಟ್. ಅದೇ ಓದ್ಸತಿ ಕಲ್ತಿದ್ರಲ್ಲ ಅದು ಎಲ್ಲಿ ಹಾಕ್ಬೇಕಂತ ಗೊತ್ತಿರುತ್ತೆ. ಇದು ಒಂದು ಮಾತ್ರ ಪೂರ್ತಿ ಹಾಕ್ಬೇಕು. n/2 ಈ ಕಡೆ ಸೈಡ್ ಬರುತ್ತೆ, ಬ್ರ್ಯಾಕೆಟ್ ಏನೋ ಹೊರಗೆ ಬರುತ್ತೆ. ಆ್ಯಂಡ್ ದೆನ್ ಇದನ್ನು ಸಪ್ರೇಟ್ ಮಾಡಿ ಬರೆದ್ರೆ ಎ ಎನ್ ಬರುತ್ತೆ, a ಪ್ಲಸ್ ಎ ಎನ್ n/2 ಎಸ್ ಎನ್. ಇದು ಒಂದು ಫಾರ್ಮುಲಾ, ಇದು ಒಂದು ಫಾರ್ಮುಲಾ. ಇಷ್ಟೇ ಇದ್ದಿದ್ದು. ಇದೊಂದು ಫಾರ್ಮುಲಾಯಿಂದ ನೀವು 5.3 ಎಕ್ಸಸೈಸ್ ಕೂಡ ಹಿಂಗೆ ಸಾಲ್ವ್ ಮಾಡಿ. ಸೊ ಈಗ ಫಸ್ಟ್ ಕ್ವೆಶ್ಚನ್ ಇದು 4th ಪಾರ್ಟ್. 1/15 1/12 1/10 11 ಟರ್ಮ್ಸ್ ಇದೆ. ಇದಿಷ್ಟು ಆ್ಯಡ್ ಮಾಡಬೇಕು ನಾವು. ಫಸ್ಟ್ ಟರ್ಮ್ 1/15 1/12ಇಂದ 1/15ನ ನಾವು ಮೈನಸ್ ಮಾಡಿದ್ರೆ ನಮಗೆ ಡಿ ವ್ಯಾಲ್ಯೂ ಸಿಗುತ್ತೆ. ಹೆಂಗೆ ಮೈನಸ್ ಮಾಡಬೇಕು, 2 ಟರ್ಮ್ ಕೊಟ್ಟಾಗ ಎಲ್ ಸಿ ಎಮ್ ಹೆಂಗೆ ತೊಗೋಬೇಕು ಅಂದರೆ ನೋಡಿರಿ, 12 ಮತ್ತು 15 ಬರ್ಕೊಳ್ಳಿ. ಕಡಿಮೆ ನಂಬರಿಂದ ಅದನ್ನು ಡಿವೈಡ್ ಮಾಡಿರಿ. ಲೈಕ್ 12 ಮತ್ತು 15 3 ಇಂದ ಡಿವೈಡ್ ಆಗುತ್ತಲ್ವಾ. 3 4 12 3 5 15 ಆಯಿತಾ. ಅದಾದಮೇಲೆ 4 ಮತ್ತು 5 ಬಂತು. 5 1 5 ಆ್ಯಂಡ್ 2 2 4 2 1 2. ಇಲ್ಲಿ ಎಷ್ಟು ನಂಬರ್ಸ್ ಬಂದಿದ್ದಾವೆ ಅದಿಷ್ಟು ನಂಬರ್ನ ನೀವು ಇಲ್ಲಿ ಬರ್ಕೊಳ್ರಿ. ಅವೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 60 ಬರುತ್ತೆ. ಅಂದರೆ ನೀವು ಎಲ್ ಸಿ ಎಮ್ 60 ಅಂತ ಅರ್ಥ. 2 ನಂಬರ್ನ ಬರ್ಕೊಳ್ಳಿ. ಕಡಿಮೆ ನಂಬರಿಂದ ನಾರ್ಮಲಾಗಿ ಎಲ್ ಸಿ ಎಮ್ 1 ನಂಬರ್ಗೆ ಹೆಂಗೆ ಮಾಡ್ತೀರೋ 2 ನಂಬರ್ಗೂ ಸೇರಿ ಮಾಡಿರಿ. ಬಂದಿರೋ ಇಲ್ಲಿ ಬರ್ತಾವಲ್ಲ ನಂಬರ್ಸ್ ಅವಿಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಎಲ್ ಸಿ ಎಮ್ ಸಿಗುತ್ತೆ ಆಯಿತಾ. 60 ಸಿಕ್ತಾ? 60 ಸಿಕ್ಕಾದ್ಮೇಲೆ 60 ಏನೋ ಸಿಕ್ತು. ಇಲ್ಲಿ ಮೇಲ್ಗಡೆ ನಂಬರ್ಸ್ ಹೆಂಗೆ ಬಂದವು, 1 - 12 5 - 15. ಈಗ 12 ಜೊತೆ ಎಷ್ಟು ನಂಬರ್ನ ನಾವು ಮಲ್ಟಿಪ್ಲೈ ಮಾಡಿದ್ರೆ 60 ಬರುತ್ತೆ ಅಂತ ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ. ಅದಕ್ಕೆ ಒಂದು ಸಿಂಪಲ್ ಟ್ರಿಕ್ ಇದೆ. ಈಗ ಏನು ನಂಬರ್ ಬಂದಿರುತ್ತಲ್ಲ ಆ ನಂಬರ್ನ ಬರೀರಿ. ಯಾವ ನಂಬರಿಗೆ ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ ಒಂದು ನಂಬರ್ ಬರಬೇಕಂತ ಕನ್ಫ್ಯೂಷನ್ ಇರುತ್ತಲ್ಲ ಈ ನಂಬರಿಗೆ. ಸೊ ಇದನ್ನು ಡಿವೈಡ್ ಮಾಡಿರಿ, ಅವಾಗ ನಿಮಗೆ 5 ಬಂತು. 60/15 ಮಾಡಿದ್ರೆ 4 ಬಂತು. ಈಗ 5 ಮತ್ತು 4 ಅಂತ ನಮಗೆ ಗೊತ್ತಾಯಿತು. ಸೊ 12 ಮೇಲೆ ಈಗ 12ಗೆ ತಾನೇ ನಮಗೆ 5 ಬಂದಿದ್ದು, 15ಗೆ 4 ಬಂದಿದೆ ಅಲ್ವಾ. ಈಗ 12 ಮೇಲ್ಗಡೆ 5 ಬರೀರಿ, 15 ಮೇಲ್ಗಡೆ 4 ಬರೀರಿ, ಮೈನಸ್ ಆ್ಯಸ್ ಯೂಶ್ವಲ್ ಇತ್ತು. ಸೊ 1/60. ಐ ಹೋಪ್ ಇದು ಹೆಂಗೆ ಅಂತಂತ ನಿಮಗೆ ಗೊತ್ತಾಯ್ತು ಅಲ್ವಾ. ಈಗ 5 4 ಹೆಂಗೆ ಬಂತು ಅನ್ನೋದು ನಿಮಗೆ ಗೊತ್ತಾಯಿತು, 60 ಹೆಂಗೆ ಬರೋದಂತಲೂ ನಿಮಗೆ ನೀಟಾಗಿ ಗೊತ್ತಾಯ್ತು. ಇದೇ ಟ್ರಿಕ್ನ ಎಲ್ಲ ಕಡೆ ಯೂಸ್ ಮಾಡಿರಿ. ಎಲ್ ಸಿ ಎಮ್ ಮಾಡೋಕ್ಕೆ ನಿಮಗೆ ಯಾವತ್ತೂ ಕಷ್ಟ ಆಗೋಲ್ಲ. ಸೊ ನೆಕ್ಸ್ಟು ಎಸ್ ಎನ್ ಫಾರ್ಮುಲಾದಲ್ಲಿ ಎನ್ ಏನಿದೆ 11 ಇದೆ, 11 ಟರ್ಮ್ಸ್ ಅಂತ ಇದೆ. ಸೊ ಎ ವ್ಯಾಲ್ಯೂ ಗೊತ್ತಿದೆ, ಡಿ ವ್ಯಾಲ್ಯೂ ಗೊತ್ತಿದೆ, ಇನ್ನೇನು ಹಾಕಿ ಸಾಲ್ವ್ ಮಾಡಿರಿ. ಆವಾಗ ನಿಮಗೆ 33/2 ಬರುತ್ತೆ. ಇಲ್ಲ ಅಷ್ಟು ದೊಡ್ಡ ಕ್ಯಾಲ್ಕುಲೇಷನ್ ನನಗೇನು ಅನಿಸ್ಲಿಲ್ಲ, ಸೊ ಇದು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಕ್ಯಾಲ್ಕುಲೇಷನ್ ಕಷ್ಟ ಇರೋವೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಫೈಂಡ್ ದ ಸಮ್. ಇವಾಗ ಇಲ್ಲೂ ಸ್ವಲ್ಪ ಟರ್ಮ್ಸ್ ಕೊಟ್ಟಿದ್ದಾರೆ, ಅದ್ರದ್ದು ನಾವು ಸಮ್ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಟರ್ಮ್ ಏನು 7. ಈಗ ಸೆಕೆಂಡ್ ಟರ್ಮ್ ಬಂದ್ಬಿಟ್ಟು 10 1/2 ಅಂತ ಇದೆ. ನಾನು ಹೇಳ್ಕೊಟ್ನಲ್ಲ ಅವಾಗ ಹೆಂಗೆ ಮಿಕ್ಸ್ ಫ್ರಾಕ್ಷನ್ನ ತೆಗಿಬೇಕಂತ. ಇವೆರಡೂ ಮಲ್ಟಿಪ್ಲೈ ಮಾಡಿ ಇದಕ್ಕೆ ಆ್ಯಡ್ ಮಾಡಬೇಕು. 10 2 20 + 1 21/2 ಆಯಿತಾ. ಇವೆರಡರದ್ದು ಎಲ್ ಸಿ ಎಮ್ ತೆಕ್ಕೊಂಡು ಮೈನಸ್ ಮಾಡಬೇಕು. ಆವಾಗ ನಿಮಗೆ 7/2 ಆನ್ಸರ್ ಸಿಗುತ್ತೆ. ಆ್ಯಂಡ್ ಎ ಎನ್ ಲಾಸ್ಟ್ ಡಿಜಿಟ್ ಏನಿದೆ ಎ ಎನ್ 84 ಇದೆ. ಈಗ ನಂಬರ್ ಆಫ್ ಟರ್ಮ್ಸ್ ನಮಗೆ ಕೊಟ್ಟಿಲ್ಲ. ಆವಾಗ ಏನು ಮಾಡಬೇಕು, ಇಲ್ಲಿ ನೋಡ್ರಿ, ಯಾವುದೇ ಕ್ವೆಶನಲ್ಲಿ ನಾನು ಹೇಳಿದ್ದೆ 3 ನಿಮಗೆ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ, ಇನ್ನೊಂದು ವ್ಯಾಲ್ಯೂ ನೀವು ಕಂಡುಹಿಡಿಬೇಕಂತ ಹೇಳಿದ್ದೆ. ಬಟ್ ಇಲ್ಲಿ 2 ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಇನ್ನೊಂದು 2 ವ್ಯಾಲ್ಯೂ ಕಂಡುಹಿಡಿಬೇಕು. 2 ವ್ಯಾಲ್ಯೂನ ಒಟ್ಟಿಗೆ ಕಂಡುಹಿಡಿಯೋಕ್ಕಾಗೋದಿಲ್ಲ, ರೈಟ್. ಆವಾಗ ನೀವು ಎಸ್ ಎನ್ ಫಾರ್ಮುಲಾ ಮತ್ತು ಎ ಎನ್ ಫಾರ್ಮುಲಾ ಇವೆರಡು ಒಂದೇ ಕ್ವೆಶನಲ್ಲಿ ಯೂಸ್ ಆಗುತ್ತೆ ಅಂತ ಅರ್ಥ, 2 ವ್ಯಾಲ್ಯೂ ಕೊಟ್ಟಾಗ. ಸೊ ನಮಗಿಲ್ಲಿ ಎ ಮತ್ತು ಡಿ ವ್ಯಾಲ್ಯೂ ಅಷ್ಟೇ ಗೊತ್ತಿರೋದು. ಎ ಮತ್ತು ಡಿ ವ್ಯಾಲ್ಯೂ ಗೊತ್ತಿದೆ, ಎನ್ ವ್ಯಾಲ್ಯೂ ಗೊತ್ತಿಲ್ಲ, ಎಸ್ ಎನ್ ವ್ಯಾಲ್ಯೂನೂ ಗೊತ್ತಿಲ್ಲ.
ಹಾಗಿದ್ರೆ ಎ ಎನ್ ಫಾರ್ಮುಲಾ ಮತ್ತು ಎಸ್ ಎನ್ ಫಾರ್ಮುಲಾ ಇವೆರಡು ಯೂಸ್ ಆಗುತ್ತೆ ಅಂತ ಅರ್ಥ. ಸೊ ಈಗ ಎ ಎನ್ ಫಾರ್ಮುಲಾ ಹಾಕ್ರಿ. ಎ ಎನ್ ಫಾರ್ಮುಲಾದಲ್ಲಿ ಎ ಎನ್ ಎಷ್ಟು ಗೊತ್ತು, ಎ ಎಷ್ಟು ಅಂತ ಗೊತ್ತು, ಡಿ ಎಷ್ಟು ಅಂತ ಗೊತ್ತು, ಎನ್ ಎಷ್ಟು ಅಂತ ಕಂಡುಹಿಡೀರಿ. ಅದಾದಮೇಲೆ ಎಸ್ ಎನ್ ಫಾರ್ಮುಲಾ ಹಾಕ್ರಿ. ಎನ್ನು ಗೊತ್ತು, ಏನು ಗೊತ್ತು, ಎ ಎನ್ನು ಗೊತ್ತು, ಅವಾಗ ಎಸ್ ಎನ್ ನೀವು ಆರಾಮ್ಸೆ ಕಂಡುಹಿಡಿತೀರ. ಎಸ್ ಎನ್ ನೀವು ಟೋಟಲ್ ಆನ್ಸರ್ ಮಿಕ್ಸ್ ಫ್ರ್ಯಾಕ್ಷನ್ ಫಾರ್ಮಲ್ಲಾದರೂ ಇಡ್ಬೋದು, ಫುಲ್ ಕ್ಯಾಲ್ಕುಲೇಟ್ ಮಾಡಿ ಡೆಸಿಮಲ್ ಆದರೂ ಇಡ್ಬೋದು, ಹೆಂಗಾದರೂ ಇಡ್ಬೋದು, ಇಂಪ್ರಾಪರ್ ಫ್ರ್ಯಾಕ್ಷನ್ ಫಾರ್ಮಲ್ಲಾದರೂ ಇಡ್ಬೋದು, ಅಷ್ಟೇನು ಮ್ಯಾಟರ್ ಆಗೋದಿಲ್ಲ. ಸೊ ಸ್ಟಾರ್ಟಿಂಗ್ ಟೆಸ್ಟ್ಗಳಲ್ಲಿ ಟೀಚರ್ಸ್ ಇದಕ್ಕೆ ಮಾರ್ಕ್ಸ್ ಹೋಗುತ್ತೆ, ಅದಕ್ಕೆ ಮಾರ್ಕ್ಸ್ ಹೋಗುತ್ತೆ ಅಂತ ಅರ್ಧ ತೆಗಿತಿರ್ತಾರೆ. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಅಷ್ಟೇನು ಮ್ಯಾಟ್ರ್ ಆಗೋಲ್ಲ. ಇಲ್ಲಿ ಇಂಪ್ರಾಪರ್ ಫ್ರ್ಯಾಕ್ಷನಲ್ಲಿ ಇಟ್ಟಿದ್ದೀನಿ ಅಷ್ಟೇ, ಮತ್ತು ಡೆಸಿಮಲಲ್ಲಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಇಂಪ್ರಾಪರಲ್ಲಿ ಇಟ್ಟಿದ್ದೀನಿ ಅಷ್ಟೇ. ನೀವು ಇಂಪ್ರಾಪರಲ್ಲಿ ಇಡೋ ಕಷ್ಟ ಆದರೆ ಡೆಸಿಮಲಲ್ಲಿ ಇಡ್ರಿ, ಯಾವ್ದು ಈಸಿ ಆಗುತ್ತೋ ಅದರೊಳಗೆ ಇಡ್ರಿ ಅಷ್ಟೇ. ಆನ್ಸರ್ ಸೇಮೇ ಅದು, ಆಯಿತಾ. ಸೊ ಯಾವಾಗ 2 ವ್ಯಾಲ್ಯೂಸ್ ಇರುತ್ತೋ ಅವಾಗ 2 ಫಾರ್ಮುಲಾ ಒಂದೇ ಕ್ವಶನಲ್ಲಿ ಯೂಸ್ ಆಗುತ್ತೆ, ಆಯಿತಾ. ನೆಕ್ಸ್ಟ್ ಇಲ್ಲಿ S13 ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಬರೆದಿದ್ದೀನಿ ಎ ಮತ್ತು A13 ವ್ಯಾಲ್ಯೂ ಕೊಟ್ಟಿದ್ದಾರೆ, ಡಿ ಮತ್ತು S13 ನಮಗೆ ಗೊತ್ತಾಗಬೇಕು. A13 ಅಂದರೆ ಏನು, A + 12D. ನೋಡಿರಿ ಏನು ಕೊಟ್ಟಿದ್ದಾರಲ್ಲ ಅದನ್ನು ಯೂಸ್ ಮಾಡಿ ಫಾರ್ಮುಲಾದಲ್ಲಿ ಹಾಕಾದರೂ ತೆಗೀರಿ, ಇಲ್ಲ ಕೊಟ್ಟಿರೋದನ್ನು ಎಕ್ಸ್ಪ್ಯಾಂಡ್ ಮಾಡಿ ಏನಾದರೂ ಒಂದು ಡಿರೈವ್ ಮಾಡಿರಿ ಅದರಿಂದ. ಈಗ ಕೊಟ್ಟಿರೋದ್ರಿಂದ ಏನೂ ಆಗೋದಿಲ್ಲ. A13 ನಾವು ಎಕ್ಸ್ಪ್ಯಾಂಡ್ ಮಾಡಿದ್ವಿ A + 12D ಅಂತ. ಎ ವ್ಯಾಲ್ಯೂ ಗೊತ್ತಿದೆ, ಅದರೊಳಗೆ A13 ವ್ಯಾಲ್ಯೂ ಗೊತ್ತಿದೆ. ಈ ಫಾರ್ಮುಲಾಯಿಂದ ನಮಗೆ ಈಗ ಡಿ ವ್ಯಾಲ್ಯೂ ಗೊತ್ತಾಯಿತು. ಕೊಟ್ಟಿರ್ತಾರಲ್ಲ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ಸಿಂಪ್ಲಿಫೈ ಮಾಡಿ ಬರೀರಿ, ನಿಮಗೆಲ್ಲ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ. ಈಗ ಇಲ್ಲಿ ಡಿ ವ್ಯಾಲ್ಯೂ ಗೊತ್ತಾಯ್ತಾ, ಡಿ 2.33 ಅಂತ ಗೊತ್ತಾಯಿತು. ಈಗ ಎಸ್ ಎನ್ ಫಾರ್ಮುಲಾ ಹಾಕಿ ಎಸ್ ಎನ್ = n/2 2a + n - 1 × d. ಇದರೊಳಗೆ ಎನ್ ವ್ಯಾಲ್ಯೂ ಗೊತ್ತು, ಎ ವ್ಯಾಲ್ಯೂ ಗೊತ್ತು, ಡಿ ವ್ಯಾಲ್ಯೂ ಗೊತ್ತು, ಎಲ್ಲ ಗೊತ್ತು. S13 ವ್ಯಾಲ್ಯೂ ನಿಮಗೆ ಆನ್ಸರ್ ಆಗಿ ಬರುತ್ತೆ. ನೆಕ್ಸ್ಟ್, how many terms of AP must be taken to give a sum of 636? ಎಷ್ಟು ಎ ಪಿಸ್ನ ನಾವು ಆ್ಯಡ್ ಮಾಡಿದ್ರೆ 636 ಬರುತ್ತೆ ಅಂತ ಹೇಳಿದ್ದಾರೆ. ಎಷ್ಟು ಎ ಪಿಸ್ ಅಂದರೆ ಎನ್ ವ್ಯಾಲ್ಯೂ ಏನು ಅಂತ ಅವ್ರು ಕೇಳ್ತಾ ಇದ್ದಾರೆ. ಹಾಂ, ಎನ್ ವ್ಯಾಲ್ಯೂ ಏನು ಅಂತ ಕೇಳ್ತಾ ಇದ್ದಾರೆ. ಎಸ್ ಎನ್ 636 ಆ್ಯಂಡ್ ಇಲ್ಲಿ ಎ ಬಂದುಬಿಟ್ಟು 9, 17 - 9 ಡಿ ವ್ಯಾಲ್ಯೂ. ಎಲ್ಲ ವ್ಯಾಲ್ಯೂಸು ಗೊತ್ತಿದೆ ನಿಮಗೆ. ಸೊ ಇದು ಬೇಸಿಕಲಿ ಇದು ತಪ್ಪು, ಇದನ್ನು ಮಾಡಬಾರ್ದು. ನಾನು ಮಾಡಿದ್ದೆ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ನಾನೇ ಎರರ್ ಮಾಡಿದ್ದೆ. ನಾನು ಇದನ್ನು ಬೇಕಂತ ಎರರ್ ಮಾಡಿಲ್ಲ. ನಾನು ಮಾಡಬೇಕಾದ್ರೆ ಎರರ್ ಆಯಿತು, ಅವಾಗ ಹೇಳಿದ್ನಲ್ಲ ಬೇಕಂತ ಎರರ್ ಆಯಿತು ಅಂತ, ಅದು ನಾನು ಬೇಕಂತಲೇ ಮಾಡಿದ್ದು. ಬಟ್ ಇದು ನಾನೇ ಮಾಡಿದ್ದು. ಸೊ ಇದು ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ನಾನು ಕಾರ್ಡ್ ಹಿಡಿಯಲಿಲ್ಲ, ಅದನ್ನು ಬಾಕ್ಸ್ ಹಾಕಿಟ್ಟೆ, ಈ ಥರ ನೀವು ಮಾಡಬಾರ್ದಂತ. ಸೊ ಇಲ್ಲಿ ಕರೆಕ್ಟ್ ಕ್ಯಾಲ್ಕುಲೇಷನ್ ಕೆಳಗಡೆ ಬರೆದಿದ್ದೀನಿ, ಆಯಿತಾ. ಸೊ ಇಲ್ಲಿ ಎ ವ್ಯಾಲ್ಯೂ ಗೊತ್ತು, ಡಿ ವ್ಯಾಲ್ಯೂ ಗೊತ್ತು, ಎಸ್ ಎನ್ ವ್ಯಾಲ್ಯೂ ಗೊತ್ತು, ಅದೆಲ್ಲ ಹಾಕ್ರಿ. ಎಸ್ ಎನ್ ಫಾರ್ಮುಲಾದಲ್ಲಿ ಎಸ್ ಎನ್ = n/2 2a + n - 1 × d, ಎಸ್ ಎನ್ = n/2 2a + n - 1 × d. ಈ ಫಾರ್ಮುಲಾದಲ್ಲಿ ಎಲ್ಲ ವ್ಯಾಲ್ಯೂಸ್ನ ಹಾಕ್ರಿ, ನಿಮಗೆ ಟೋಟಲಾಗಿ ಎನ್ ವ್ಯಾಲ್ಯೂ ಸಿಗುತ್ತೆ. ಎನ್ ವ್ಯಾಲ್ಯೂ ಹಂಗೆ ಸಿಗಲ್ಲ, ಕ್ವಾಡ್ರಾಟಿಕ್ ಇಕ್ವೇಷನ್ ಚಾಪ್ಟರ್ ಓದಿದರೆ ಮಾತ್ರ ಈ ಪ್ರಾಬ್ಲಮಿಗೆ ಎನ್ ವ್ಯಾಲ್ಯೂ ಸಿಗೋದು. ಯಾಕಂದರೆ ಇಲ್ಲಿ ಈ ಥರ ಕ್ವಾಡ್ರಾಟಿಕ್ ಇಕ್ವೇಷನ್ ಬರುತ್ತೆ. ಎನ್ ವ್ಯಾಲ್ಯೂ ಇದಕ್ಕೆ ಹೆಂಗೆ ಕಂಡುಹಿಡಿಬೇಕು, ಒಂದು ಕ್ವಾಡ್ರಾಟಿಕ್ ಫಾರ್ಮುಲಾ ಹಾಕಬೇಕು. ಓಟ್ ಚಾಪ್ಟರ್ ಬರೇ ಇದ್ದಿದ್ದು, ಲಾಸ್ಟ್ ಚಾಪ್ಟ್ರಲ್ಲಿ ಬರೇ ಕ್ವಾಡ್ರಾಟಿಕ್ ಇಕ್ವೇಷನ್ನ ಹೆಂಗೆ ರೂಟ್ಸ್ ಕಂಡುಹಿಡಿಯೋದಂತಲೇ ಒಂದು ಚಾಪ್ಟರ್ ಇತ್ತು ನಿಮಗೆ. ಮಿಡಲ್ ಟರ್ಮ್ನ ಸ್ಪ್ಲಿಟ್ ಮಾಡಿ ಬರೀಬೇಕು, ಹಂಗಾರ ಕಂಡುಹಿಡಿಬೋದು. ಇಲ್ಲಾಂದರೆ ಕ್ವಾಡ್ರಾಟಿಕ್ ಫಾರ್ಮುಲಾ ಹಾಕಿ ಆದರೂ ಕಂಡುಹಿಡಿಬೋದು. ಇಲ್ಲಿ ಆ ಥರ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ, ಅಯ್ಯೋ ಇಲ್ಲಿ ಕ್ವಾಡ್ರಾಟಿಕ್ ಫಾರ್ಮುಲಾ ಯೂಸ್ ಮಾಡಬಾರ್ದು, ಇದು ಬೇರೆ ಚಾಪ್ಟರಿನ ಪ್ರಾಬ್ಲಮ್ಮು, ಆ ಥರ ಏನೂ ಇಲ್ಲ. ನೀವು ಯೂಸ್ ಮಾಡಬಹುದು, ಯಾವ ಥರ ಆದರೂ ಮಾಡಿ ಎನ್ ವ್ಯಾಲ್ಯೂ ಕಂಡುಹಿಡಿಬೇಕಷ್ಟೇ, ಆಯಿತಾ. ಸೊ ಇಲ್ಲಿ ಕ್ವಾಡ್ರಾಟಿಕ್ ಮಿಡಲ್ ಟರ್ಮ್ ಸ್ಪ್ಲಿಟ್ಟಿಂಗ್ ಮಾಡಿರಿ ಅಂತ ನಾನು ಹೇಳಿದ್ದೀನಿ. ನಿಮ್ಗೆ ಯಾವುದು ಕನ್ವೀನಿಯೆಂಟ್ ಆಗುತ್ತೋ ಅದನ್ನು ಯೂಸ್ ಮಾಡಿ ಮಾಡ್ಬೋದು. ಇದನ್ನು ನಾನು ಯಾಕೆ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಅಂದರೆ, ಹಿಂದಿನ ಚಾಪ್ಟ್ರು 1 ತಾಸು ನಾನು ನಿಮಗೆ ಬರೀ ಅದೇ ಹೇಳ್ಕೊಟ್ಟಿದ್ದೀನಿ. ಪ್ಲೇಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಹೋಗಿ ಆ ವಿಡಿಯೋ ನೋಡಿರಿ. ಆ ಚಾಪ್ಟರ್ ಕಲ್ತಂಗೂ ಆಗುತ್ತೆ, ಈ ಪ್ರಾಬ್ಲಮ್ ಮಾಡ್ದಂಗೂ ಆಗುತ್ತೆ, ಆಯಿತಾ. ನೆಕ್ಸ್ಟ್ ಕ್ವೆಶನ್, ಫೈಂಡ್ ದ ಸಮ್ ಆಫ್ 51 terms of an EP whose second and third terms are 14 and 18 respectively. S51 ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಸೆಕೆಂಡ್ ಟರ್ಮ್ ಆ್ಯಂಡ್ ಥರ್ಡ್ ಟರ್ಮ್ ಕೊಟ್ಟಿದ್ದಾರೆ. ಸೊ ಈಗ ಸೆಕೆಂಡ್ ಟರ್ಮ್ ಏನು, ಸೆಕೆಂಡ್ ಟರ್ಮ್ ಆ್ಯಂಡ್ ಥರ್ಡ್ ಟರ್ಮ್ ಕೊಟ್ಟಿದ್ದಾರೆ. ಸೊ ಥರ್ಡ್ ಟರ್ಮ್ ಮೈನಸ್ ಸೆಕೆಂಡ್ ಟರ್ಮ್ ಮಾಡಿದ್ರೆ ನಮಗೆ ಡಿ ವ್ಯಾಲ್ಯೂ ಸಿಗುತ್ತೆ. ಆ್ಯಂಡ್ A2 ಒಳಗೆ ಡಿನ ಮೈನಸ್ ಮಾಡಿದ್ರೆ A1 ಸಿಗುತ್ತೆ. ಸೊ ನಮಗೀಗ ಎನೂ ಸಿಕ್ತು, ಡಿನೂ ಸಿಕ್ತು, ಎನ್ನೂ ಸಿಕ್ತು ಅಲ್ವಾ. ಅದನ್ನು ಎಸ್ ಎನ್ ಫಾರ್ಮುಲಾದಲ್ಲಿ ಹಾಕಿ ಎಸ್ ಎನ್ ಕ್ಯಾಲ್ಕುಲೇಟ್ ಮಾಡಿರಿ. ಎಸ್ ಎನ್ = n/2 2a + n - 1 × d, ಎ ಎನ್ = a + n - 1 × d. ಐ ಹೋಪ್ ಎರಡು ಫಾರ್ಮುಲಾ ನಿಮಗೆ ಈಗ ಆಲ್ರೆಡಿ ಮೆಮೊರೈಸ್ ಆಗಿರುತ್ತೆ, ನಾನು ಇಷ್ಟು ಸತಿ ಹೇಳಿದ್ದೀನಿ.
ನಾನು ಅಗ್ಲಲ್ಲಿ ಅದನ್ನೇ ಎದಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಮತ್ತೆ ಆ ಫಾರ್ಮುಲಾ ಕಲಿಯೋಕ್ಕೆ ಭಾಳ ಹಂಗಾಮ ಮಾಡಬಾರ್ದು ಅಂತ ಅಷ್ಟೇ ಆಯಿತಾ. ಇಲ್ಲೇನೂ ಇಲ್ಲ, ಥರ್ಡ್ ಟರ್ಮ್ ಇತ್ತು, ಸೆಕೆಂಡ್ ಟರ್ಮ್ನ ಮೈನಸ್ ಮಾಡಿದೆ, ಡಿ ಬಂತು. A2 ಒಳಗೆ ಮೈನಸ್ ಡಿ ಮಾಡಿದೆ, ಅವಾಗ ನನಗೆ A1 ವ್ಯಾಲ್ಯೂ ಸಿಕ್ತು ಅಷ್ಟೇ. ಅಲ್ಲಿ ತೋರಿಸಿದ್ದೀನಿ ನೋಡಿರಿ, ಇಲ್ಲೇ ಬೇಕಾದ್ರೆ ಕ್ಯಾಲ್ಕುಲೇಷನ್ ನೀವು ನೋಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್, ಇಫ್ ದ ಸಮ್ ಆಫ್ ಫಸ್ಟ್ 7 ಟರ್ಮ್ಸ್ ಆಫ್ ಎನ್ AP is 49, ಫಸ್ಟ್ 7 ಟರ್ಮ್ಸ್ನ ಆ್ಯಡ್ ಮಾಡಿದಾಗ ನಮಗೆ 49 ಬಂದಿದೆ. ಫಸ್ಟ್ 17 ಟರ್ಮ್ಸ್ನ ಆ್ಯಡ್ ಮಾಡಿದಾಗ 289 ಬಂದಿದೆ. ಫಸ್ಟ್ n ಟರ್ಮ್ಸ್ನ ಆ್ಯಡ್ ಮಾಡಿದಾಗ ಏನು ಬರುತ್ತೆ? ಇಷ್ಟೊತ್ತು ಎನ್ ಬದಲು ಏನಾದರೂ ನಂಬರ್ ಕೊಡ್ತಿದ್ರು, ಇಷ್ಟು ನಂಬರ್ನ ಆ್ಯಡ್, ಈಗ 54 ಟರ್ಮ್ಸ್ನ ಆ್ಯಡ್ ಮಾಡಿದ್ರೆ ಏನು ನಂಬರ್ ಬರುತ್ತೆ ಅಂತ ಕೇಳ್ತಿದ್ರು. ಇದ್ಯಾವುದು ಹೊಸದು, ಎನ್ ನಂಬರ್ ಆಫ್ ಟರ್ಮ್ಸ್ನ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ಅಂತ ಕೇಳ್ತಿದ್ದಾರೆ. ಸರಿ ಕೊಡ್ರಿ, ನಾವು ಮಾಡ್ತೀವಿ ಸಾಲ್ವು. ಎನ್ ಅಂತಲೇ ಹಾಕಿ ಬರೀಬೇಕಷ್ಟೆ. ಈಗ S7 ಏನು 49, S17 ಏನು 289, SN ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ನಾನೇನು ಹೇಳಿದ್ದೆ ಕೊಟ್ಟರೆ ಅದನ್ನು ಫುಲ್ ಎಕ್ಸ್ಪ್ಯಾಂಡ್ ಮಾಡಿ ಬರೀರಿ, ಏನಿದೆ ನಾನು ಫಾರ್ಮುಲಾ ಬರೀರಿ, ಎಲ್ಲ ವ್ಯಾಲ್ಯೂಸ್ ಹಾಕ್ರಿ ಅಂತ ಹೇಳಿದ್ದೆ. ಸೊ ಈಗ SN ಫಾರ್ಮುಲಾ ಏನು, n/2 2a + n - 1 × d. ನೀವು ನನ್ನ ಜೊತೆ ಹೇಳ್ರಿ ಫಾರ್ಮುಲಾನ, ನಾನು ಯಾವಾಗ SN ಅಂದಿನೋ ಅವಾಗ ನೀವು ಫಾರ್ಮುಲಾ ಹೇಳ್ಬೇಕಾಯ್ತಾ. ಈಗ ಇಲ್ಲಿ ಎಸ್ಸಲ್ಲಿ 7 ಇದೆ, ಸೊ ಎನ್ ಜಾಗದಲ್ಲಿ 7 ಬರುತ್ತೆ. ಅದಾದಮೇಲೆ 2a ಏನಂತ ಗೊತ್ತಿಲ್ಲ, ಎನ್ ಒಂದೇ ಗೊತ್ತಿರೋದು, ಡಿನೂ ಗೊತ್ತಿಲ್ಲ. ಹಂಗೆ ಮಾಡ್ಕೊತ ಹೋಗ್ರಿ, ನಿಮಗೆ ಈ ಈಕ್ವೇಷನ್ ಸಿಗುತ್ತೆ ಆಯಿತಾ. ನೆಕ್ಸ್ಟು ಇದೇನ ಮತ್ತೆ S17 ಐತಲ್ಲ ಅದಕ್ಕೂ ನೀವು ಮಾಡಬೇಕು. ಮಾಡಿದ್ರೆ ನಿಮ್ಗೆ ಈ ಈಕ್ವೇಷನ್ ಸಿಗುತ್ತೆ. ಇವೆರಡು ಈಕ್ವೇಷನ್ನ ಸಬ್ಟ್ರಾಕ್ಟ್ ಮಾಡಬೇಕು. ನೋಡಿ ಇಲ್ಲಿ a + 3d 7 ಆಗುತ್ತೆ, a + 8d 17 ಆಗುತ್ತೆ, +11 ಮೈನಸ್ ಮಾಡ್ಕೊಳ್ಳಿ, a ಕ್ಯಾನ್ಸಲ್ ಆಗುತ್ತೆ. 3Dನಲ್ಲಿ 8Dನ ಮೈನಸ್ ಮಾಡಿದ್ರೆ -5D ಬರುತ್ತೆ, ಯಾಕಂದರೆ 8 ದೊಡ್ಡ ನಂಬರ್ ಅಲ್ಲ, ದೊಡ್ಡ ನಂಬರ್ ಪಕ್ಕದಲ್ಲಿ ಮೈನಸ್ ಇರೋದ್ರಿಂದ -5D ಬಂತು. ನೆಕ್ಸ್ಟ್ 7ಅಲ್ಲಿ 17ನ ಮೈನಸ್ ಮಾಡಿದ್ರೆ ಏನು ಬರುತ್ತೆ, 7 ಒಳಗೆ 17ನ ಮೈನಸ್ ಮಾಡಿದ್ರೆ -10 ಬರುತ್ತೆ, ಯಾಕಂದರೆ 17 ಈಸ್ ಬಿಗರ್ ವ್ಯಾಲ್ಯೂ. ಚಿಕ್ಕ ನಂಬರ್ನ ದೊಡ್ಡ ನಂಬರ್ ಜೊತೆ ಮೈನಸ್ ಮಾಡಿದ್ರೆ ಆಬ್ವಿಯಸ್ಲಿ ಇದು ಮೈನಸ್ ವ್ಯಾಲ್ಯೂ ಬಂದೇ ಬರುತ್ತೆ ಅಲ್ವಾ. ಸೊ ಇಲ್ಲಿ ಏನು ಬಂತು, ಡಿ ವ್ಯಾಲ್ಯೂ 2 ಬಂತು. ಆ್ಯಂಡ್ ಇದರೊಳಗೆ ಯಾವುದೋ ಒಂದು ಈಕ್ವೇಷನ್ ಇದನ್ನು ತೊಗೊಳ್ಳಿ, ಅದರೊಳಗೆ ಡಿ ವ್ಯಾಲ್ಯೂ ಹಾಕ್ರಿ 2 ಅಂತ, ಅವಾಗ ನಿಮಗೆ ಎ ವ್ಯಾಲ್ಯೂ ಸಿಗುತ್ತೆ. ಇವಾಗ ನಮ್ಗೆ ಎ ವ್ಯಾಲ್ಯೂ ಸಿಕ್ತು, ಡಿ ವ್ಯಾಲ್ಯೂ ಸಿಕ್ತು. ಇವಾಗ ಅವ್ರು ಎರಡರದನ್ನು ಕ್ಯಾಲ್ಕುಲೇಟ್ ಮಾಡೋಣ. ಅವ್ರು ಏನಿದ್ರೆ SN ಎಷ್ಟು ಅಂತ ತೆಗೀರಿ, ಎನ್ನ ಎನ್ ಅಂತಲೇ ತೊಗೊಳ್ಳಿ, ಎನ್ ಬದಲು ಯಾವ ನಂಬರು ಹಾಕಬೇಡ್ರಿ, ಎನ್ನ ಎನ್ ಅಂತಲೇ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಸೊ ಈಗ ಎನ್ ಜಾಗದಲ್ಲಿ ಎನ್ನೇ ಇಟ್ವಿ, ಎ ಜಾಗದಲ್ಲಿ ಡಿ ಜಾಗದಲ್ಲಿ ಕಂಡಿಡೋದನ್ನು ಹಾಕ್ರಿ. ಹಾಕಿ ಮುಂದೆ ಹಿಂಗೆ ಮಾಡ್ಕೊತ ಹೋದರೆ SN ನಿಮಗೆ n² ಸಿಗುತ್ತೆ. SN ಏನು ಸಿಕ್ತು, n² ಸಿಕ್ತು. ಯಾವಾಗೂ SN n² ಇರುತ್ತಾ, ಆ ಥರ ಏನಿಲ್ಲ, ಎ ಮತ್ತು ಡಿ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ನೀವು SN ಏನು ಅಂದರೆ n² ಅಂತ ಹೇಳ್ಬಿಡ್ರಿ ಆಯಿತಾ, ಎ ಮತ್ತು ಡಿ ಮೇಲೆ ಅದು ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ 10th ಒನ್ ಇಂಪಾರ್ಟೆಂಟ್ ಅಂತ ಹಾಕಿದ್ದೀನಿ. ಇಂಪಾರ್ಟೆಂಟ್ ಅಂದರೆ 2 ಥರ ಇರುತ್ತೆ, ಒಂದು ಎಕ್ಸಾಮಲ್ಲಿ ಬರುತ್ತೆ ಅಂತ ಇಂಪಾರ್ಟೆಂಟು, ಇನ್ನೊಂದು ಡಿಫಿಕಲ್ಟ್ ಇದೆ ಅಂತ ಇಂಪಾರ್ಟೆಂಟು. ಇದು ಆ್ಯಕ್ಚುಲಾಗಿ ಎಕ್ಸಾಮಲ್ಲಿ ಯೂಶ್ವಲಾಗಿ ಕೇಳ್ತಾರೆ, ಸೊ ಅದಕ್ಕೆ ಇಂಪಾರ್ಟೆಂಟ್ ಅಂತ ಹಾಕಿದ್ದೀನಿ. ಶೋ ದಟ್ A1 A2 AN ಫಾರ್ಮ್ AN ನೆನಪಿಯಾ, ಇದು ಓದೋಕ್ಕಾಗಲ್ಲಪ್ಪ ನನಗೆ. ನಾನು ನಿಮಗೆ ಏನು ಕ್ವಶನ್ ಅರ್ಥ ಏನು ಅಂತ ಹೇಳ್ತೀನಿ. 2 AN ವ್ಯಾಲ್ಯೂ ಕೊಟ್ಟಿದ್ದಾರೆ, ಇಲ್ಲೊಂದು ವ್ಯಾಲ್ಯೂ ಕೊಟ್ಟಿದ್ದಾರೆ, ಇಲ್ಲೊಂದು ವ್ಯಾಲ್ಯೂ ಕೊಟ್ಟಿದ್ದಾರೆ. ಇದಕ್ಕೆ ನಾವು AP ಕಂಡುಹಿಡಿಬೇಕಷ್ಟೆ. ಇದು ಒಂದು ಈಕ್ವೇಷನ್ ಥರ ಕೊಟ್ಟಿದ್ದಾರೆ, ಇದಕ್ಕೆ AP ಕಂಡುಹಿಡಬೇಕು. ಇದನ್ನು ಯೂಸ್ ಮಾಡ್ಕೊಂಡು ಇಲ್ಲೊಂದು ಈಕ್ವೇಷನ್ ಕೊಟ್ಟಿದ್ದಾರೆ, ಇದನ್ನು ಯೂಸ್ ಮಾಡ್ಕೊಂಡು ಒಂದು AP ಕಂಡುಹಿಡಿಬೇಕು. ಹೆಂಗೆ ಕಂಡುಹಿಡಿಯೋದು ಅಂತ ನಾನು ಹೇಳ್ಕೊಡ್ತೀನಿ, ಅದಕ್ಕೆ ಗೊಂದಿರೋದು. AN + AN = 3 + 4n ಕ್ವಶನಲ್ಲಿ ಇತ್ತು, ಅದನ್ನು ಬರೆದಿದ್ದೀನಿ. ಈಗ n ಜಾಗದಲ್ಲಿ 1 ಹಾಕ್ರಿ, 1 ಹಾಕಿದ್ರೆ A1 ವ್ಯಾಲ್ಯೂ ಏನು ಬಂತು, 7 ಬಂತು. ಈಗ ನೆಕ್ಸ್ಟು n ಜಾಗದಲ್ಲಿ 2 ಹಾಕ್ರಿ, ಅದು ಹಾಕಿದರೆ A2 ವ್ಯಾಲ್ಯೂ 11 ಬಂತು. n ಜಾಗದಲ್ಲಿ 3 ಹಾಕ್ರಿ, ಅವಾಗ A3 ವ್ಯಾಲ್ಯೂ 15 ಬಂತು. ಹಾಗಾದರೆ A1 ವ್ಯಾಲ್ಯೂ 7, ಡಿ ವ್ಯಾಲ್ಯೂ 4, ಯಾಕಂದರೆ 11 - 4, 11 - 4 ಮಾಡಿದ್ರೆ 11 - 7 ಮಾಡಿದ್ರೆ ನಮಗೆ 4 ಬಂತು. ಇವಾಗ ಅವ್ರೇನು ಹೇಳಿದ್ದಾರೆ, ಫಸ್ಟ್ 15 ಟರ್ಮ್ಸಿಂದ ಸಮ್ ತೆಗೀರಿ ಅಂತ ಹೇಳಿದ್ದಾರೆ. S15 n ವ್ಯಾಲ್ಯೂ ಗೊತ್ತಿದೆ, ಫಾರ್ಮುಲಾನೇ ಬರೋದಿಲ್ಲ. n/2 = 2a + n - 1 × d. n ವ್ಯಾಲ್ಯೂ ಗೊತ್ತಿದೆ ನಮಗೆ, n ವ್ಯಾಲ್ಯೂ ಗೊತ್ತಿದೆ, a ವ್ಯಾಲ್ಯೂ ಗೊತ್ತಿದೆ, d ವ್ಯಾಲ್ಯೂ ಗೊತ್ತಿದೆ, ಅಂದರೆ ಇನ್ನೇನು S15 ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು, ಆವಾಗ 525 ಬರುತ್ತೆ. ಸೇಮ್ ಇದೇ ಈಕ್ವೇಷನ್ ಹಾಕ್ರಿ,
ಎನ್ ಜಾಗದಲ್ಲಿ ಫಸ್ಟ್ 1 ಹಾಕ್ರಿ, A1 ಕ್ಯಾಲ್ಕುಲೇಟ್ ಮಾಡಿರಿ. ಎನ್ ಜಾಗದಲ್ಲಿ 2 ಹಾಕ್ರಿ, ಅವಾಗ A2 ವ್ಯಾಲ್ಯೂ ಸಿಗುತ್ತೆ. ಎನ್ ಜಾಗದಲ್ಲಿ 3 ಹಾಕ್ರಿ, ಅವಾಗ A3 ವ್ಯಾಲ್ಯೂ ಸಿಗುತ್ತೆ. ಅದಾದಮೇಲೆ AP ಫಾರ್ಮ್ ಆಗುತ್ತೆ ಒಂದು, ಅದರದ್ದು A ಏನಂತ ಗೊತ್ತಾಗುತ್ತೆ. ಆಮೇಲೆ ಕಾಮನ್ ಡಿಫ್ರೆನ್ಸ್ D ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಹೆಂಗೆ ಗೊತ್ತಾಯ್ತೋ ಹಂಗೆ ಗೊತ್ತಾಗುತ್ತೆ. ಆಮೇಲೆ ಅದನ್ನು S15 ಮಾಡಿರಿ. ಎ ಜಾಗದಲ್ಲಿ ಏನು ವ್ಯಾಲ್ಯೂ ಬಂದಿದೆ, ಡಿ ಜಾಗದಲ್ಲಿ ಏನು ವ್ಯಾಲ್ಯೂ ಬಂದಿದೆ ಅದನ್ನು ಹಾಕಿದ್ರೆ ನಿಮಗೆ S15 ವ್ಯಾಲ್ಯೂ ಸಿಗುತ್ತೆ. ಇಲ್ಲಿ ನಾನು ಬರೀ ಕೇಸ್ 1ಗೆ ಮಾಡಿದ್ದೀನಿ, ಕೇಸ್ 2ಗೆ ನೀವೇ ಮಾಡ್ಬೋದು. ಯಾಕಂದರೆ ಸೇಮು ಎನ್ ಜಾಗದಲ್ಲಿ ಫಸ್ಟ್ 1 ಹಾಕಬೇಕು, 2 ಹಾಕಬೇಕು, 3 ಹಾಕಬೇಕು, ನಂಬರ್ಸ್ ಬರುತ್ತೆ. ಕಾಮನ್ ಡಿಫ್ರೆನ್ಸ್ ತೆಗಿಬೇಕು, ಅವೆರಡನ್ನು SN ಫಾರ್ಮುಲಾದಲ್ಲಿ ಹಾಕಬೇಕು ಅಷ್ಟೇ ಅಲ್ಲ. If the sum of first n terms of an AB is 4n minus n square, ಅವ್ರು ಏನು ಹೇಳಿದ್ದಾರೆ ಅಂದರೆ, ಈಗ ಫಸ್ಟ್ n ಟರ್ಮ್ಸ್ ಇನ್ ಸಮ್ ಮಾಡಿದಾಗ SN ವ್ಯಾಲ್ಯೂ ಬಂದುಬಿಟ್ಟು 4n minus n ಸ್ಕ್ವೇರ್ ಬಂದಿದೆ. ಇದು ಒಂದು ಈಕ್ವೇಷನ್ ನಿಮಗೆ ಕೊಟ್ಟಿದ್ದಾರೆ. ಈ ಈಕ್ವೇಷನಿಂದ ನೀವು ಎಷ್ಟೊಂದು ಕಂಡುಹಿಡಿಬೇಕು. S1 ಅಂದರೆ ಏನು, ಸಮ್ ಆಫ್ ಫಸ್ಟ್ ಟರ್ಮ್ ಅಂದರೆ ಏನು, ಸಮ್ ಆಫ್ ಸೆಕೆಂಡ್ ಟರ್ಮ್ ಏನಾಗುತ್ತೆ, A2 ಏನಾಗುತ್ತೆ, A3 ಏನಾಗುತ್ತೆ, A10 ಏನಾಗುತ್ತೆ, N ಏನಾಗುತ್ತೆ ಅಂತ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಕೊಟ್ಟಿದ್ದಾರೆ, ವಾಟ್ ಈಸ್ ಫಸ್ಟ್ ಟರ್ಮ್, ದಟ್ ಈಸ್ S1 ಅಂತ ಹೇಳಿದ್ದಾರೆ. ಫಸ್ಟ್ ಟರ್ಮು S1 ಎರಡು ಈಕ್ವಲ್ ಆಗಿರುತ್ತೆ. ಇದು ನೀವು ಯಾವಾಗೂ ನೆನ್ಪಿಟ್ಕೋಬೇಕು. ಫಸ್ಟ್ ಟರ್ಮ್ 1 ಇದೆ ಅಂದ್ಕೊಳ್ಳಿ, ಅದರ ಸಮ್ ಎಷ್ಟಾಗುತ್ತೆ, 1 ಇನ್ ಸಮ್ 1 ಅಲ್ವಾ, 1 = 1. ಸೊ A1 = S1. ಇದು ನೀವೆಲ್ಲರೂ ನೋಟ್ ಅಂತ ಹೇಳಿ ಬರ್ಕೋಬೋದು ಅಂತ. A1 = S1. ಎಲ್ಲಾದರೂ MCQs ಅಲ್ಲಿ ಹಂಗೆ ಕೇಳ್ಬೋದು ನಿಮಗೆ, A1 = S1 ಆಯಿತಾ. ಸೊ ಇವಾಗ ಇದರೊಳಗೇ ನಾನು ಮುಂಚೆ ಹೇಳಿದ್ನಲ್ಲ ಅದೇ ಥರ ಮಾಡಬೇಕು. ಈಗ ನಮಗೆ S1 ಕಂಡುಹಿಡಿಬೇಕು. ಸೊ ಎನ್ ಜಾಗದಲ್ಲಿ 1 ಹಾಕ್ರಿ, ಆವಾಗ ನಿಮಗೆ S1 ಬಂದುಬಿಟ್ಟು 3 ಸಿಕ್ತು. ಅಂದರೆ A1 ವ್ಯಾಲ್ಯೂ ನಮಗೆ ಸಿಕ್ತು, ಅದು 3 ಅಂತ. ಈಗ ನೀವು S2ನ ತೆಗೀರಿ, ಯಾಕಂದರೆ ಇಲ್ಲಿ ಅವರು S2 ಕಂಡುಹಿಡಿಯೋಕೆ ಕೇಳಿದ್ದಾರೆ. ಸೊ ಎನ್ ಜಾಗದಲ್ಲಿ 2 ಹಾಕ್ರಿ, ಆವಾಗ ನಿಮ್ಗೆ ಏನು ಸಿಗುತ್ತೆ, S2 ವ್ಯಾಲ್ಯೂ 4 ಸಿಗುತ್ತೆ. ಇವಾಗ ನಾನು ಇಲ್ಲಿ ಇನ್ನೊಂದು ನೋಟ್ ಬರೆದಿದ್ದೀನಿ, ಈ ನೋಟ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ 2 ಟರ್ಮ್ಸ್ ಇನ್ ಸಮ್ನ ಫಸ್ಟ್ 1 ಟರ್ಮ್ ಇನ್ ಸಮ್ ಜೊತೆ ಮೈನಸ್ ಮಾಡಿದ್ರೆ ನಮಗೆ A2 ವ್ಯಾಲ್ಯೂ ಸಿಗುತ್ತೆ. ಇನ್ನು ಈಸಿ ಆಗಿ ಅರ್ಥ ಮಾಡ್ಸೋಕ್ಕೆ, ಫಾರ್ ಎಕ್ಸಾಂಪಲ್ 1, 2 ಅಂತ ಇದ್ದು ಅಂದ್ಕೊಳ್ಳಿ. ಇದರದ್ದು S1 ಏನಾಗುತ್ತೆ, 1 ಆಗುತ್ತೆ. S2 ಏನಾಗುತ್ತೆ, ಎರಡು ಟರ್ಮ್ನ ಆ್ಯಡ್ ಮಾಡಬೇಕು. ಎರಡು ಟರ್ಮ್ ಆ್ಯಡ್ ಮಾಡಿದ್ರೆ 3 ಸಿಗುತ್ತೆ, ರೈಟ್. 3 - 2, ಈ S2ನ S1 ಜೊತೆ ಮೈನಸ್ ಮಾಡಿದ್ರೆ ನಮಗೆ 2 ಸಿಗುತ್ತೆ. ಈ 2 ಏನು, A2, ರೈಟ್. ಇನ್ನೂ ಒಂದು ಸತಿ ಎಕ್ಸ್ಪ್ಲೇನ್ ಮಾಡಿ. 1 ಮತ್ತು 2, ಇದು A1, ಇದು A2 ಆಯಿತಾ. A1 = S1 ಅಂತ ಅವಾಗೆ ಹೇಳಿದ್ದೆ. ಸೊ S1 ಎಷ್ಟಾಯ್ತು, ಈಗ 1 ಆಯಿತು. S2 ಹೆಂಗೆ ಬರುತ್ತೆ, ಫಸ್ಟ್ ಟರ್ಮ್ ಮತ್ತು ಸೆಕೆಂಡ್ ಟರ್ಮ್ನ ಆ್ಯಡ್ ಮಾಡಿದ್ರೆ ಸಮ್ ಆಫ್ S2 ಬರುತ್ತೆ, ರೈಟ್. ಸೊ ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, 3 ಬರುತ್ತೆ. ಇವಾಗ ನಾನು ಇಲ್ಲಿ ಏನು ಬರೆದಿದ್ದೀನಿ, ಸಮ್ ಆಫ್ ಸೆಕೆಂಡ್ ಟರ್ಮ್ ಸಮ್ ಆಫ್ ಫಸ್ಟ್ ಟರ್ಮ್ ಮಾಡಿದ್ರೆ A2 ಬರುತ್ತೆ ಅಂತ ಹೇಳಿದ್ದೀನಿ. ಹಂಗಂದರೆ ಏನು, S2 - S1 = A2 ಅಂತ ಅರ್ಥ. S2 ಏನಿತ್ತು ಅವಾಗೆ 3 ಇತ್ತು, S1 ಏನಿತ್ತು 1 ಇತ್ತು, ಅಲ್ಲಿ ನಮಗೆ 2 ಬಂತು. ನಾನು ಅವಾಗೆ ಬರೆದಿದ್ದಲ್ಲ 1, 2, ಇದು A1, ಇದು A2 ಅಂತ. ನೋಡಿ A2 ಸೇಮ್ ಬಂದಿದೆ ಅಲ್ವಾ. ಸೊ ಇದು ಒಂದು ನೋಟು, ಏನು ಅದನ್ನು ಎನ್ ಫಾರ್ಮ್ಯಾಟಲ್ಲೂ ನಾನು ಬರೆದಿದ್ದೀನಿ ನೋಡಿರಿ. SN - S1 = AN. ಇನ್ನೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದಾದರೆ ಅದನ್ನು, ಇಲ್ಲಿ S3 ಇತ್ತು, 3 ಜಾಗದೊಳಗೆ N ಇದೆ ಇಲ್ಲಿ. ನೆಕ್ಸ್ಟು 3 - 1 ಅಂದರೆ 3 - 1 ನಾನು ಡೈರೆಕ್ಟಾಗಿ 2 ಅಂತ ಬರಿಬೋದಾ, ಬಟ್ ಇಲ್ಲಿ N - 1 ಅಂತ ಬರೆದಿದ್ದೀನಿ ಅಷ್ಟೇ. ಅದನ್ನು ಎಕ್ಸ್ಪ್ಲೇನ್ ಮಾಡಿ ತೋರಿಸಿದ್ದೀನಿ. ನೆಕ್ಸ್ಟ್ ನಮಗೆ ಇಲ್ಲಿ ಏನು ಸಿಗುತ್ತೆ, A2 ಸಿಗುತ್ತೆ. ಇದೆ 2 ಜಾಗದಲ್ಲಿ ನಾನು N ಅಂತ ಬರೆದಿದ್ದೀನಿ. ಐ ಹೋಪ್ ಈಗ SN - S1 = AN ಏನಂತ ನಿಮಗೆ ಅರ್ಥ ಆಯ್ತಲ್ವಾ. ಇದನ್ನೊಂದು ನೆನ್ಪಿಟ್ಕೋಬೇಕು. ಈಗ ಇಲ್ಲಿ ನಮಗೆ S2 ವ್ಯಾಲ್ಯೂ ಗೊತ್ತು, S1 ವ್ಯಾಲ್ಯೂ ಗೊತ್ತು. ಇವೆರಡು ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ A2 ವ್ಯಾಲ್ಯೂ ಸಿಕ್ತು. ಈಗ A2 ವ್ಯಾಲ್ಯೂ ಸಿಕ್ತಾ, A2 ವ್ಯಾಲ್ಯೂ ಸಿಕ್ಕಿದ್ರಿಂದ ಇಲ್ಲಿ ನಾನು ಮತ್ತೆ A1 ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಇದು ನಿಮಗೆ S1 = A1 ಈ ವಿಷಯ ಗೊತ್ತಿಲ್ಲ ಅಂದರೆ ಮತ್ತಿದೆಲ್ಲ ರಾಮಾಯಣ ಮಾಡಬೇಕಾಗುತ್ತೆ. ಸೊ ನೀವಲ್ಲಿ ಜಸ್ಟ್ ದೇರ್ಫೋರ್ S1 = A1, ವಿ ನೋ ದಟ್ S1 = A1 ಅಂತ ಬರೆದ್ರೆ ಇದಿಷ್ಟು ಮಾಡೋ ಅವಶ್ಯಕತೆ ಬೀಳೋದಿಲ್ಲ ಆಯಿತಾ. ಇದನ್ನೇನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಅದು ನೆಸೆಸಿಟಿ ಇಲ್ಲ. S1 = A1 ನೋಡಿ, 3 ಬಂದಿದೆ, ಇಲ್ಲೂ 3ನೇ ಇತ್ತು, ರೈಟ್. ಓಕೆ, ನೆಕ್ಸ್ಟ್ ನಿಮಗೆ A ವ್ಯಾಲ್ಯೂ ಗೊತ್ತಾಯಿತು, ದಟ್ ಈಸ್ 3. ಆ್ಯಂಡ್ A2 ವ್ಯಾಲ್ಯೂ ಗೊತ್ತಾಯಿತು. A2 - A1 ಮಾಡಿದ್ರೆ ನಿಮಗೆ D ವ್ಯಾಲ್ಯೂ ಬರುತ್ತೆ, ದಟ್ ಈಸ್ -2 ಆಯಿತಾ.
ನಿಮಗೆ ಎ ವ್ಯಾಲ್ಯೂ ಗೊತ್ತಾಯಿತು, ಡಿ ವ್ಯಾಲ್ಯೂ ಗೊತ್ತಾಯಿತು. ಇವಾಗ ನೀವು ಎ ಟು ವ್ಯಾಲ್ಯೂನು ಗೊತ್ತಾಯಿತು. A3 ಹೆಂಗೆ ಕಂಡುಹಿಡಿದು A+2D, ಎ ವ್ಯಾಲ್ಯೂ ಹಾಕ್ರಿ, ಡಿ ವ್ಯಾಲ್ಯೂ ಹಾಕ್ರಿ, A3 ಬರುತ್ತೆ. A10 ಎಷ್ಟು A+90, ಎ ವ್ಯಾಲ್ಯೂ ಹಾಕ್ರಿ, ಡಿ ವ್ಯಾಲ್ಯೂ ಹಾಕ್ರಿ, A10 ಗೊತ್ತಾಗುತ್ತೆ. ಆ್ಯಂಡ್ ದೆನ್ ಅವ್ರು ಏನು ಹೇಳಿದ್ದಾರೆ ನಮಗೆ ಎನ್ ಎಷ್ಟು ಅಂತ ಹೇಳಿದ್ದಾರೆ. ಎನ್ ಹೆಂಗೆ ಕಂಡುಹಿಡಿಯೋದು? ಎನ್ ಯಾವ್ಯಾವ ಫಾರ್ಮುಲಾದಲ್ಲಿ ಬರುತ್ತೆ? SN ಫಾರ್ಮುಲಾದಲ್ಲಿ ಬರುತ್ತೆ, AN ಫಾರ್ಮುಲಾದಲ್ಲಿ ಬರುತ್ತೆ. SN ಮಾಡೋ ಅವಶ್ಯಕತೆ ಇವಾಗಿಲ್ಲ, ನಮಗೆ ಸಮ್ ಏನು ಬೇಕಾಗಿಲ್ಲ. ಬಟ್ AN ಫಾರ್ಮುಲಾ ಚಿಕ್ಕದಿದೆ, ಅದರೊಳಗೆ ನಮಗೆ ಎನ್ ವ್ಯಾಲ್ಯೂ ಸಿಗುತ್ತೆ. AN ಫಾರ್ಮುಲಾ ಹಾಕ್ರಿ, ಇದರೊಳಗೆ ಎ ಗೊತ್ತು ನಮಗೆ, ಡಿ ಗೊತ್ತು, ಯಾವ್ಯಾವ ವ್ಯಾಲ್ಯೂಸ್ ಗೊತ್ತು ಅದನ್ನು ಹಾಕ್ರಿ. ಲಾಸ್ಟಿಗೆ AN = 5 - 2n ಅಂತ ಬರುತ್ತೆ. ಆ್ಯಂಡ್ ಇಷ್ಟೇ, ಇದನ್ನೇ ಇಲ್ಲಿ ಇಷ್ಟು ಬರೆದು ಬಿಟ್ಟು ವಾಪಸ್ ಬರ್ರಿ, ಯಾಕಂದರೆ ನಮಗೆ ಇಲ್ಲಿ AN ವ್ಯಾಲ್ಯೂ ಗೊತ್ತಿಲ್ಲ. ಆ್ಯಂಡ್ ಈ ಕ್ವೆಶನ್ ಇಲ್ಲಿಗೆ ಎಂಡ್ ಆಗುತ್ತೆ. ಇದೇ ಥರ ಬರೆದ್ರೆ ಎಂಡ್ ಆಗುತ್ತೆ, ಆಯಿತಾ? ಓಕೆ, ನೆಕ್ಸ್ಟ್ ಕ್ವೆಶನ್. ಫೈಂಡ್ ದ ಸಮ್ ಆಫ್ ಆಡ್ ನಂಬರ್ಸ್ ಬಿಟ್ವೀನ್ 0 and 50. ಫಸ್ಟ್ ಆಡ್ ನಂಬರ್ ಯಾವುದು? 135. ಸೊ ನಾನು 135 ಬರ್ಕೊಂಡಿದ್ದೀನಿ. ಆ್ಯಂಡ್ ಫಸ್ಟು ಎ ವ್ಯಾಲ್ಯೂ 1 ಬಂತು. ಈಗ 50 ಆದಮೇಲೆ ಆಡ್ ನಂಬರ್ ಯಾವ್ದು ಬರುತ್ತೆ? 50 ಈಸ್ ಈವನ್ ನಂಬರ್ ಬಿಕಾಸ್ ಇಟ್ ಈಸ್ ಡಿವಿಸಿಬಲ್ ಬೈ 2. ಈವನ್ ಆಡ್ ಅಂದರೆ ಗೊತ್ತಿಲ್ಲ ಅಂದರೆ ಯಾವ ನಂಬರ್ 2 ಇಂದ ಡಿವೈಡ್ ಆಗುತ್ತೋ ಅದನ್ನು ನಾವು ಈವನ್ ನಂಬರ್ ಅಂತೀವಿ. ಯಾವ ನಂಬರ್ 2 ಇಂದ ಡಿವೈಡ್ ಆಗಲ್ಲೋ ಅದನ್ನು ನಾವು ಆಡ್ ನಂಬರ್ ಅಂತೀವಿ. 50 2 ಇಂದ ಡಿವೈಡ್ ಆಗುತ್ತೆ, ಅದನ್ನು ಡಿವೈಡ್ ಮಾಡಿದ್ರೆ ನಿಮಗೆ ರಿಮೈಂಡರ್ 0 ಬರುತ್ತೆ. ಬಟ್ 49ನ ನೀವು 2 ಇಂದ ಡಿವೈಡ್ ಮಾಡೋಕ್ಕಾಗಲ್ಲ. ಸೊ 49 ಇಸ್ ಅನ್ ಆಡ್ ನಂಬರ್, ಹೈಯೆಸ್ಟ್ ಆಡ್ ನಂಬರ್. ಸೊ AN ನಮಗೆ ಗೊತ್ತಾಯಿತು. ಎನ್ ಹೆಂಗೆ ಗೊತ್ತಾಗುತ್ತೆ? ಸೊ ಒಂದು ನೋಟ್ ಪಾಯಿಂಟ್, ಇನ್ನೊಂದು ನೋಟ್ ಪಾಯಿಂಟು 0 ಮತ್ತು 15, 0 ಆ್ಯಂಡ್ 50 ಇವೆರಡರ ಮಧ್ಯೆ 25 ಈವನ್, 25 ಆಡ್ ನಂಬರ್ ಇದೆ. ಈಕ್ವಲ್ 25 ಈವನ್ ಇದೆ, 25 ಆಡ್ ಇದೆ. ಸೊ ಎನ್ ವ್ಯಾಲ್ಯೂ ನಾನು 25 ಅಂತ ಬರ್ಕೊಂಡಿದ್ದೀನಿ. ಈ ವಿಷಯ ನಿಮಗೆ ಮುಂಚೆ ಗೊತ್ತಿಲ್ಲ ಅಂದರೆ ಈ ಕ್ವೆಶನ್ ಮಾಡಬೇಕಂದ್ರೆ ಭಾಳ ಪ್ರಾಬ್ಲಮ್ ಆಗುತ್ತೆ. ನಿಮಗೆ ಎನ್ ವ್ಯಾಲ್ಯೂ ಏನು ತೊಗೋಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ನನಗೆ ಇಲ್ಲಿ ಮುಂಚೆನೇ ಗೊತ್ತಿತ್ತು, ನಾನು ಹೇಳಿದೆ ನಿಮಗೆ. ಸೊ ಎ ವ್ಯಾಲ್ಯೂ ಗೊತ್ತಾಯಿತು, ಆಮೇಲೆ AN ವ್ಯಾಲ್ಯೂ ಗೊತ್ತು, ಆಮೇಲೆ ಎನ್ ವ್ಯಾಲ್ಯೂ ಗೊತ್ತು. ಇದನ್ನು SN ಫಾರ್ಮುಲಾದಲ್ಲಿ ಹಾಕಿ ನಿಮಗೆ ಆನ್ಸರ್ ಸಿಗುತ್ತೆ, ಆಯಿತಾ? ಇವಾಗ ಇಲ್ಲಿ ಬರ್ತಾವಲ್ಲ ಕ್ವಶನ್ಸು, ಈಗ ಬರೋ ಕ್ವಶನ್ಸ್ ಎಲ್ಲ ನನ್ನ ಪ್ರಕಾರ ಭಾಳ ಈಸಿ ಕ್ವಶನ್ಸ್. ನೋಡಿ ಹೆದರಬಾರ್ದು ನೀವು. ವರ್ಲ್ಡ್ ಪ್ರಾಬ್ಲಮ್ಸ್ ಬರುತ್ತೆ, ಕ್ವಶನ್ ಇಷ್ಟು ದೊಡ್ಡದು, ಆನ್ಸರ್ ಇಷ್ಟೇ. ಟ್ರಿಗ್ನೋಮೆಟ್ರಿ ಒಳಗೆ ನೀವು ಇನ್ನೂ ಓದಿಲ್ಲ, ಬಟ್ ಓದಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಒಂದು ಲೈನ್ ಕ್ವಶನ್ ಇರುತ್ತೆ, ಇಷ್ಟೊಂದು ಕ್ವಶನ್ ಇರುತ್ತೆ, ಅದಕ್ಕೆ 1 ಪೇಜ್ ಆನ್ಸರ್ ಇರುತ್ತೆ. ಬಟ್ ಇಲ್ಲಿ 1 ಪೇಜ್ ಕ್ವಶನಿಗೆ ಇಷ್ಟೇ ಆನ್ಸರು. ನೋಡಿರಿ ಇಲ್ಲಿ ಇಷ್ಟು ದೊಡ್ಡ ಕ್ವಶನಿಗೆ ಇಷ್ಟೇ ಆನ್ಸರ್. ಬಟ್ ಆ್ಯಕ್ಚುಲಿ ನಾನು ಇಲ್ಲಿ ಕ್ಯಾಲ್ಕುಲೇಷನ್ ತೋರಿಸಿಲ್ಲ, ಅದಕ್ಕೆ ಇದು ಇಷ್ಟೇ ಆಗಿದೆ. ಬಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಒಂದಿಷ್ಟು ಬರುತ್ತೆ ಅಷ್ಟೇ. ಬಟ್ ಇಷ್ಟು ದೊಡ್ಡ ಕ್ವಶನ್ ಅಷ್ಟು ಆನ್ಸರ್ ಇರೋಲ್ಲ. ಆಯಿತಾ? ಕ್ವಶನ್ ನೋಡಿ ಹೆದರ್ಕೋಬೇಡಿ, ಭಾಳ ಈಸಿ ಇದೆ. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ಕ್ವಶನ್ ಓದೋಕ್ಕೆ ಹೋಗೋದಿಲ್ಲ ನಾನು, ನೀವು ಓದ್ಕೊಳ್ಬೇಕಾದ್ರೆ ನೋಡಿರಿ. ಕ್ವಶನ್ ಆಲ್ರೆಡಿ ಬರೆದಿದ್ದೀನಿ, ನೀವು ಪಾಸ್ ಮಾಡಿ ಓದ್ಕೋಬೋದು. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಕ್ವಶನ್ ಏನಂತ. ಸೊ ಕನ್ಸ್ಟ್ರಕ್ಷನ್ ವರ್ಕು ನೀವು ಕೊಟ್ಟಿದ್ದೀರಾ ಅಂದ್ಕೊಳ್ಳಿ, ನಿಮ್ಮ ಮನೆ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಕೊಟ್ಟಿದ್ದೀರಾ. ನೀವು ಹೇಳಿದ್ದೀರಾ ಅವ್ರಿಗೆ 3 ಮಂತ್ಸಲ್ಲಿ ಮಾಡಬೇಕಂತ. 3 ಮಂತ್ಸಲ್ಲಿ ಯಾವುದು ಮನೆ ರೆಡಿ ಆಗೋಲ್ಲ, ಆಗುತ್ತಾನೆ ಗೊತ್ತಿಲ್ಲ, ಇವಾಗ ಟೆಕ್ನಾಲಜಿ ಚೆನ್ನಾಗಿದೆ. ಬಟ್ 3 ಮಂತ್ಸಿಗೆ ಮಾಡಿದ್ರೆ ಅಷ್ಟು ಇರೋಲ್ಲ, ಸ್ಟ್ರಾಂಗ್ ಇರೋಲ್ಲ. ಸೊ ನಾವು ಅಂದ್ಕೊಳ್ಳೋಣ 3 ಮಂತ್ಸ್ ಫಾರ್ ಆರ್ ಕನ್ವೀನಿಯನ್ಸ್, 3 ಮಂತ್ಸಿಗೆ ಮನೆ ರೆಡಿ ಮಾಡಬೇಕು. 3 ಮಂತ್ಸ್ಗೆ ಅಂದರೆ 90 ಡೇಸ್ ಆಯಿತು. 90 ಡೇಸ್ ಒಳಗೆ ನೀನು ಮನೆ ರೆಡಿ ಮಾಡಬೇಕಂತ ಕಾಂಟ್ರಾಕ್ಟ್ ಕೊಟ್ಟಿದ್ದೀನಿ. 90 ಡೇಸಿಗೆ ಮನೆ ರೆಡಿ ಆಗಿಲ್ಲ, 91st ಡೇನೂ ನೀನು ಮನೆ ರೆಡಿ ಮಾಡಿಲ್ಲ ಅಂದರೆ ನಾನು ಪೆನಾಲ್ಟಿ ಹಾಕ್ತೀನಿ ಅಂತ ಅವ್ನಿಗೆ ಹೇಳಿದ್ದೀನಿ. ಫಸ್ಟ್ ಡೇದು ಪೆನಾಲ್ಟಿ 200 ರುಪೀಸು. ಅದಾದಮೇಲೆ ಪ್ರತಿದಿನ 50 ರೂಪಾಯಿ ಪೆನಾಲ್ಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರತಿ ಒಂದು ದಿನ ನೀನು ಎಷ್ಟು ದಿನ ಡಿಲೇ ಮಾಡ್ತೀಯೋ ಒಂದೊಂದು ದಿನಕ್ಕೂ 50 ರೂಪಾಯಿ ಜಾಸ್ತಿ. ಆದರೆ ಫಸ್ಟ್ ಡೇ ಮಾತ್ರ 200 ರುಪೀಸ್ ಪೆನಾಲ್ಟಿ. 50 ರೂಪಾಯಿಂದ ಸ್ಟಾರ್ಟ್ ಮಾಡಲ್ಲ, 200ಇಂದ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಅದಕ್ಕೆ 50 ರೂಪಾಯಿ ಹಾಕುವಂತ ಹೋಗ್ತೀವಿ. ಇದು ಕ್ವೆಶನ್, ಆಯಿತಾ? ಇವಾಗ ಅವನು 30 ದಿವಸ ಹಾಗೆ ಡಿಲೇ ಮಾಡ್ತಾನೆ. ನಾನು ಹೇಳಿದ್ದು 3 ತಿಂಗಳಿಗೆ ಮುಗಿಸಪ್ಪ ಅಂತ. ಅವನು ಇನ್ನೊಂದು ತಿಂಗಳು ಜಾಸ್ತಿ ತೊಗೊಂತಾನೆ, 4 ತಿಂಗಳು ತೊಗೊಂತಾನು. ಈಗ 1 ತಿಂಗಳಿಗೆ ಪೆನಾಲ್ಟಿಗೆ ಏನು ಕಟ್ತಾನಲ್ಲ ಅದು ಎಷ್ಟು ಕಟ್ತಾನೆ ಅಂತ ನಾವು ಹೇಳಬೇಕು. ಇದೇ ಕ್ವೆಶನ್ ಅಷ್ಟೇ, ಆಯಿತಾ? ಸೊ ಫಸ್ಟ್ ಡೇ 200 ಕಟ್ತಾನೆ. ಸೊ ಏನಾಯಿತು? 200. ನೆಕ್ಸ್ಟ್ ಪ್ರತಿದಿನ 50 ಕಟ್ತಾನೆ. ಸೊ ಡಿ ಏನಾಯಿತು? 50 ಆಯಿತು. ನಂಬರ್ ಆಫ್ ಡೇಸ್ ಎಷ್ಟು? 30 ಡೇಸ್, ರೈಟ್? ಓಕೆ. ಸೊ ಈ ಫಾರ್ಮುಲಾದೊಳಗೆ ನಮಗೆ 3 ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಇನ್ನು ಒಂದು ವ್ಯಾಲ್ಯೂ ದಟ್ ಈಸ್ S30 ನಮಗೆ ಗೊತ್ತಾಗಬೇಕು. ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ 27,750 ರುಪೀಸ್ ಪೆನಾಲ್ಟಿ ಕಟ್ಟಿದ್ದಾನೆ. ನಾವು ಕಟ್ಟಿದ್ದೀವಿ ಪೆನಾಲ್ಟೀಸು, ಇಷ್ಟೊಂದು ಯಾವಾಗ ಕಟ್ಟಿಲ್ಲ. ನಾನು ಟೋಟಲ್ ಅಂದರೆ 300 ರುಪೀಸ್ ಪೆನಾಲ್ಟಿ ಕಟ್ಟಿದ್ದೀನಿ. ದಟ್ ಇಸ್ ಬಿಸೈಡ್ಸ್ ದ ಪಾಯಿಂಟ್.
ಇಷ್ಟು ದೊಡ್ಡ ಪೆನಲ್ಟಿ ಅವ್ನು ಕಟ್ಟಿದ್ದಾನೆ. ಓಕೆ, ನೆಕ್ಸ್ಟ್ a sum of 700 is to be given to ಓಕೆ, ಏನೋ ಒಂದು ಕಾಂಪಿಟೇಷನ್ ಆಗಿದೆ ಕಾಲೇಜ್ ಒಳಗೋ ಸ್ಕೂಲ್ ಒಳಗೋ ಏನೋ ಕಾಂಪಿಟೇಷನ್ ಆಗಿದೆ. ಅದರೊಳಗೆ 7 ಪ್ರೈಸ್ ಕೊಟ್ಟಿದ್ದಾರೆ. ಪ್ರತಿಯೊಂದು ಪ್ರೈಸಿಂದು ವ್ಯಾಲ್ಯೂ ಏನಿದೆ ಅಲ್ಲ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಫಸ್ಟ್ ಪ್ರೈಸಿನ ವ್ಯಾಲ್ಯೂಕಿನ್ನ ಸೆಕೆಂಡ್ ಪ್ರೈಸಿನ ವ್ಯಾಲ್ಯೂ 20 ರೂಪಾಯಿ ಕಡಿಮೆ ಇದೆ. ಫಸ್ಟ್ ಪ್ರೈಸ್ 100 ರೂಪೀಸ್ ಇದೆ ಅಂತ ಅನ್ಬೋದು, ಜಸ್ಟ್ ಫಾರ್ ಕನ್ವೀನಿಯನ್ಸ್ 100 ರೂಪೀಸ್ ಇದೆ. ಸೆಕೆಂಡ್ ಪ್ರೈಸಿನ ವ್ಯಾಲ್ಯೂ 20 ರೂಪಾಯಿ ಕಡಿಮೆ ಇರುತ್ತೆ, ಅಂದರೆ 80 ರೂಪೀಸ್. ಅದೇ ಥರ 7 ಪ್ರೈಸಿನ ವ್ಯಾಲ್ಯೂಸ್ನ ನಾವು ಆ್ಯಡ್ ಮಾಡಿದ್ರೆ 700 ರೂಪೀಸ್ ಸಿಗುತ್ತೆ. ಆದರೆ ಆ ಪ್ರೈಸ್ ಎಷ್ಟು, ಫಸ್ಟ್ ಪ್ರೈಸ್ ಇದೆಯಲ್ಲ ಅದರದ್ದು ಎಷ್ಟು ವ್ಯಾಲ್ಯೂ ಅಂತ ನಮಗೆ ಗೊತ್ತಿಲ್ಲ, ಬಟ್ ಡಿ ಎಷ್ಟು ಅಂತ ಗೊತ್ತು, ದಟ್ ಈಸ್ 20. ಆ್ಯಂಡ್ ಅದರದ್ದು ಸಮ್ ಎಷ್ಟು, S7 ಎಷ್ಟು 700 ಅದು ಗೊತ್ತು ನಮಗೆ. ಸೊ ಏನೇನು ಗೊತ್ತೋ ಅದು ಬರ್ಕೊಳ್ಳಿ ಫಸ್ಟು. ಎಷ್ಟು ಪ್ರೈಸ್ ಇದ್ದಾವೆ, 7 ಇದ್ದಾವೆ. ಸೊ ಎನ್ ವ್ಯಾಲ್ಯೂ 7 ಬಂತು. SN ಬಂದುಬಿಟ್ಟು 700, ಡಿ ಬಂದುಬಿಟ್ಟು -20. -20 ಯಾಕೆ ಅಂದರೆ ನೋಡಿರಿ, ನಾವು ಅಸ್ಯೂಮ್ ಮಾಡಿದ್ವಲ್ಲ ಅವಾಗೆ 100 ರೂಪೀಸ್ ಇರ್ಬೋದಂತ. ಸೊ ಇಲ್ಲಿ 100 ರೂಪೀಸ್ ಇದೆ. ನೆಕ್ಸ್ಟು 20 ರೂಪೀಸ್ ಕಡಿಮೆ ಅಂದರೆ 80 ರೂಪೀಸ್. ಈಗ 80 ಒಳಗೆ 100ನ ಮೈನಸ್ ಮಾಡಿದ್ರೆ ಚಿಕ್ಕ ನಂಬರ್ ಮೈನಸ್ ದೊಡ್ಡ ನಂಬರ್, ಆವಾಗ ನಿಮಗೆ ಮೈನಸಲ್ಲಿ ವ್ಯಾಲ್ಯೂ ಬರುತ್ತೆ. ಸೊ ಅದಕ್ಕೆ ಇಲ್ಲಿ ಡಿ ಮೈನಸಲ್ಲಿದೆ. ಅದೇ ಏನಾದರೂ ಅವರು 100 ಅವಾಗ ಏನಿತ್ತು 50 ರೂಪೀಸ್ ಜಾಸ್ತಿ ಆಗಿದೆ ಅಂತ ಹೇಳಿದ್ರು. 50 ಮೋರ್ ಫಾರ್ ಈಚ್ ಡೇ ಲಾಸ್ಟ್ ಪ್ರಾಬ್ಲಮಲ್ಲಿ. ಸೊ ಅದಕ್ಕೆ ಡಿ ವ್ಯಾಲ್ಯೂ ಬಂದುಬಿಟ್ಟು ಪಾಸಿಟಿವ್ ಇತ್ತು. ಇಲ್ಲಿ 20 ಲೆಸ್, 20 ರೂಪಾಯಿ ಕಡಿಮೆ ಇದೆ ಪ್ರತಿಯೊಂದು ಪ್ರೈಸ್ ಹಂಗೆ ಹೋಗ್ತಾ ಹೋದಂಗೆ. ಸೊ ಅದಕ್ಕೆ 20 ಲೆಸ್ ಇರೋದ್ರಿಂದ ಇಲ್ಲಿ ಮೈನಸ್ ವ್ಯಾಲ್ಯೂ ಬಂತು. ಅದೇ 20 ಮೋರ್ ಇದ್ದಿದ್ರೆ ಇದು ಪ್ಲಸ್ ವ್ಯಾಲ್ಯೂ ಬಂದಿದೆ. ಆಯಿತಾ? ನೋಡಿ ನಾನು ವಾಯ್ಸ್ ಹೋಗ್ತಾ ಇದ್ದೆ. ಈ ವ್ಯಾಲ್ಯೂಸ್ನ ನೀವು SN ಫಾರ್ಮುಲಾದಲ್ಲಿ ಹಾಕಿದ್ರೆ ನಿಮಗೆ ಎ ವ್ಯಾಲ್ಯೂ ಸಿಗುತ್ತೆ. ಎ ವ್ಯಾಲ್ಯೂ ಸಿಕ್ಕರೆ ನೀವು 160 ಎ ವ್ಯಾಲ್ಯೂ, 160ಅಲ್ಲಿ 20 ಮೈನಸ್ ಮಾಡಿದ್ರೆ 140, 120, 100, 80, 60, 40 ತನಕ ಯಾಕೆ ಬರ್ದಿದ್ದೀನಿ ಅಂದರೆ 7 ಪ್ರೈಸಸ್ ಇದೆಯಲ್ಲ, ಸೊ 7 ವ್ಯಾಲ್ಯೂಸ್ ಬರ್ದಿದ್ದೀನಿ. ಇಷ್ಟಿದ್ದಾವೆ, 1 2 3 4 ಲಾಸ್ಟ್ 4 ಪ್ರಾಬ್ಲಮ್ಸ್. ಇಲ್ಲಿ ತನಕ ಬಂದಿರೋ ಅಂದರೆ ಸ್ವಲ್ಪ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ಗಂಟ್ಲು ಐತೆ ಹೇಳಿ. ಇನ್ ಅ ಸ್ಕೂಲ್ ಸ್ಟೂಡೆಂಟ್ಸ್ ಥಾಟ್ ಆಫ್ ಪ್ಲಾಂಟಿಂಗ್ ಟ್ರೀಸ್ ಇನ್ ಎನ್ ಅರೌಂಡ್ ದ ಸ್ಕೂಲ್. ಏನಂದರೆ ಒಂದು ಸ್ಕೂಲ್ ಅವರು ಎನ್ವಿರಾನ್ಮೆಂಟ್ ಡೇ ಇದೆಯೇನೋ ಅದಕ್ಕೆ ಅವರು ಟ್ರೀಸ್ ಪ್ಲಾಂಟ್ ಮಾಡಬೇಕು ಅಂತ ಅಂದ್ಕೊತಾರೆ. ಅಲ್ಲಿ ಸ್ಕೂಲಲ್ಲಿ 12 ಫಸ್ಟ್ ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ ತನಕ ಇದೆ. ಪ್ರತಿಯೊಂದು ಕ್ಲಾಸ್ ಅವರು ಒಂದೊಂದು ಟ್ರೀನ ಪ್ಲಾಂಟ್ ಮಾಡಬೇಕು. ಆ್ಯಂಡ್ ಒಂದು ಕ್ಲಾಸಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ 3 ಸೆಕ್ಷನ್ ಇದ್ದಾವೆ, ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ 3 ಸೆಕ್ಷನ್, ಹಂಗೆ 12th ಸ್ಟ್ಯಾಂಡರ್ಡ್ ತನಕ 3 ಸೆಕ್ಷನ್ ಇದ್ದಾವೆ. ಪ್ರತಿಯೊಂದು ಕ್ಲಾಸವರು ಒಂದು ಟ್ರೀನ ಪ್ಲಾಂಟ್ ಮಾಡ್ತಾರೆ. ಅಂದರೆ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಅವರು 1 ಟ್ರೀನ ಪ್ಲಾಂಟ್ ಮಾಡ್ತಾರೆ, ಒಂದು ಕ್ಲಾಸ್ ಅವರು 1 ಟ್ರೀನ ಪ್ಲಾಂಟ್ ಮಾಡ್ತಾರೆ. ಹಂಗೆ 3 ಕ್ಲಾಸ್ ಇದ್ದಾವೆ, ಅಂದರೆ ಟೋಟಲ್ ಆಗಿ ಫಸ್ಟ್ ಸ್ಟ್ಯಾಂಡರ್ಡ್ ಅವರು 3 ಪ್ಲಾಂಟ್ನ ಪ್ಲಾಂಟ್ ಮಾಡ್ತಾರೆ. ನೆಕ್ಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅವರು 2 ಪ್ಲಾಂಟ್ನ ಪ್ಲಾಂಟ್ ಮಾಡ್ತಾರೆ. ಸೆಕೆಂಡ್ ಸ್ಟ್ಯಾಂಡರ್ಡ್ ಅವರು 2 ಟ್ರೀನ ಪ್ಲಾಂಟ್ ಮಾಡ್ತಾರೆ. ಆ್ಯಂಡ್ ಹಂಗೆ 3 ಸೆಕ್ಷನ್ ಇದ್ದಾವೆ, ಸೊ ಅದಕ್ಕೆ 2 × 3 6 ಆಗುತ್ತೆ. ಥರ್ಡ್ ಸ್ಟ್ಯಾಂಡರ್ಡ್ ಅವರು 3 ಟ್ರೀಸ್ನ ಪ್ಲಾಂಟ್ ಮಾಡ್ತಾರೆ, ಹಂಗೆ 3 ಸೆಕ್ಷನ್ ಇದ್ದಾವೆ, ಸೊ ಅದಕ್ಕೆ 3 × 3 9 ಆಯಿತು. ಅದೇ ಥರ ಫೋರ್ತ್ ಸೆಕ್ಷನ್ ಅವರು 4th ಸ್ಟ್ಯಾಂಡರ್ಡ್ ಅವರು 4 ಟ್ರೀಸ್ನ ಪ್ಲಾಂಟ್ ಮಾಡ್ತಾರೆ, ಹಂಗೆ 3 ಸೆಕ್ಷನ್ ಇದ್ದಾವೆ, ಸೊ ಅದಕ್ಕೆ 12 ಆಯಿತು. ಸೊ ಎ ವ್ಯಾಲ್ಯೂ 3 ಬಂತು. 6 - 3 ಇಲ್ಲಿ ನೋಡ್ರಿ, ಏನು ಕಾಮನ್ ಡಿಫ್ರೆನ್ಸ್ ಬಂದುಬಿಟ್ಟು 3 ಇದೆ. ಆ್ಯಂಡ್ ಟೋಟಲಾಗಿ ಎಷ್ಟು ಸ್ಟ್ಯಾಂಡರ್ಡ್ ಇದ್ದಾವೆ, 12 ಸ್ಟ್ಯಾಂಡರ್ಡ್ಸ್ ಇದ್ದಾವೆ. ಸೊ ಎನ್ ವ್ಯಾಲ್ಯೂ 12 ಬಂತು. ಈಗ 3 ವ್ಯಾಲ್ಯೂ ಇದೆ. SN ಫಾರ್ಮುಲಾ ಹಾಕ್ರಿ. SN = n/2 2a + n - 1 × d. ಈ ಫಾರ್ಮುಲಾದಲ್ಲಿ ಇದಿಷ್ಟು ಹಾಕಿದ್ರೆ ನಿಮಗೆ SN ಇನ್ ವ್ಯಾಲ್ಯೂ ಸಿಗುತ್ತೆ, S12 ಇನ್ ವ್ಯಾಲ್ಯೂ ಸಿಗುತ್ತೆ. ಟೋಟಲಾಗಿ 234 ಟ್ರೀಸ್ನ ಆ ಸ್ಕೂಲವರು ಪ್ಲಾಂಟ್ ಮಾಡ್ತಾರೆ. ದಟ್ಸ್ ಸೋ ಗುಡ್, ರೈಟ್? ನೆಕ್ಸ್ಟ್ ಕ್ವಶನ್. ಅ ಸ್ಪೈರಲ್ ಈಸ್ ಮೇಡ್ ಅಪ್ ಆಫ್ ಸಕ್ಸೆಸಿವ್ ಸೆಮಿ ಸರ್ಕಲ್ಸ್ ವಿತ್ ಸೆಂಟರ್ಸ್. ಈಗ ಏನಂದರೆ ಇಲ್ಲಿ ಒಂದು ಸ್ಪೈರಲ್ ಆಗಿದೆ, ಸೆಮಿ ಸರ್ಕಲ್ಸಿಂದ ಸ್ಪೈರಲ್ ಆಗಿದೆ. ಸರ್ಕಲ್ ಅಂದರೆ ಹಿಂಗೆ ರೌಂಡ್ ಆಗಿರುತ್ತಲ್ಲ, ಸೆಮಿ ಸರ್ಕಲ್ ಅಂದರೆ ಅರ್ಧ ಸರ್ಕಲ್ ಅಂತ ಅರ್ಥ. ಅದೇ ಥರ ಹಿಂಗೆ ಸ್ಪೈರಲ್ ಇದೆ. ಫಸ್ಟ್ ಇರ್ದು ರೇಡಿಯಸ್ಸು 0.5 ಇದೆ, ಆಮೇಲೆ ಇನ್ನೊಂದ್ರದ್ದು ರೇಡಿಯಸ್ಸು 1 ಇದೆ, ಆಮೇಲೆ 1.5, ಆಮೇಲೆ 2.5 ಈ ಥರ ರೇಡಿಯಸ್ ಇದ್ದಾವೆ. ಆಯಿತಾ? ಹಂಗೆ ಅದು ಇನ್ಕ್ರೀಸ್ ಆಗ್ತಾ ಹೋಗಿದೆ ನೀವು ಡಯಾಗ್ರಾಮಲ್ಲಿ ನೋಡೋ ಥರ. ಈಗ ಇವೆಲ್ಲ ಸೆಮಿ ಸರ್ಕಲ್ಸಿಂದು ಲೆಂತ್ನ ನಾವು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಅವ್ರು ಕೇಳಿದ್ದಾರೆ ನಿಮ್ಮ ಹತ್ರ. ಹಂಗೆ ಟೋಟಲ್ 13 ಸೆಮಿ ಸರ್ಕಲ್ಸ್ ಇದ್ದಾವೆ.
ಸೊ ಈಗ ನಾವು ಟೋಟಲ್ ಒಂದು ಸರ್ಕಲ್ ಇದೆ ಅಂದರೆ ಅದಕ್ಕೆ ನಮಗೆ ಪೆರಿಮೀಟರ್ 2πr ಬರುತ್ತೆ. ಈಗ ಅದನ್ನೇ ನಾವು ಸೆಮಿ ಸರ್ಕಲಿಗೆ ಮಾಡಿದ್ರೆ 2πr ಡಿವೈಡೆಡ್ ಬೈ 2 ಮಾಡಬೇಕು. ಅವಾಗ ಇಲ್ಲಿ 2 ಮತ್ತು 2 ಕ್ಯಾನ್ಸಲ್ ಔಟ್ ಆಗುತ್ತೆ, ನಮಗೆ ಎಷ್ಟು ಉಳಿಯುತ್ತೆ πr ಉಳಿಯುತ್ತೆ. ಆಯಿತಾ, ಇಲ್ಲಿ πr ವ್ಯಾಲ್ಯೂ ಉಳಿಯುತ್ತಾ. ಈಗ ಆರ್ ಜಾಗದಲ್ಲಿ ನೀವು ರೇಡಿಯಸ್ನ ಬರ್ಕೊಳ್ಳಿ, ದಟ್ ಈಸ್ 0.5 1 1.5 2 ಹಂಗೆ 30 ಅಂತ ತಂಗ. ಸೊ ಇವೆಲ್ಲ ಸಮ್ ಮಾಡಿದ್ರೆ ನಮಗೆ ಎಸ್ ಎನ್ ವ್ಯಾಲ್ಯೂ ಸಿಗುತ್ತೆ, ಅದೇ S13. ಇಲ್ಲಿ ಎನ್ ಬಂದುಬಿಟ್ಟು 13, ಎ ಬಂದುಬಿಟ್ಟು 0.5, ಡಿ ಬಂದುಬಿಟ್ಟು 0.5. ಇದನ್ನು ಹಾಕಿದ್ರೆ ನಿಮಗೆ S13 143 ಬರುತ್ತೆ. ಈ 143ನ ಇಲ್ಲಿ ಬರೀರಿ, 143 ಪೈ ವ್ಯಾಲ್ಯೂ ಏನು, ಪೈ 143 ಆಗುತ್ತಾ. 143 ವ್ಯಾಲ್ಯೂ ಏನು, 22/7. 22/7 ಇಂಟು 143 91/2. 91/2ಗೆ 22/7ನ ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ S13 143 ಸೆಂಟಿಮೀಟರ್ಸ್. ಅಂದರೆ ಎಲ್ಲ ಏನು ಸೆಮಿ ಸರ್ಕಲ್ಸ್ ಇದೆಯಲ್ಲ ಅದೆಲ್ಲ ಆ್ಯಡ್ ಮಾಡಿದ್ರೆ ನಮಗೆ 143 ಸೆಂಟಿಮೀಟರ್ ಬರುತ್ತೆ. ಇಲ್ಲಿ ಕ್ಯಾಲ್ಕುಲೇಷನ್ ನೀವು ನೋಡ್ಬೋದು. ಆಯಿತಾ, ಇಲ್ಲಿ ಪೈ ಒಂದೇ ಆ್ಯಡ್ ಮಾಡಬೇಕು, ಯಾಕಂದರೆ ಇದು ಸರ್ಕಲ್ ಫಾರ್ಮಲ್ಲಿದೆ. ಅದೇ ಇದೇನಾದರೂ ನಾರ್ಮಲ್ ಈ ಥರ ಲೈನ್ ಫಾರ್ಮಲ್ಲಿ ಇದ್ದಪ್ಪ ಅಂದರೆ ಅವಾಗ ಸೀದಾ ಹಂಗೆ ಮಾಡ್ಬೋದಿತ್ತು. ನೆಕ್ಸ್ಟ್ ಲಾಸ್ಟ್ 2 ಕ್ವಶನ್ಸ್ ಆಫ್ ದಿಸ್ ಚಾಪ್ಟರ್. ಸೊ ಇಲ್ಲಿ ಲಾಗ್ ಅಂದರೆ ಏನು ನಮಗೆ ಮರ ಇರುತ್ತಲ್ಲ, ಮರದ ಟ್ರಂಕ್ನ ಕಟ್ ಮಾಡಿರ್ತಾರಲ್ಲ ಅದನ್ನು ನಾವು ಲಾಗ್ ಅಂತ ಕರಿತೀವಿ. ಆ ಲಾಗು ಫಸ್ಟು 200 ಲಾಗ್ ಇಟ್ಟಿದ್ದಾರೆ. ಅದಾದಮೇಲೆ 200 ಲಾಗ್ ಇದ್ದಾವೆ ಟೋಟಲಾಗೆ. ಫಸ್ಟ್ ರೋಲಿ 20 ಲಾಗ್ ಇಟ್ಟಿದ್ದಾರೆ, ಅದಾದಮೇಲೆ 19 ಲಾಗ್ ಇಟ್ಟಿದ್ದಾರೆ, ಅದಾದಮೇಲೆ 18 ಲಾಗ್ ಇಟ್ಟಿದ್ದಾರೆ, 20 19 18 ಹಿಂಗೆ ಇಟ್ಕೊತ ಹೋಗಿದ್ದಾರೆ. ಟೋಟಲಾಗಿ 200 ಲಾಗ್ ಇದ್ದಾವೆ. ಆಯಿತಾ, 200 ಟ್ರಂಕ್ ಇದ್ದಾವೆ. ಈ ಥರ ಇಟ್ಕೊಂಡು ಹೋದರೆ ಫಸ್ಟು ಬಾಟಮ್ ರೋಲಿ 20 ಇದೆ. ಸೊ ಎ ಬಂದುಬಿಟ್ಟು 20 ಆಯಿತು. ಆ್ಯಂಡ್ ಪ್ರತಿಯೊಂದರೊಳಗೂ ಒಂದು ಕಡಿಮೆ ಮಾಡ್ಕೊಂಡು ಹೋಗಿದರೆ ಸೊ ಇಲ್ಲಿ ಡಿ ಬಂದುಬಿಟ್ಟು -1 ಆಯಿತು, ಯಾಕಂದರೆ 20 - 21 ಆಮೇಲೆ 19 ಆಗುತ್ತೆ. ಸೊ 19 - 20 ಎಷ್ಟಾಗುತ್ತೆ, -1 ಆಯಿತು. ಸೊ ಡಿ ವ್ಯಾಲ್ಯೂ ಏನು, -1. ಆಮೇಲೆ ಎನ್ ಗೊತ್ತಿಲ್ಲ ನನಗೆ ಏನಂತ, ಎಷ್ಟು ರೋ ಇದೆ ಬಂದ ನಮಗೆ ಗೊತ್ತಿಲ್ಲ. ಸೊ SN ಎಷ್ಟು, 200. ಸೊ ನೀವು ಈಗ SN ಫಾರ್ಮುಲಾ ಹಾಕ್ರಿ. SN ಫಾರ್ಮುಲಾ ಹಾಕಿದ್ರೆ ನಿಮಗೆ ಎನ್ ವ್ಯಾಲ್ಯೂ ಗೊತ್ತಾಗುತ್ತೆ. ಎಷ್ಟು ರೋ ಇದ್ದಾವೆ ಟೋಟಲಾಗಿ, 16 ರೋಸ್ ಇದ್ದಾವೆ. ಆ್ಯಂಡ್ ಈಗ ಎನ್ ಫಾರ್ಮುಲಾದೊಳಗೆ ನಮಗೆ ಗೊತ್ತಾಗಬೇಕಲ್ಲ, ಲಾಸ್ಟ್ A16 ಒಳಗೆ ಎಷ್ಟಿದ್ದಾವೆ ಅಂತ ಗೊತ್ತಾಗಬೇಕಲ್ಲ. ಸೊ ಅದಕ್ಕೆ A16 ಫಾರ್ಮುಲಾ ಹಾಕಿ, ಇದರೊಳಗೆ ಎ ಗೊತ್ತು, ಎನ್ ಗೊತ್ತು, ಡಿ ಗೊತ್ತು, ಎಲ್ಲ ಹಾಕಿದ್ರೆ A16 5. ಫಸ್ಟು 20 19 18 ಇದೇ ಥರ ಇಟ್ಕೊಂಡು ಹೋಗಿ ಟೋಟಲಾಗಿ 16 ರೋಸ್ ಫಾರ್ಮ್ ಆಗಿದೆ. ಲಾಸ್ಟ್ ರೋ ಅಲ್ಲಿ 5 ಲಾಗ್ ಇದ್ದಾವೆ. ಆಯಿತಾ, ಇದೇ ಕ್ವಶನ್ ಇದ್ದಿದ್ದು ಲಾಸ್ಟ್ ಕ್ವಶನ್ ಆಫ್ ದಿಸ್ ಚಾಪ್ಟರ್. ಈ ಕ್ವಶನ್ ಮುಗಿದ್ರೆ ಇಷ್ಟು ದೊಡ್ಡ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಸೊ ಇದರೊಳಗೆ ಏನಂದರೆ ಒಬ್ಬ ಹುಡುಗಿ ಗೇಮ್ ಆಡ್ತಾ ಇದ್ದಾಳೆ. ಆಯಿತಾ, ಒಂದು ಬಕೆಟ್ ಇದೆ, ಅದರೊಳಗೆ ಸ್ಟೋನ್ಸ್ ಇದ್ದಾವೆ, ಪೊಟ್ಯಾಟೋಸೋ ಏನೋ ಇದ್ದಾವೆ, ಸ್ಟೋನ್ಸು ಪೊಟ್ಯಾಟೋಸೋ ಇದೆ. ಫಸ್ಟು 5 ಮೀಟ್ರಿಗೆ ಒಂದು ಪೊಟ್ಯಾಟೋನ ಇಟ್ಟಿದ್ದಾರೆ. ನೆಕ್ಸ್ಟು ಇನ್ನೊಂದು 3 ಮೀಟರ್ಸ್ಗೆ ಪೊಟ್ಯಾಟೊ ಇಟ್ಟಿದ್ದಾರೆ. ಹಂಗೆ 3 ಮೀಟರ್ಸ್ಗೆ ಪೊಟ್ಯಾಟೋನ ಇಟ್ಕೊಂಡು ಹೋಗಿದ್ದಾರೆ. ಫಸ್ಟ್ ಮಾತ್ರ 5 ಮೀಟ್ರಿಗೆ. ಆ ಹುಡುಗಿ 5 ಮೀಟರ್ ಓಡಿ ಬಂದು ಆ ಪೊಟ್ಯಾಟೋನ ತೊಗೊಂಡು ವಾಪಸ್ ಹೋಗಿ ಬಕೆಟೊಳಗೆ ಹಾಕ್ಬೇಕು. ಮತ್ತೆ ಹಿಂಗೆ ವಾಪಸ್ ಬಂದು ಇನ್ನೊಂದು 3 ಮೀಟ್ರ್ ಟ್ರಾವೆಲ್ ಮಾಡಿ ಇಲ್ಲಿನ ಪೊಟ್ಯಾಟೊ ತೊಗೊಂಡು ವಾಪಸ್ ಹೋಗ್ಬೇಕು. ಹಂಗೆ ಮತ್ತೆ ಮುಂದೋಗಿ ಮತ್ತೆ ಪೊಟ್ಯಾಟೊ ತೊಗೊಂಡು ಮತ್ತೆ ವಾಪಸ್ ಹೋಗ್ಬೇಕು. ಹೀಗೆ ಮಾಡ್ಕೊತ ಹೋಗ್ಬೇಕು. ಟೋಟಲಾಗಿ ಈ ಥರ ಅವಳು 10 ಪೊಟ್ಯಾಟೋನ ತೊಗೋಬೇಕು. ಅಷ್ಟು ತೊಗೊಂಡ್ರೆ ಅವಳು ಟೋಟಲ್ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತಾಳೆ ಅನ್ನೋದು ನಾವು ಕಂಡುಹಿಡಿಬೇಕು. ಸೊ ಇಲ್ಲಿ ಎ ಬಂದುಬಿಟ್ಟು 10. ಯಾಕೆ 10 ಬಂತು, 5 ಮೀಟರ್ಸ್ ಇದೆಲ್ಲ 10 ಹೆಂಗೆ ಬಂತಂದರೆ ಅವಳು ಬರೀ ಹಿಂಗೆ ಹೋಗೋದಷ್ಟೇ ಅಲ್ಲ, ಹಿಂಗೆ ಹೋಗಿ ವಾಪಸ್ ಬರಬೇಕಲ್ವ. ಹಿಂಗೆ ಹೋಗಿ ಪೊಟ್ಯಾಟೊ ತೊಗೊಂಡು ವಾಪಸ್ ಬಂದು ಇಲ್ಲಿ ಬಕೆಟಲ್ಲಿ ಹಾಕಿ ಮತ್ತೋಡೋಗಿ ಇಲ್ಲಿ ಸ್ವಲ್ಪ ಮುಂದೆ ಟ್ರಾವೆಲ್ ಮಾಡಿ ಇನ್ನೊಂದು ಪೊಟ್ಯಾಟೊ ತೊಗೊಂಡು ಮತ್ತೆ ವಾಪಸ್ ಬಂದು ಇಲ್ಲಿ ಬಕೆಟಲ್ಲಿ ಹಾಕ್ಬೇಕು. ಅದಕ್ಕೆ ನಾವಿಲ್ಲಿ ಏನು ನಂಬರ್ ಕೊಟ್ಟಿದ್ದಾರೋ ಅದರ ಡಬಲ್ ತೊಗೊತೀವಿ. 5 ಇತ್ತಾ, ಹಿಂಗೆ ಹೋದ್ಲ ಮತ್ತು 5 ವಾಪಸ್ ಬಂದು. ಸೊ 10 ಮೀಟರ್ಸ್ 10 ಬಂದ್ವಿ. ನೆಕ್ಸ್ಟು 16. ಯಾಕೆ 16? ಯಾಕಂದರೆ 5 ಹೋದ್ಲ, ಆಮೇಲೆ ಮತ್ತೆ 3 ಹೋಗ್ತಾಳೆ. ಇಲ್ಲಿ 5 ಹೋಗಿದ್ದು, ಇಲ್ಲಿ 3 ಹೋದ್ಲು, ಮತ್ತೆ ಇಲ್ಲಿ 3 ಇಲ್ಲಿ ವಾಪಸ್ ಬಂದ್ಲ, ಮತ್ತೆ ಇಲ್ಲಿ 5 ವಾಪಸ್ ಬಂದು. ಸೊ 5 + 3 is 8 ಆ್ಯಂಡ್ 5 + 3 is 8. 8 + 8 is how much? 16.
ಮತ್ತೆ 3 ಟ್ರಾವೆಲ್ ಮಾಡ್ತಾಳೆ, ಮತ್ತೆ 3 ಟ್ರಾವೆಲ್ ಮಾಡ್ತಾಳೆ. ಸೊ 6 ಆ್ಯಡ್ ಆಗ್ತಾ ಹೋಗುತ್ತೆ. 3 ಹಿಂಗೆ ಹೋಗ್ತಾಳೆ, 3 ವಾಪಸ್ 3 ಬರ್ತಾಳೆ, ಮತ್ತು ಹಿಂಗೆ 3 ಹೋಗ್ತಾಳೆ, ವಾಪಸ್ 3 ಬರ್ತಾಳೆ. ಸೊ 6 ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಎನ್ ವ್ಯಾಲ್ಯೂ ಬಂದು ನಮಗಿಲ್ಲಿ 10 ಯಾಕಂದರೆ 10 ಪೊಟ್ಯಾಟೋಸ್ ಇಟ್ಟಿದ್ದಾರೆ. ಆಮೇಲೆ ಎ ವ್ಯಾಲ್ಯೂ ಬಂದುಬಿಟ್ಟು 10. ಆಮೇಲೆ 6 ಆ್ಯಡ್ ಆಗ್ತಾ ಇರೋದ್ರಿಂದ ಕಾಮನ್ ಡಿಫ್ರೆನ್ಸ್ 6 ಬರುತ್ತೆ. ಆ್ಯಂಡ್ ಇದನ್ನು ನೀವು SN ಫಾರ್ಮುಲಾದಲ್ಲಿ ಹಾಕಿದ್ರೆ ಎಲ್ಲ ವ್ಯಾಲ್ಯೂಸ್ ಹಾಕಿದ್ರೆ SN ಬಂದುಬಿಟ್ಟು 370 ಮೀಟರ್ಸ್. ಆ ಗೇಮ್ನ ಕಂಪ್ಲೀಟ್ ಮಾಡೋಕ್ಕೆ ಆ ಹುಡುಗಿ ಟೋಟಲ್ ಆಗಿ 370 ಮೀಟರ್ಸ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ರು. ಸೊ ದಿಸ್ ವಾಸ್ ಅ ಕ್ವಶನ್. ಈ ಚಾಪ್ಟರ್ ಇಲ್ಲಿ ಮುಗೀತು. ಆ್ಯಂಡ್ ಐ ಹೋಪ್ ನಿಮಗೆ ಈ ಚಾಪ್ಟರ್ ಅರ್ಥ ಆಗಿದೆ ಅಂತ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.